ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತದಲ್ಲಿ ಅನೇಕ ವಂಶ ವರ್ಣನೆ ಇದೆ. ಪುರಾಣದಲ್ಲಿ ಒಂದು ಲಕ್ಷಣ, ಪುರಾಣಂ ಪಂಚಲಕ್ಷಣಂ ಅಂತ ವಂಶಾನುವರ್ಣನೆ ಮಾಡುವಂಥದ್ದು ಅನ್ನೋದು ಒಂದು ಲಕ್ಷಣ. ಸೂರ್ಯವಂಶ, ಚಂದ್ರವಂಶ, ಭೃಗುವಂಶ, ಪುರುವಂಶ, ಆ ಪುರುವಂಶದ ಒಳಗೆ ಯದುವಂಶ, ಹೀಗೆ ಬೇರೆ ಬೇರೆ ವಂಶಗಳ ವರ್ಣನೆ. ಸೂರ್ಯವಂಶ ಸೂರ್ಯನಿಂದ ಪ್ರಾರಂಭ ಮಾಡಿ ಸೂರ್ಯನಿಗೆ ಮೊದಲ ಮಗನಾಗಿ ಆವಿರ್ಭವಿಸಿದ ವೈವಸ್ವತ ಮನುವಿನಿಂದ ಪ್ರಾರಂಭಿಸಿಕೊಂಡು ಸೂರ್ಯವಂಶದ ಕಥೆ. ಸೂರ್ಯವಂಶದಲ್ಲಿ ವಂಶ ಬೆಳೆದದ್ದು ಮೊದಲ ಮಗನಾದ ವೈವಸ್ವತ ಮನುವಿಗೆ ಇಕ್ಷ್ವಾಕು ಆವಿರ್ಭವಿಸ್ತಾನೆ. ಅಂದರೆ ಅವನು ಮನು ಒಂದು ಸಲ ಅಕ್ಸಿ ಅಂತ ಮಾಡಿದ. ಏನು ಹೆಸರು ಅದಕ್ಕೆ? ಸೀನುವುದು ಅಂತ ಹೆಸರು. ಒಂದು ಸೀನಿದಾಗ ಎಕ್ಸ್ವಾಕು ಅಂತ ಇಕ್ಷ್ವಾಕು ಅಂತ ಹುಟ್ಟಿದ್ದವನು. ಕ್ಷುವತೋ ಮನೋಹ, ಸೀನಿದಾಗ ಹುಟ್ಟಿದ ಮಗ. ಸೂರ್ಯವಂಶದಲ್ಲಿ ಹೇಗೆ ಹೇಗೆ ಮಕ್ಕಳು ಹುಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಂಶೋಧನಾತ್ಮಕವಾದ ವಿಷಯ. 8 ರೀತಿಯಲ್ಲಿ ಜನನ ಆಗ್ತದೆ, ಅದರಲ್ಲಿ ಒಂದು ಸೀನಿದಾಗ ಹುಟ್ಟು. ಹಾಗೆ ಇಕ್ಷ್ವಾಕು, ಇಕ್ಷ್ವಾಕುವಿಗೆ ಪ್ರಧಾನವಾಗಿ ವಿಕುಕ್ಷಿ, ನಿಮಿ, ದಂಡಕ ಅಂತ ಹೇಳ್ತಕ್ಕಂಥ 3 ಜನ ಮಕ್ಕಳು. ಅದರಲ್ಲಿ ವಿಕುಕ್ಷಿಯ ವಂಶದಲ್ಲಿ ಮುಂದಕ್ಕೆ ದಶರಥ ಭಗವಾನ್ ಶ್ರೀರಾಮಚಂದ್ರನಾಗಿ ಆವಿರ್ಭವಿಸಿದ್ದು. ಇದೆಲ್ಲ ಇಕ್ಷ್ವಾಕುವಿನ ಮಗನಾದ ವಿಕುಕ್ಷಿಯ ವಂಶದಲ್ಲಿ. ಅದನ್ನು ಇಕ್ಷ್ವಾಕು ವಂಶ ಅಂತ ಕರೀತಾರೆ. ಮಧ್ಯದಲ್ಲಿ ಒಬ್ಬ ಕಕುಸ್ಥ ಅಂತ ರಾಜ ಬರ್ತಾನೆ, ಅದರಿಂದ ಕಾಕುಸ್ಥ ವಂಶ ಅಂತ ಕರೀತಾರೆ. ಮತ್ತೆ ರಘು ಅಂತ ಒಬ್ಬ ರಾಜ ಬರ್ತಾನೆ, ರಘುವಂಶ ಅಂತ ಅದನ್ನು ಕರೀತಾರೆ. ರಘುವಿನ ಮಗನಾಗಿ ದಿಲೀಪಾದಿ ರಾಜರುಗಳೆಲ್ಲ ಬರ್ತಾರೆ. ಯಾರಿಂದಲೂ ಗಂಗೆಯನ್ನು ತರುವುದಕ್ಕೆ ಆಗುವುದಿಲ್ಲ, ಸಗರ ಸುತರನ್ನು ಉದ್ಧರಿಸುವುದಕ್ಕೆ. ಕೊನೆಗೆ ಭಗೀರಥ ಬರ್ತಾನೆ. ಭಗೀರಥ ಗಂಗೆಯನ್ನು ತಂದು ಭಾಗೀರಥಿ ಅಂತ ಗಂಗೆ ಪ್ರಸಿದ್ಧವಾಗ್ತದೆ. ಇದೆಲ್ಲ ಸೂರ್ಯವಂಶದ ಕಥೆ. ವಿಕುಕ್ಷಿಯ ತಮ್ಮ ನಿಮಿ, ನಿಮಿಯ ತಮ್ಮ ದಂಡಕ. ನಿಮಿಯ ವಂಶದಲ್ಲಿ ಜಾನಕಿ ದೇವಿಯ ಆವಿರ್ಭಾವ ಆಗ್ತದೆ. ಅದರಿಂದ ಸೀತಾರಾಮ ಸಂಗಮ ಆಗಬೇಕಾದ್ರೆ ಜಾನಕಿಯ ಆವಿರ್ಭಾವದ ಕಥೆ. ನಿಮಿಯ ವಂಶ ಚರಿತೆಯನ್ನು ಕೇಳುವುದಕ್ಕೆ ಒಂದು ಫಲವನ್ನು ಭಾಗವತ ಹೇಳಿದೆ. ಏನಂದರೆ, ಅವರು ನೆನೆಸಿಕೊಂಡಾಗ ಕಣ್ಣು ಮುಚ್ಚುತ್ತಾರೆ ಅಂತ ಒಂದು ಫಲ ಉಂಟು. ಕಣ್ಣು ಮುಚ್ಚುವುದು ಅಂತ ಹೇಳಿದರೆ 2, ಒಂದು ನಿದ್ದೆ ಮಾಡುವುದು, ಒಂದು ಶರೀರ ತ್ಯಾಗ ಮಾಡುವುದು. ಎರಡಕ್ಕೂ ಕಣ್ಣು ಮುಚ್ಚುವುದು ಅಂತಲೇ ಹೆಸರು. ಇನ್ನೂ ಮಕ್ಕಳು ಕಣ್ಣು ಮುಚ್ಚಲೇ ಇಲ್ಲ ಅಂತ ಹೇಳಿದರೆ ನಿದ್ದೆ ಮಾಡಲಿಲ್ಲ ಅಂತ ಅರ್ಥ. ಅವನು ಕಣ್ಣು ಮುಚ್ಚಿದನು ಅಂತ ಹೇಳಿದರೆ ಮುಗಿಯಿತು ಕಥೆ ಅಂತ ಅರ್ಥ. ಕಣ್ಣು ಮುಚ್ಚುವುದಕ್ಕೆ ಸಂಬಂಧಪಟ್ಟ ಒಬ್ಬ
ವ್ಯಕ್ತಿ, ಅವನಿಗೆ ನಿಮಿ ಅಂತ ಹೆಸರು. ಅವನು ಜನಕ ವಂಶದ ಮೂಲ ಪುರುಷ. ಆ ನಿಮಿಯ ಕಥೆಯನ್ನು ಕೇಳಿಕೊಂಡು ಆಮೇಲೆ ಮುಂದಕ್ಕೆ ಬೇರೆ ಕಥೆಯಲ್ಲಿ ಸಾಗೋಣ. ರಾಜ ನಿಮಿ ವಸಿಷ್ಠರ ಶಿಷ್ಯ. ವಸಿಷ್ಠರು ಚತುರ್ಮುಖ ಬ್ರಹ್ಮನಿಂದ ಆವಿರ್ಭವಿಸಿದವರು. ಚತುರ್ಮುಖ ಬ್ರಹ್ಮ ಒಂದು ಬಾರಿ ಒಳ್ಳೆ ಶಾಸ್ತ್ರ ಸಂಪನ್ನರಾದ ಮಕ್ಕಳು ಬೇಕು ಅಂತ ಆಲೋಚನೆ ಮಾಡಿದರು. ಯಾರು? ಬ್ರಹ್ಮದೇವರು ಒಂದು ಶಾಸ್ತ್ರ ಸಂಪನ್ನರಾದ ಮಕ್ಕಳು ಬೇಕು ಅಂತ ಆಲೋಚಿಸಿದ ಕೂಡಲೇ ಅವರಿಗೆ ಒಂದು 9 ಜನ ಮತ್ತು ಒಬ್ಬ ಅಂತ, 10 ಜನ ಅಂತ ಹೇಳುವ ಕ್ರಮ ಇಲ್ಲ, 9 ಜನ ಮತ್ತು ಒಬ್ಬ ಆವಿರ್ಭವಿಸಿದರು. ಅದರಲ್ಲಿ 9 ಜನ ಆವಿರ್ಭವಿಸಿದವರು ಮುಂದಕ್ಕೆ ಮಕ್ಕಳು, ಒಳ್ಳೆ ಮಕ್ಕಳನ್ನು ಲೋಕಕ್ಕೆ ಕೊಡುವುದಕ್ಕೋಸ್ಕರ ಆವಿರ್ಭವಿಸಿದವರು. ಆದ್ದರಿಂದ ಅವರಿಗೆ ಪ್ರಜಾಪತಿಗಳು, ನವಪ್ರಜಾಪತಿಗಳು ಅಂತ ಕರೀತಾರೆ. ಕೊನೆಯವರು ಇವರಿಗೆಲ್ಲ ಮದುವೆ ಸಂಬಂಧ ಎಲ್ಲ ಮಾಡುವುದಕ್ಕಿರುವರು. ಅಂಥವ್ರು ಬೇಕಲ್ವ, ದಲ್ಲಾಳಿ ಕೆಲಸ ಮಾಡುವುದಕ್ಕೋಸ್ಕರ ಇರುವವರು. ಕೆಲವು ಮದುವೆಯನ್ನು ನಿಲ್ಲಿಸುವುದರಲ್ಲೂ ಬಹಳ ಸಮರ್ಥರು. ಅವರು ನಿಲ್ಲಿಸಿದ ಮದುವೆಗಳಿಗೆ ಲೆಕ್ಕವೇ ಇಲ್ಲ. ಅವರಿಗೆ ನಾರದರು ಅಂತ ಹೆಸರು. ಸಿಕ್ಕಾಬಟ್ಟೆ ಮದುವೆ ಮಾಡಿದವರು ಹೌದು. ಮೊದಲ 9 ಜನ ಯಾರು ಅಂತ ಹೇಳಿದ್ರೆ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಅಂತ 9 ಜನ. 10ನೆಯವ ದಶಮಸ್ತತ್ರ ನಾರದ ಅಂತ, ನಾರದ 10ನೆಯ ವ್ಯಕ್ತಿ. ಇವರಲ್ಲಿ ವಸಿಷ್ಠರು, ಅವರು ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು. ಆ ವಸಿಷ್ಠರಿಗೆ ವಿಶಿಷ್ಟವಾದ ಶಾಸ್ತ್ರಜ್ಞತೆ ಉಂಟು. ಅವರು ವಸಿಷ್ಠ ಅಂತ ಹೆಸರು ಪಡೆದದ್ದೇ ವಾಸ ಮಾಡುವವರಲ್ಲಿ ಶ್ರೇಷ್ಠರಾದ್ದರಿಂದ. ನಮ್ಮಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತಿರಲ್ಲ, ಏನು ಸುಪೀರಿಯರ್ ಡಿಗ್ರಿ ಉಂಟು. ಆ ಲೆಕ್ಕಾಚಾರದಲ್ಲಿ ನಮ್ಮಲ್ಲಿ ಏನು ಗುರು ಗರಿಯಾನ್ ಗರಿಷ್ಠ. ಗರಿಷ್ಠ ಅಂದರೆ ಸಿಕ್ಕಾಬಟ್ಟೆ. ಆ ಸಿಕ್ಕಾಬಟ್ಟೆ ಅನ್ನುವುದನ್ನು ಹೇಳುವುದಕ್ಕೆ ಇರುವಂಥದ್ದು. ವಸು ಅಂದರೆ ವಾಸ ಮಾಡುವವ, ವಸೀಯಾನ್ ಅಂದರೆ ಆ ವಾಸ ಮಾಡುವವರಲ್ಲಿ ಒಂದು 4 ಜನ ಇದ್ದರೆ ಅದರಲ್ಲಿ ಇವ ಮೇಲಿನವ ಅಂತ ಅರ್ಥ. ವಸಿಷ್ಠ ಅಂದರೆ ವಾಸ ಮಾಡುವವರಲ್ಲಿ ಸರ್ವಶ್ರೇಷ್ಠ ಅಂತ ಅರ್ಥ. ಹಾಗೆ ವಸಿಷ್ಠರಿಗೆ ವಸಿಷ್ಠ ಅಂತ ಹೆಸರಾದದ್ದು. ಗುರುಕುಲದಲ್ಲಿ ಶಿಷ್ಯರಿಗೆ ಪಾಠ ಮಾಡುವ ಗುರುಗಳಲ್ಲಿ ವಸಿಷ್ಠರಿಗೆ ಸಮನಾದ ಮತ್ತೊಬ್ಬ ಗುರು ಇಲ್ಲ. ವಸಿಷ್ಠರಿಗೆ ಅರುಂಧತಿಯ ಜೊತೆಗೆ ವಿವಾಹ ಆಗ್ತದೆ. ಅರುಂಧತಿ ಯಾರು? ಅರುಂಧತಿ ಕರ್ದಮ ಪ್ರಜಾಪತಿಯ ಮಗಳು. ಕರ್ದಮ ಪ್ರಜಾಪತಿಗೆ ದೇವಹೂತಿ ಅಂತ ಹೇಳುವ ತನ್ನ ಪತ್ನಿಯಲ್ಲಿ ಮದುವೆ ಆಗಿ 1000 ವರ್ಷ ಆದಮೇಲೆ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದು ಒಂದೇ ದಿವಸ. ವಿವಾಹವಾದ ಮೇಲೆ ಇವರು ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದ್ದು ಕರ್ದಮ ಪ್ರಜಾಪತಿಗಳು. ಅವರಿಗೆ ನಾನೊಂದು ಮದುವೆ ಆಗಿದ್ದೇನೆ ಅನ್ನೋದು ಮರ್ತೇ ಹೋಗಿತ್ತು. ಪತ್ನಿ ಕಾಲಕಾಲಕ್ಕೆ ಇಂಗಿತಜ್ಞೆಯಾಗಿ ಅವರ ತಪಸ್ಸಿಗೆ ಬೇಕಾದ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದು. ತಪಸ್ಸಿನಲ್ಲಿ ಕರ್ದಮ ಪ್ರಜಾಪತಿಗಳು ಒಂದು ಸಿದ್ಧಿಯನ್ನು ಪಡೆದ ಮೇಲೆ ತಾವು ಇಹಲೋಕಕ್ಕೆ ಬರ್ತಾರೆ. ಬಂದಾಗ ನೆನಪಾಗ್ತದೆ, ನಾನು ಮದುವೆ ಆದ ಮೇಲೆ ಅಲ್ವ ತಪಸ್ಸಿಗೆ ಕೂತದ್ದು ಅಂತ ಆಮೇಲೆ ನೆನಪಾಗ್ತದೆ. ನೋಡಿದರೆ ಪಕ್ಕದಲ್ಲಿ ನೋಡ್ತಾರೆ, ನೋಡಿದರೆ ತೆಳ್ಳಗೆ ಆಗಿ ಹೋಗಿದ್ದಾಳೆ ದೇವಹೂತಿ. ಅವರೇ ಹೇಳುವುದು, ನಾನು ಮದುವೆ ಆಗಬೇಕಾದ್ರೆ ಅಂಗುಷ್ಟದ ಹಾಗಿದ್ದಿ, ಈಗ ನೋಡಿದರೆ ನನ್ನ ಕನಿಷ್ಠಿಕೆಗಿಂತ ತೆಳ್ಳಗಾಗಿ ಹೋಗಿದ್ದಿ ಅಂತ. ತುಷ್ಟೋಹ ಮದ್ಯತವ ಮಾನವಿ, ಓ ಮನುವಿನ ಮಗಳೇ ಅಂತ ದೇವಹೂತಿಯನ್ನು ಪ್ರೀತಿಯಿಂದ ಕರೆದು ಕೇಳ್ತಾರೆ, ಏನು ಬೇಕು ನಿನಗೆ ಅಂತ. ಪತ್ನಿ ಹತ್ರ ಹಾಗೆ ಕೇಳಿದರೆ ಏನು ಮಾಡಬೇಕು? ಆಕೆ ನಾಚಿ ತಲೆ ತಗ್ಗಿಸ್ತಾಳೆ. ಆ ಕಾಲದಲ್ಲಿ ಅವರಿಬ್ಬರು ಆಮೇಲೆ ಒಂದು ದೊಡ್ಡ ವಿಮಾನವನ್ನು ನಿರ್ಮಾಣ ಮಾಡಿ ಬಹಳ ಪ್ರದೇಶಗಳಿಗೆಲ್ಲ ಸಂಚಾರ ಮಾಡಿ ಆಕೆ 9 ರೂಪವನ್ನು ಪಡೆದು, ಕರ್ದಮ ಪ್ರಜಾಪತಿಯು ನವಸ್ವರೂಪವನ್ನು ಪಡೆದು ನವ ಕನ್ನಿಕೆಯರಿಗೆ ತಂದೆ ತಾಯಿಯರಾಗ್ತಾರೆ ಅವರು. ಆ ಕನ್ನಿಕೆಯರಲ್ಲಿ ಕೊನೆಯವಳಿಗೆ ಅರುಂಧತಿ ಅಂತ ಹೆಸರು. ಮೊದಲನೆಯವಳು ಕಲಾ, ಎರಡನೆಯವಳು ಅನಸೂಯೆಯನ್ನು ಅತ್ರಿಗೆ ಕೊಡ್ತಾರೆ. ಮರೀಚಿಗೆ ಕಲೆಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಹವಿರ್ಭುವನ್ನು ನಮ್ಮ ಯಜ್ಞವನ್ನು ಮಾಡುವ ಕ್ರತು ಅನ್ನುವ ಪ್ರಜಾಪತಿಗೆ ಕೊಡ್ತಾರೆ. ಕೊನೆಯದ್ದಾಗಿ ವಸಿಷ್ಠಾಯಾಪ್ಯರುಂಧತಿ, ಅರುಂಧತಿಯ ಜೊತೆಗೆ ವಸಿಷ್ಠರು ಉತ್ಕೃಷ್ಟವಾದ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾರೆ. ತುಂಬ ಕಡೆಯಲ್ಲಿ ಪೌರೋಹಿತ್ಯ. ವಸಿಷ್ಠರು ಈ ಸೂರ್ಯವಂಶದ ಕುಲಪುರೋಹಿತರಾಗಿ ಅವರಿಗೆ ಕುಲಗುರುಗಳಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ರಾಜ ನಿಮಿ ವಸಿಷ್ಠರನ್ನು ಒಂದು ಬಾರಿ ಪ್ರಾರ್ಥನೆ ಮಾಡಿದ. ನಿಮಿರಿಕ್ಷ್ವಾಕುತನಯ ವಸಿಷ್ಠಂ ಅವೃತ ಋತ್ವಿಜಂ
ಒಂದು ಯಾಗ ಮಾಡಬೇಕು ಅಂತ ನಿಮಗೆ ಅನಿಸಿತು. ಅದಕ್ಕೋಸ್ಕರ ವಸಿಷ್ಠರನ್ನು ವರ್ಣೆ ಮಾಡಿದ. ವರ್ಣೆ ಮಾಡುವುದು ಅಂದರೆ ಅವರಿಗೆ ಒಂದು ವಸ್ತ್ರವನ್ನು ಕೊಟ್ಟು 2 ದರ್ಬೆಯನ್ನಿಟ್ಟು ಒಂದು ಸುವರ್ಣ ನಾಣ್ಯವನ್ನಿಟ್ಟು ಇಂಥ ಕರ್ಮವನ್ನು ತಾವು ತಮ್ಮ ನೇತೃತ್ವದಲ್ಲಿ ನಡೆಸಿಕೊಡಬೇಕು. ಯಾವ ಯಾವ ಕರ್ಮಗಳಿಗೆ ಯಾರ್ಯಾರು ಆಗಬೇಕು ಅಂತೇಳಿ ತಾವು ನಿರ್ಧರಿಸಿದ ಹಾಗೆ ನಾನು ಆಹ್ವಾನ ಮಾಡ್ತೇನೆ. ಆಹ್ವಾನ ಮಾಡುವುದು ಕೂಡ ಪುರೋಹಿತರ ಕೆಲಸ ಅಲ್ಲ. ಅವ್ರ ಹತ್ರ ಕೇಳುವುದು, ಬ್ರಹ್ಮಸ್ಥಾನಕ್ಕೆ ಯಾರಾಗಬೇಕು, ಹೋತೃಗಳು ಯಾರು, ಅಧ್ವರ್ಯುಗಳು ಯಾರು, ಸಾಮಗಾನ ಮಾಡುವುದಕ್ಕೆ ಬೇಕಾದ ಉದ್ಗಾತೃಗಳನ್ನು ಯಾರನ್ನು ವರ್ಣನೆ ಮಾಡಬೇಕು, ಸುಬ್ರಹ್ಮಣ್ಯ ಅನ್ನೋ ಜಾಗಕ್ಕೆ ಯಾರು, ದೀಕ್ಷಣೆ ಇಷ್ಟಿ ನಡೆಸುವುದಕ್ಕೆ ಎಷ್ಟು ಜನ ಬೇಕು, ಸಭ್ಯಸ್ಥಾನದಲ್ಲಿ ಯಾರು. ಒಂದು ಶ್ರೌತ ಯಾಗ ನಡೆಸಬೇಕಾದ್ರೆ ಅದಕ್ಕೆ ಬೇಕಾದದ್ದನ್ನೆಲ್ಲ ಅವರಲ್ಲಿ ಕೇಳಿಕೊಂಡು ಅವರು ಏನು ನಿರ್ದೇಶ ಕೊಡ್ತಾರೆ ಅಂಥ ಕೆಲಸವನ್ನು ಯಜಮಾನನೇ ಸ್ವತಃ ಮಾಡಬೇಕು. ಪ್ರಧಾನ ಋತ್ವಿಕ್ಕುಗಳಾಗಿ ಆ ವರ್ಣನೆ ಮಾಡಿದ್ದು ವಸಿಷ್ಠರನ್ನು. ವಸಿಷ್ಠರು ಸರಿ ಶುರು ಮಾಡೋಣ ಅಂತ ಹೇಳಿದರು. ಒಂದು ಮುಹೂರ್ತ ಹೇಳಿದರು. ಆ ಮುಹೂರ್ತದ ದಿವಸ ಯಜ್ಞ ಶುರು ಮಾಡಿದರು. ಇವನಿಗೆ ದೀಕ್ಷೆಯನ್ನು ಕೊಟ್ಟರು, ದೀಕ್ಷೆಯನ್ನು ಕೊಡುವಾಗ ಅವನಿಗೊಂದು ಮೈಯಲ್ಲಿ ಅಜಿನ ಧಾರಣೆ ಮಾಡುವುದಿರ್ತದೆ. ಪತಿ ಪತ್ನಿಯರಿಬ್ಬರಿಗೂ ಕೂಡ ದೀಕ್ಷಾ ವಸ್ತ್ರದ ವಿಧಾನ ಇದೆ. ಎಲ್ಲ ದೀಕ್ಷೆ ಕೊಟ್ಟಾಯಿತು. ದೀಕ್ಷೆ ಕೊಟ್ಟಾದ ಮೇಲೆ ವಸಿಷ್ಠರು ಹೇಳ್ತಾರೆ, ನನ್ನನ್ನು ಇಂದ್ರ ಕರೆದಿದ್ದಾನೆ, ಒಂದು ಹೊಸ ಯಾಗ ಉಂಟು ಮಾಡಲಿಕ್ಕೆ ಹೋಗಬೇಕು ಅಂತ. ತಿರುಪತಿಯಲ್ಲೇನೋ ಒಂದು ಕೆಲಸ ಮಾಡ್ತಾರಲ್ಲ ಹಾಗಾಯ್ತು. ಇಲ್ಲಿ ಕೆಲಸ ಶುರು ಮಾಡಿ ಆಗಿದೆ. ಯಾಗ ಶುರು ಮಾಡಿದ ಮೇಲೆ ಇಂದ್ರನಿಗೊಂದು ಕರ್ತವ್ಯ ಇದೆ, ನಾನು ಮಾಡಿ ಮುಗಿಸಬೇಕು. ಆದ್ದರಿಂದ ನಾನು ಹೋಗಿ ಬರ್ತೇನೆ, ನಾನು ಬರುವಲ್ಲಿಯ ತನಕ ಕಾಯಬೇಕು. ತಾವನ್ನು ಮಾಂ ಪ್ರತಿಪಾಲಯ, ಅಲ್ಲಿಯ ತನಕ ನನ್ನನ್ನು ನಿರ್ವರ್ತ್ಯ ಆಗಮಿಷ್ಯಾಮಿ, ದೇವೇಂದ್ರನ ಯಜ್ಞವನ್ನು ನಿರ್ವರ್ತನೆ ಮಾಡಿ ಮುಗಿಸಿ ನಾನು ಬರ್ತಕ್ಕಂಥವನಿದ್ದೇನೆ. ಅಲ್ಲಿಯ ತನಕ ತಾವತ್ತು ಮಾಂ ಪ್ರತಿಪಾಲಯ, ಈ ಯಜ್ಞವನ್ನು ಮುಂದುವರಿಸುವುದಕ್ಕೆ ನನ್ನನ್ನು ಕಾಯು ಅಂತ ಹೇಳಿ ಇವರು ಹೋದವರು ಹಲವು ದಿವಸವಾದರೂ ಬರಲಿಲ್ಲ. ನಮ್ದೆಲ್ಲ ಯಾಗ 3 ಗಂಟೆಯಲ್ಲಿ ನಡೆಯುವ ಯಾಗ, ಇವ್ರದ್ದೆಲ್ಲ ಹಾಗಲ್ಲ. ಕೆಲವು ಚಾತುರ್ಮಾಸ್ಯ ಯಾಗ, ಕೆಲವು ಸಂವತ್ಸರ ಯಾಗ, ಬಹಳ ದೀರ್ಘಕಾಲಿಕವಾದ ಶ್ರೌತ ಯಾಗಗಳು. 12 ಅಂತಿದೆ, 15 ಅಂತಿದೆ. ಇಲ್ಲಿ ನಿಮಿ 1-2 ದಿವಸ ಕಾದ. ಯಜ್ಞ ದೀಕ್ಷೆ ಬೇರೆ ಇದೆ, ವ್ರತನಿಷ್ಠನಾಗಿ ಇರಬೇಕು. ಅವನು ನದಿಯಲ್ಲಿ ಸ್ನಾನ ಮಾಡಬೇಕು, ತ್ರಿಶ್ರವಣ ಸ್ನಾನವನ್ನು ಮಾಡಬೇಕು, ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾ ಇರಬೇಕು. ಅವರು ಬರುವಲ್ಲಿಯ ತನಕ ನಡೆಸಿಕೊಂಡೇ ಹೋಗಬೇಕು. ಇವರಿಗೆ ನೀರಿನಲ್ಲಿ ಒಂದು ಅರ್ಘ್ಯ ಪ್ರದಾನ ಮಾಡುವಾಗ ತನ್ನ ತಲೆಯಲ್ಲಿ ಕೂದಲು ಬೆಳ್ಳಗಾಗಿರುವುದು ಕಾಣಿಸಿತು ನಿಮಿರಾಜನಿಗೆ. ಅದರ ಜೊತೆಗೆ ಯಾವುದೋ ಅಪಶಕುನಗಳು ಬಿದ್ದು. ಹೀಗೆ ನೋಡುವಾಗ ತಲೆಯೇ ಸರಿಯಾಗಿ ನೀರಿನಲ್ಲಿ ಕಾಣಿಸುವುದಿಲ್ಲ. ಇವನ ಶರೀರ ಕಂಠ ತನಕ ಕಾಣಿಸುತ್ತೆ, ತಲೆ ಕಾಣಿಸುವುದಿಲ್ಲ. ತಲೆ ಕಾಣಿಸುವುದಿಲ್ಲ, ಶರೀರ ಕಬಂಧ ಮಾತ್ರ ಕಾಣಿಸುತ್ತೆ. ಅಂದರೆ ಅದೊಂದು ಸೂಚನೆ, ಶೀಘ್ರದಲ್ಲಿ ಮರಣ ಇದೆ ಅಂತ, ಮರಣ ಸೂಚಕವಾದಂತಹ ಒಂದು ಶಕುನ. ಆತ ಏನೇ ಆಗಲಿ, ನಾನೊಂದು ಯಜ್ಞ ಪ್ರಾರಂಭಿಸಿದ್ದೇನೆ, ಸಾಯುವುದಕ್ಕಿಂತ ಮುಂಚೆ ಯಜ್ಞವನ್ನು ಮುಗಿಸಬೇಕು. ಪುರೋಹಿತರು ಅರ್ಧ ಮುಗಿಸಿ ಹೊರಟಿದ್ದಾರೆ, ಅವರು ಬರುವಲ್ಲಿಯ ತನಕ ಕಾಯುವುದಕ್ಕೆ ಎಷ್ಟು ಸಮಯ ಅಂತ ಕಾಯುವುದು. ಆದ್ದರಿಂದ ಯಜ್ಞವನ್ನು ನಾನು ಮುಂದುವರಿಸಬೇಕು ಅಂತ ಹೇಳಿ ಬೇರೆ ಪುರೋಹಿತರನ್ನು ತಾನು ಮಾತಾಡಿ ಅವರ ಹತ್ರ, ಜೊತೆಗೆ ಏನು ವಿಶೇಷ ಅಂದರೆ ಇವನಿಗೆ ಯಜ್ಞದ ಎಲ್ಲ ವಿಷಯಗಳು ಗೊತ್ತಂತೆ. ನಿಮಿ ಆ ವಂಶದ್ದೇ ಒಂದು ವಿಶೇಷ ಏನಂದರೆ ಅವರು ರಾಜಋಷಿಗಳು ಅಂತ ಕರೆಸಿಕೊಳ್ಳುವರು. ರಾಜಋಷಿ ಅಂತ ಕರೆಯುವುದು, ರಾಜ ಧರ್ಮ ಅವರಲ್ಲಿ ಪೂರ್ತಿಯಾಗಿದೆ, ಜೊತೆಗೆ ಋಷಿ ಧರ್ಮವನ್ನು ತಮ್ಮಲ್ಲಿ ತಾವು ಆವಾಹನೆ ಮಾಡಿಕೊಂಡಿದ್ದಾರೆ. ಅವರಿಗೆ ಶಾಸ್ತ್ರ ತತ್ವಜ್ಞಾನ ಇದೆ, ಅಧ್ಯಾತ್ಮ ಜ್ಞಾನ ಇದೆ, ಜೊತೆಗೆ ಲೋಕದಲ್ಲಿ ಪ್ರಜೆಗಳನ್ನು ಹೇಗೆ ಪಾಲನೆ ಮಾಡಬೇಕು ಅನ್ನುವ ರಾಜಕೀಯ ಶಾಸ್ತ್ರದ ನೈಪುಣ್ಯವೂ ಕೂಡ ಇದೆ. ಎರಡೂ ವಿಷಯದಲ್ಲೂ ಕರತಲಾಮಲಕ ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳನ್ನು ರಾಜಋಷಿಗಳು ಅಂತ ಕರೆಯೋದು. ಅಂತಹ ನಿಮಗೆ ಸ್ವತಃ ಈ ಯಜ್ಞಕರ್ಮವನ್ನು ನಡೆಸುವುದರ ವಿಧಿವಿಧಾನಗಳ ಅರಿವಿದೆ. ಆ ಕಾರಣದಿಂದ ಬೇರೆ ಪುರೋಹಿತರನ್ನಿಟ್ಟುಕೊಂಡು ಯಾಗ ಪ್ರಾರಂಭಿಸಿದ್ದಾನೆ. ಮುಗಿಯುವುದಕ್ಕೆ ಹತ್ತಿರ ಬಂದಿದೆ. ಮುಗಿಯುವುದಕ್ಕೆ ಬರುವಾಗ ನಮ್ಮ ವಸಿಷ್ಠರು ಆಗಮಿಸಿದರು. ಯಾಗ ಮುಗಿಸ್ತಾ ಇದ್ದಾನೆ, ಮುಂದುವರಿಸಿದ್ದಾನೆ ಅಂತ ಹೇಳಿ ವಸಿಷ್ಠರಿಗೆ ಸಿಟ್ಟು ಬಂದಂತೆ. ಏನೋ ಸ್ವಲ್ಪ ಮಾತುಕತೆ ಆಗಿರಬೇಕು, ಅದನ್ನೆಲ್ಲ ವೇದವ್ಯಾಸರು ಹೇಳಲಿಲ್ಲ. ಏನೇನು ಮಾತುಕತೆ ಆಗಿದೆ ಅಂತೇಳಿ ಹೇಳಲಿಲ್ಲ. ಸ್ವಲ್ಪ ಘರ್ಷಣೆ ಆಯಿತು. ವಸಿಷ್ಠರಿಗೆ ಸಿಟ್ಟು ಬಂದಿದೆ. ತಮ್ಮ ಕಮಂಡಲುವಿನಿಂದ ಕೈಯಲ್ಲಿ ನೀರು ಹಿಡಿದಿದ್ದಾರೆ. ನಿನ್ನ ಶರೀರ ಬಿದ್ದು ಹೋಗಲಿ ಅಂತ ಅವನ ಮೇಲೆ ಎರಚಿದ್ರು. ಯಜಮಾನ ಸತ್ತು ಹೋಗಲಿ ಅಂತ ಕೊಟ್ಟ ಶಾಪ ಇದು. ಇದನ್ನು ನೋಡ್ತಾ ಇದ್ದಾನೆ. ಪಕ್ಕದಲ್ಲಿ ತನ್ನ ಪತ್ನಿ ಇದ್ದಾಳೆ. ನಿಮಗೆ ಕಸಿವಿಸಿ ಆಯಿತು. ಅಲ್ಲ, ಇಷ್ಟು ಪುರೋಹಿತರು ಕ್ರಮ ಪ್ರಕಾರ ಯಾಗ ನಡೆಸ್ತಾ ಇದ್ದಾರೆ. ಇವರೇ ಆರಂಭ ಮಾಡಿದ ಯಾಗ. ನಾನು ಮಾತು ತಪ್ಪಿದ್ದೇನೆ. ಏನು ಅಂತ ಹೇಳಿದರೆ, ನನ್ನನ್ನು ಬರುವಲ್ಲಿಯ ತನಕ ಕಾಯು ಅಂತ ಅವರು ಹೇಳಿದ್ದಾರೆ. ಆದರೆ ನಾನು ಕಾಯಲಿಲ್ಲ. ಯಾಕೆ? ನನ್ನ ಆಯುಷ್ಯ ಇನ್ನು ಎಷ್ಟು ದಿವಸ ಇದೆ ಅಂತ ತೀರ್ಮಾನ ಇಲ್ಲ. ಆರಂಭಿಸಿದ್ದನ್ನು, ಸಂಕಲ್ಪಿಸಿದ್ದನ್ನು ಪೂರ್ತಿ ಮಾಡದೆ ಶರೀರ ತ್ಯಾಗ ಮಾಡಿತು ಅಂತ ಹೇಳಿದರೆ
ಯಮನಿಗೂ ಕೂಡ ಕಸಿವಿಸಿ ಆಗ್ತದೆ, ಇವನನ್ನು ಅಲ್ಲಿ ಕಳಿಸಬೇಕು ಇಲ್ಲಿ ಕಳಿಸಬೇಕು ಅಂತೇಳಿ. ಇದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವ ದೃಷ್ಟಿಯಿಂದ ಮುಗಿಸುವುದಕ್ಕೆ ಪ್ರಯತ್ನಿಸಿದರೆ ಇವರಿಗೆ ದಕ್ಷಿಣೆಯ ಆಸೆ ಇದೊಂದು ಬಂತು. ಈಗ ನಾನೇ ಯಾಗ ಮಾಡಬೇಕು ಅಂತ ಇವರಿಗಿದೆ ಅಂದರೆ ಇದು ಲೋಭ ಅನ್ನೋ ಭಾವನೆ ಬಂತು. ಬ್ರಾಹ್ಮಣರಾದ ವಸಿಷ್ಠರು ಪರಮ ಶಾಂತ ಸ್ವರೂಪಿಗಳು, ಅವರೇ ಸಿಟ್ಟು ಮಾಡಿಕೊಂಡು ಹೀಗೆ ಶಾಪ ಕೊಡ್ತಾರೆ ಅಂತಾದರೆ ಈ ಕ್ಷತ್ರಿಯ ಸ್ವತಃ ಶಾಪಾನುಗ್ರಹ ಶಕ್ತನಾದ ನಿಮಿ ಅವನೇನು ಮಾಡಬೇಕು? ಅವನಿಗೂ ಸಿಟ್ಟು ಬಂತು. ತನ್ನ ಕಮಂಡಲುವಿನಿಂದ ನೀರು ತೆಗೆದ, ನಿಮ್ಮ ಶರೀರ ಬಿದ್ದು ಹೋಗಲಿ ಅಂತ ಹಾಗೆ ಶಾಪ ಕೊಟ್ಟ ವಸಿಷ್ಠರಿಗೆ. ಆಶ್ಚರ್ಯ ಏನು ಅಂದರೆ ವಸಿಷ್ಠರ ಶರೀರ ಬೇಗ ಬಿದ್ದು ಹೋಯಿತು. ಆಮೇಲೆ ರಾಜನ ಶರೀರ ಬಿತ್ತು. ವಸಿಷ್ಠರು ಶರೀರ ಬೀಳಿಸಿಕೊಂಡ್ರು, ನಗ್ತಾ ಇದ್ದಾರೆ ಅವರು. ಶಾಪ ಕೊಡುವಾಗಲೂ ನಗುತ್ತಾ ಶಾಪ ಕೊಟ್ಟವರು. ಶರೀರ ಬಿತ್ತು, ಬಿದ್ದ ಕೂಡಲೇ ಹುಟ್ಟಿದರು. ಒಂದು ಸಲ ಇವರಿಗೆ ಸಾಯುವುದು ಅಂತೇಳಿದರೆ ಆಟ. ಯಾಕಂದರೆ ಅವರಿಗೆ ಯಾವಾಗ ಹೇಗೆ ಸಾಯಬೇಕು, ಯಾವಾಗ ಎಲ್ಲಿ ಹುಟ್ಟಬೇಕು ಅನ್ನೋ ವ್ಯವಸ್ಥೆಯಲ್ಲೇ ಅವರು ಸಾಯುವವರು. ಸತ್ರು. ಆ ಕಡೆಯಿಂದ ಮಿತ್ರಾವರುಣರ ವೀರ್ಯದ ಫಲವಾಗಿ ಊರ್ವಶಿಯನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಒಂದು ಕುಂಭದಲ್ಲಿ ಆವಿರ್ಭವಿಸಿದರು. ಇಬ್ಬರು ಹುಟ್ಟಿದವರು ಕುಂಭದಲ್ಲಿ, ಒಂದು ಈ ವಸಿಷ್ಠರು, ಇನ್ನೊಬ್ಬರು ಅಗಸ್ತ್ಯರು ಅಂತ. ಇವರಿಗೆ ಅವತ್ತಿಂದ ಮೈತ್ರಾವರುಣಿರು ವಸಿಷ್ಠ ಅಂತ ವಸಿಷ್ಠರಿಗೆ ಹೆಸರು. ಮಿತ್ರಾವರುಣರ ಮಗನಾಗಿ ಹುಟ್ಟಿದಂತಹ ವಸಿಷ್ಠ. ಇದಕ್ಕಿಂತ ಹಿಂದೆ ಬ್ರಹ್ಮಜ ಅಂತ ಹೆಸರು. ಚತುರ್ಮುಖ ಬ್ರಹ್ಮನ ಮಗನಾಗಿದ್ದ ವಸಿಷ್ಠರು ಇದೀಗ ಎರಡನೆಯ ಬಾರಿ ಮಿತ್ರಾವರುಣರ ಮಕ್ಕಳಾಗಿ ಹುಟ್ಟಿದರು. ಅಷ್ಟರಲ್ಲಿ ರಾಜನ ಶರೀರವು ಬಿದ್ದು ಹೋಯಿತು. ಪುರೋಹಿತರೆಲ್ಲ ಯಾಗವನ್ನು ಮುಂದುವರಿಸದೇ ಇರಲಿಕ್ಕಾಗ್ತದ? ಮುಗಿಯುವ ಹಂತದಲ್ಲಿದೆ. ಯಜಮಾನ ಶರೀರ ತ್ಯಾಗ ಮಾಡಿದ್ದಾನೆ. ಆದರೆ ಯಜ್ಞದಲ್ಲಿ ಅಶುಚಿತ್ವ ಬರುವುದಿಲ್ಲ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ಕಂಕಣ ಬಂಧನ ಮಾಡಿಕೊಂಡು ಸತ್ರಯಾಗವನ್ನು ಆರಂಭಿಸಿದ ಕಾರಣದಿಂದ ಸತ್ರಯಾಗದಲ್ಲಿ ಒಬ್ಬನೇ ಯಜಮಾನ ಅಂತಲ್ಲ. ಒಬ್ಬ ಯಜಮಾನ ಹೋದರೆ ಇನ್ನೊಬ್ಬ ಯಜಮಾನ, ಪ್ರತಿಯೊಬ್ಬರೂ ಯಜಮಾನರು. ಆದ್ದರಿಂದಾಗಿ ಋಷಿಗಳು ಯಜ್ಞವನ್ನು ಮುಂದುವರಿಸಿದರು. ವಸಿಷ್ಠರೂ ಸೇರಿಕೊಂಡ್ರಂತೆ. ನೋಡಿ, ಮಿತ್ರಾವರುಣರ ಮಗನಾಗಿ ವಸಿಷ್ಠರು ಹುಟ್ಟಿದ್ದು ಅಂತ ಹೇಳಿದರೆ ಪುಟ್ಟ ಮಗುವಾಗಿ ಹುಟ್ಟಿ ಬೆಳೆದದ್ದಲ್ಲ. ಈಗ ಶರೀರ ತ್ಯಾಗ ಮಾಡುವಾಗ ವಸಿಷ್ಠರ ಶರೀರ ಹೇಗಿತ್ತೋ ಅದೇ ರೂಪದಿಂದ ಆವಿರ್ಭವಿಸಿದ್ದವರು. ಇವತ್ತು ಆಕಾಶದಲ್ಲಿ ವಸಿಷ್ಠ ನಕ್ಷತ್ರ ಅಂತ ನಾವು ಕಾಣ್ತೇವೆ. ಸಪ್ತಋಷಿ ಮಂಡಲದಲ್ಲಿ ಕೊನೆಯ ನಕ್ಷತ್ರವಾಗಿ ಕಾಣಿಸುವಂಥದ್ದು ವಸಿಷ್ಠ ನಕ್ಷತ್ರ. ಅಂಥ ವಸಿಷ್ಠರು ಇಲ್ಲಿ ಆವಿರ್ಭವಿಸಿ ನಿಮಿಯ ಯಾಗದಲ್ಲಿ ತಾವೇ ಪ್ರಧಾನ ನೇತೃತ್ವ ವಹಿಸಿ ಮುಂದುವರಿಸಿದ್ದಾರೆ ಯಾಗವನ್ನು. ನಿಮಿಯ ಶರೀರವನ್ನು ಕೆಲವು ಸುಗಂಧ ದ್ರವ್ಯ ಮತ್ತು ಸುಗಂಧಯುಕ್ತವಾದಂತಹ ತೈಲ ದ್ರೋಣಿಯಲ್ಲಿ ಹಾಕಿಟ್ಟು ಸಂರಕ್ಷಣೆ ಮಾಡಿದ್ದಾರೆ ಶರೀರವನ್ನು. ಯಜ್ಞ ಪೂರ್ತಿಯಾಯಿತು. ಪೂರ್ಣಾಹುತಿಯ ಹೊತ್ತಿಗೆ ಭಗವಂತ ಪ್ರತ್ಯಕ್ಷನಾದ. ಭಗವಂತನಲ್ಲಿ ಈ ಪುರೋಹಿತರು ವಸಿಷ್ಠರನ್ನು ಮುಂದೆ ಇಟ್ಟುಕೊಂಡು ಪ್ರಾರ್ಥನೆ ಸಲ್ಲಿಸಿದರು. ನಿಮಿ ಅತ್ಯಂತ ತಜ್ಞ, ಶಾಸ್ತ್ರ ತಜ್ಞ. ನಮ್ಮಲ್ಲಿ ಇವತ್ತು ತಜ್ಞ ಅನ್ನೋ ಶಬ್ದಕ್ಕೆಲ್ಲ ಅರ್ಥ ಬೇರೆ ಆಗಿದೆ. ಬರೀ ಎಡಗಣ್ಣು ಮಾತ್ರ ಗೊತ್ತಿದ್ದು ಬಲಗಣ್ಣು ಗೊತ್ತಿಲ್ಲದೆ ಹೋದರೆ ಅವರಿಗೆ ಬಲಗಣ್ಣು ನೇತ್ರ ತಜ್ಞ ಅಂತ ಹೆಸರು, ಅಥವಾ ಎಡಗಣ್ಣು ನೇತ್ರ ತಜ್ಞರು. ಈ ತಜ್ಞ ಶಬ್ದ ಸ್ಪೆಷಲಿಸ್ಟ್ ಅಂತ ಒಂದು ಅರ್ಥ ಬಂದೋಗಿದೆ. ಆದರೆ ಇಲ್ಲಿ ತಜ್ಞ ಅಂದರೆ ತತ್ ಸಮ್ಯಕ್ತಯ ಜಾನಾತೀತಿ ತಜ್ಞ, ಅದರ ಬಗ್ಗೆ ಸರಿಯಾದ ಜ್ಞಾನ ಉಳ್ಳವ, ಶಾಸ್ತ್ರ ತತ್ವಜ್ಞನಾಗಿರತಕ್ಕಂತಹ ವ್ಯಕ್ತಿ ಈತ ನಿಮಿ. ಆತ ಯಜ್ಞದ ಮಧ್ಯದಲ್ಲಿ ಗುರುಶಾಪದಿಂದಾಗಿ ಶರೀರ ಕಳೆದುಕೊಂಡಿದ್ದಾನೆ. ಹೇಳುವುದು ಯಾರು? ಶಾಪ ಕೊಟ್ಟವರೇ, ವಸಿಷ್ಠರೇ ಹೇಳುವುದು. ಗುರುಶಾಪದಿಂದಾಗಿ ಶರೀರ ಕಳೆದುಕೊಂಡಿದ್ದಾನೆ. ಶರೀರ ಕಳೆದುಕೊಂಡಿರುವ ಈತ ಈಗ ಜೀವಿಸಬೇಕು. ಅವನು ಜೀವಿಸಿದರೆ ಮಾತ್ರ ಈ ಪುರೋಹಿತರಿಗೆಲ್ಲ ದಕ್ಷಿಣೆ ಕೊಡಲಿಕ್ಕೆ ಯಜಮಾನರು ನಿಷ್ಪನ್ನರಾಗ್ತಾರೆ. ಆದ್ದರಿಂದ ಅವನಿಗೆ ಬದುಕು ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿದರು. ಭಗವಂತ ಹೇಳಿದ, ಹುಟ್ಟು ಸಾವು ಅನ್ನುವುದು ವ್ಯಕ್ತಿ ನಿಯತ. ಆದರೆ ಅದನ್ನು ದೇವತೆಗಳ ಅನುಗ್ರಹ ಸರಿಪಡಿಸುತ್ತೆ. ಅದಕ್ಕೆ ನಾನು ಬೇಕು ಅಂತಿಲ್ಲ. ಅಗ್ನಿಯಾದಿ ದೇವತೆಗಳೆಲ್ಲ ಯಜ್ಞ ತುಷ್ಟರಾಗಿ ಇಲ್ಲಿ ನಿಂತಿದ್ದಾರೆ, ಅವರು ನೋಡಿಕೊಳ್ತಾರೆ ಅಂತ ಭಗವಂತ ಅದೃಶ್ಯನಾದ. ಅಗ್ನಿಯಾದಿ ದೇವತೆಗಳು ನಿಮಿಯನ್ನು ಕರೆದ್ರಂತೆ. ಶರೀರವನ್ನು ಬಿಟ್ಟು ಹೋಗಿದ್ದ ನಿಮಿ ಅಲ್ಲಿ ಆಕಾಶದಲ್ಲಿ ನಿಂತಿದ್ದ. ಚೇತನ ಸ್ವರೂಪನಾದಂತಹ ಆತ ವಾಯವ್ಯ ಶರೀರದಲ್ಲಿ ನಿಂತಿದ್ದವನನ್ನು ದೇವತೆಗಳು ಕರೆದು ಈ ಶರೀರಕ್ಕೆ ಪ್ರವೇಶ ಮಾಡು ಅಂತ ಹೇಳಿದರು. ನಿಮಿ ಹೇಳ್ತಾನೆ, ನಾನು ಬದುಕುವುದಿಲ್ಲ ಅಂತ ಹೇಳ್ತಾನೆ. ನನಗೆ ಬದುಕುವುದಕ್ಕಿಂತ ಹೀಗಿರುವುದರಲ್ಲಿ ಖುಷಿ ಜಾಸ್ತಿ ಇದೆ ಅಂತ ಹೇಳಿದ. ನನಗೆ ಈ ಶರೀರ ಬೇಡ. ಅವ ಹೇಳ್ತಕ್ಕಂಥ ಕೆಲವು ಮಾತುಗಳಿದ್ದಾವೆ. ದೇಹಂ ನಾವರುರುತ್ಸೇಹಂ ದುಃಖ ಶೋಕ ಭಯಾಶ್ರಯಂ ಸರ್ವತ್ರಾಸ್ಯ ಯತೋ ಮೃತ್ಯು ಮತ್ಸ್ಯಾನಾಂ ಉದಕೆ ಯಥಾ. ದೇಹಂ ನ ಆರುರುಹೇ ಅಹಂ, ನಾನು ದೇಹವನ್ನು ಪ್ರವೇಶ ಮಾಡುವುದಿಲ್ಲ. ಯಾಕೆ? ಅದು ದುಃಖ ಶೋಕ ಭಯಾವಹಂ. ಶರೀರದ ಒಳಗೆ ಚೇತನ ಬಂದರೆ ಅವನಿಗೆ ದುಃಖ ಶೋಕ ಭಯ. ದುಃಖ ಬೇರೆ, ಶೋಕ ಬೇರೆ.
ದುಃಖ ಅಂದರೆ ಶರೀರದಲ್ಲೇ ಏನಾದರೂ ಪೆಟ್ಟು ಬಿದ್ದಾಗ, ಜ್ವರ ಬಂದಾಗ ಆಗುವಂಥದ್ದು ದುಃಖ. ತನಗೆ ಅಭಿಮಾನ ಪಾತ್ರರಾದ ವ್ಯಕ್ತಿಗಳಿಗೆ ಏನಾದರೂ ಸಮಸ್ಯೆ ಆದಾಗ ಇವ ಅನುಭವಿಸುವಂಥದ್ದು ಶೋಕ. ಪುತ್ರ ಶೋಕ, ಪತ್ನಿ ಶೋಕ, ಈ ಶಬ್ದದ ಬಳಕೆ ಮಾಡ್ತೇವೆ. ಅಭಿಮಾನದ ಕಾರಣದಿಂದ ಉಂಟಾಗುವಂಥದ್ದು ಶೋಕ. ಈ ಶರೀರದಲ್ಲಿ ಚೇತನ ನಿಂತ ಕೂಡಲೇ ಅವನಿಗೆ ಅಭಿಮಾನ ಉಂಟಾಗ್ತದೆ. ಆ ಅಭಿಮಾನದ ಕಾರಣದಿಂದ ದುಃಖ, ಶೋಕ, ಭಯ. ಅದೆಂಥದ್ದು? ರಾಜಭಯ, ಚೋರ ಭಯ, ಇಂಥದ್ದೆಲ್ಲ. ಮಳೆ ಬಂದಾಗ ಜಲಭಯ, ವಿಷಭಯ, ಕೊನೆಗೆ ಪಿಶಾಚ ಭಯ, ಅನೇಕ ಬಗೆಯ ಮೃತ್ಯು ಭಯಾದಿ ಭಯಗಳು ಈ ಶರೀರ ಇದ್ದಾಗ ಅಲ್ವ ಬರುವುದು. ಆದ್ದರಿಂದ ಈ ದುಃಖ ಶೋಕ ಭಯಾವಹವಾದಂತಹ ಶರೀರವನ್ನು ನಾನು ಪ್ರವೇಶ ಮಾಡುವುದಿಲ್ಲ, ನನಗೆ ಹೀಗಿರುವುದೇ ಚಂದ ಅಂತ ಹೇಳಿದ. ಆಗ ಋಷಿಗಳು ವಸಿಷ್ಠ ಪುರಸ್ಸರರಾಗಿ ಹೇಳ್ತಾರೆ, ಹಾಗಾದರೆ ಇವನಿಗೊಂದು ಜೀವನ ಬೇಕು ದೇವತೆಗಳೇ, ಏನು ಮಾಡ್ತೀರಿ? ದೇವತೆಗಳು ಹೇಳ್ತಾರೆ, ಹಾಗಾದರೆ ನೀನು ಎಲ್ಲ ಚೇತನಗಳ ಕಣ್ಣಿನಲ್ಲಿದ್ದುಕೊಂಡು ಅವರಿಗೆ ಈ ಶರೀರ ಶಾಶ್ವತವಲ್ಲ ಎಂಬ ಜ್ಞಾನವನ್ನು ಹುಟ್ಟಿಸು ಅಂತ ಹೇಳಿದ್ರಂತೆ. ಅಂದರೆ ಕಣ್ಣಿನಲ್ಲಿದ್ದುಕೊಂಡು ಏನು ಮಾಡಬೇಕು ಅಂದರೆ ಆಗಾಗ ಕಣ್ಣು ಮುಚ್ಚುವುದು, ಆಗಾಗ ಕಣ್ಣು ತೆರೆಯುವುದು, ಈ ಕೆಲಸ ಮಾಡಬೇಕು. ಈ ಕೆಲಸಕ್ಕೆ ಸಂಸ್ಕೃತದಲ್ಲಿ ನಿಮಿಷ ಅಂತ ಹೆಸರು. ನಿಮಿಷೋ ನಿಮಿಷಸ್ರಗ್ವಿ ನಿಮಿಷ. ನಿಮಿಷ ಅಂದರೆ ಕಣ್ಣು ಮುಚ್ಚಿ ತೆರೆಯುವಂತಹ ಕೆಲಸ. ಈ ಕೆಲಸವನ್ನು ಮಾಡಿಸುವಂಥ ವ್ಯಕ್ತಿಗೆ ನಿಮಿ ಅಂತ ಹೆಸರು. ಆ ನಿಮಿಯಿಂದಾಗಿಯೇ ಇದಕ್ಕೆ ನಿಮಿಷ ಅಂತ ಹೆಸರು ಬಂದದ್ದು. ಅವನು ಎಲ್ಲರ ಕಣ್ಣಿನಲ್ಲಿದ್ದು ಕಣ್ಣು ಆಗಾಗ ಮುಚ್ಚುವಿಕೆ ಅನ್ನುವ ಪ್ರಕ್ರಿಯೆಯನ್ನು ನಡೆಸುವುದರ ಮೂಲಕ ನಾವು ಶಾಶ್ವತರಲ್ಲ ಎಂಬ ಎಚ್ಚರ ಕೊಡುವುದಕ್ಕೋಸ್ಕರ ಆ ಕೆಲಸ ಮಾಡ್ತಾ ಇದ್ದಾರಂತೆ. ನಮ್ಗೆ ಗೊತ್ತೇ ಇಲ್ಲ ಈ ವಿಷಯ. ಅದು ಯಾಕೆ ನಮ್ಮ ಕಣ್ಣು ಆಗಾಗ ಮುಚ್ಚುತ್ತದೆ? ಆಗಾಗ ಮುಚ್ಚದೆ ಹೀಗೆ ದೃಷ್ಟಿಯುದ್ಧ ಅಂತ ಉಂಟು. ಅದು ಧನುರ್ವೇದದಲ್ಲಿ ಬರತಕ್ಕಂಥ ಒಂದು ಯುದ್ಧ. ಅನೇಕ ಬಗೆಯ ಯುದ್ಧ ಇದೆ. ಮುಷ್ಟಿ ಯುದ್ಧ ಬೇರೆ, ದೃಷ್ಟಿ ಯುದ್ಧ ಬೇರೆ. ದೃಷ್ಟಿ ಯುದ್ಧ ಅಂದರೆ ಅವನು ಕಣ್ಣು ತೆರೆದು ಇವನ ಕಣ್ಣು ನೇರವಾಗಿ ನೋಡ್ತಾ ಇರಬೇಕು, ಯಾರು ಮೊದಲು ಮುಚ್ತಾರೆ ಅವಸೋತ ಹಾಗೆ ಅಂತ. ಇದಕ್ಕೆ ದೃಷ್ಟಿ ಯುದ್ಧ ಅಂತ ಹೆಸರು. ಆ ಕಣ್ಣು ತಾನಾಗಿ ಒಂದಲ್ಲ ಒಂದು ಹೊತ್ತಿಗೆ ಮುಚ್ಚಲೇಬೇಕು. ಆರೋಗ್ಯಶಾಲಿಯಾದಂತಹ ವ್ಯಕ್ತಿಗೆ ಸುಮಾರು 40 ಸೆಕೆಂಡುಗಳಿಗೆ ಒಂದು ಬಾರಿ ಕಣ್ಣು ಮುಚ್ಚಿಕೊಳ್ಳುತ್ತೆ, ಅದು ತಾನಾಗಿ ಮುಚ್ಚುತ್ತೆ. ಕೆಲವರು ಆಗಾಗ ಮುಚ್ಚುತ್ತಾ ಇರ್ತಾರೆ, ಇನ್ನು ಕೆಲವರು 1 ನಿಮಿಷವಾದರೂ ಕಣ್ಣು ಮುಚ್ಚುವುದಿಲ್ಲ. ಆದರೆ ನಾವು ಇವತ್ತು ನಿಮಿಷ ಅಂತ ಕರೆಯುವುದು ಮಾತ್ರ, ಇವತ್ತು ಕರೆಯುವಂತಹ ಮಿನಿಟ್ ಅನ್ನೋ ವ್ಯವಸ್ಥೆ ಉಂಟಲ್ಲ, ಅದು ಮಾತ್ರ ಬೇರೆ ಇದೆ. 60 ಸೆಕೆಂಡ್ ಒಂದು ವ್ಯವಸ್ಥೆ ಮಾಡಿದ್ದೇವೆ. ವಸ್ತುತಃ ಶಾಸ್ತ್ರೀಯವಾಗಿ ರೆಪ್ಪೆ, ಆರೋಗ್ಯಶಾಲಿಯಾದ ವ್ಯಕ್ತಿ ಒಮ್ಮೆ ರೆಪ್ಪೆ ಮುಚ್ಚಿ ಮತ್ತೊಮ್ಮೆ ರೆಪ್ಪೆ ಮುಚ್ಚುವುದಕ್ಕೆ ಮಧ್ಯ ಕಾಲ ಏನಿದೆ ಅದಕ್ಕೆ ನಿಮಿಷ ಅಂತ ಶಾಸ್ತ್ರೀಯವಾದ ಹೆಸರು. ಈ ಕಣ್ಣು ಮುಚ್ಚುವುದರಿಂದ ಇವನಿಗೆ ಎಚ್ಚರ ಏನಾಗುತ್ತೆ ಅಂದರೆ, ಇದು ಶಾಶ್ವತ ಅಲ್ಲ, ಯಾವತ್ತಾದರೂ ಒಂದು ಬಾರಿ ಕಣ್ಣು ಮುಚ್ಚಬೇಕಾಗ್ತದೆ. ಯಾಕಂದರೆ ಅದು ನಮ್ಮ ಹಿಡಿತದಲ್ಲಿಲ್ಲ. ನಮ್ಮ ಹಿಡಿತದಲ್ಲಿಲ್ಲದೆ ನಿಮಿಷಗಳು ನಡೀತಾ ಇರುವುದರಿಂದ ನಾವು ಶಾಶ್ವತರಲ್ಲ ಎಂಬ ಪ್ರಜ್ಞೆ ಹುಟ್ಟುತ್ತಂತೆ. ಈ ನಿಟ್ಟಿನಿಂದ ಈ ಕೆಲಸವನ್ನು ದೇಹಂ ಮಮಂಥುಶ್ಚ ನಿಮೇಹೇ, ಈ ನಿಮಿ ಚೇತನ ಅವನು ಎಲ್ಲರ ಶರೀರದಲ್ಲೂ ನಿಂತ, ಕಣ್ಣಿನಲ್ಲಿ ನಿಂತ. ಆದರೆ ಈಗೇನಾಯಿತು? ನಿಮಿಯ ಶರೀರ ಇದೆ, ಯಜ್ಞ ಪೂರ್ಣಾಹುತಿ ಕೊಡುವುದಕ್ಕೆ ಯಜಮಾನ ಇಲ್ಲ. ಈ ಪ್ರಸಂಗದಲ್ಲಿ ನಿಮಿಯ ಶರೀರವನ್ನು ಆ ಋಷಿ ಮುನಿಗಳು ಮಥನ ಮಾಡಿದರು. ಸುಗಂಧ ದ್ರೋಣಿಯಲ್ಲಿದ್ದಂತಹ ಆ ಶರೀರವನ್ನು ಮಥನ ಮಾಡ್ತಾರೆ. ಆ ಮಥನ ಮಾಡಿದಾಗ ಅಲ್ಲಿಂದ ಒಂದು ಚೇತನ ಹುಟ್ಟಿತು ಆ ಶರೀರದಿಂದ. ಅವನಿಗೆ ನಿಮಿಯ ಮಗ ಅಂತ ಹೆಸರು, ನಿಮಿಜ ಅಂತ ಹೆಸರು. ಮಥನ ಮಾಡಿದರಿಂದ ಹುಟ್ಟಿದವನಾದ್ರಿಂದ ಅವನನ್ನು ಮಿಥಿಲ ಅಂತ ಕರೀತಾರೆ. ದೇಹವಿಲ್ಲದೇ ಇದ್ದ ವ್ಯಕ್ತಿಯಿಂದ ಹುಟ್ಟಿದವನಾದ್ರಿಂದ ಅವನನ್ನು ವೈದೇಹ ಅಂತ ಕರೀತಾರೆ. ವಿದೇಹ ಅಂದರೆ ದೇಹರಹಿತ, ವಿಗತೋ ದೇಹ ಯಸ್ಮಾತ್. ವಿದೇಹನಿಂದ ಹುಟ್ಟಿದ ಮಗು ಆದ್ದರಿಂದ ಅದಕ್ಕೆ ವೈದೇಹ ಅಂತ ಹೆಸರು. ಇದೇ ವಂಶದಲ್ಲಿ ಮುಂದೆ ಸೀತೆ ಯಾಕೆ ವೈದೇಹಿ ಆದ್ಲು ಅನ್ನೋದು ನಮಗೆ ಸ್ಪಷ್ಟವಾಯಿತು. ಅವಳು ಮೈಥಿಲಿ ಅಂತ ಯಾಕೆ ಕರೆಸಿಕೊಳ್ತಾಳೆ ಅನ್ನೋದು ಸ್ಪಷ್ಟವಾಗ್ತದೆ. ಹೀಗೆ ನಿಮಿಯ ಶರೀರದಿಂದ ಆವಿರ್ಭವಿಸಿದಂತಹ ಚೇತನಕ್ಕೆ ವೈದೇಹ ಅಥವಾ ಮಿಥಿಲ ಅಂತ ಹೆಸರು. ಈತ ಒಂದು ವಿಶಿಷ್ಟವಾದ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಆ ಪಟ್ಟಣಕ್ಕೂ ಕೂಡ ಮಿಥಿಲಾ ಪಟ್ಟಣ ಅಂತ ಹೆಸರು. ಈ ಮಿಥಿಲನಿಂದ ನಿರ್ಮಿತವಾಗಿರತಕ್ಕಂಥ ಪಟ್ಟಣ ಮಿಥಿಲಾ ಪಟ್ಟಣ. ಆ ಮಿಥಿಲಾ ಪಟ್ಟಣದ ಒಡೆಯನಾದಂತಹ ವಿದೇಹ ತನ್ನ ಅನೇಕ ಯಜ್ಞಗಳನ್ನು ನಡೆಸ್ತಾನೆ. ಪ್ರತಿಯೊಂದು ಯಜ್ಞದಲ್ಲೂ ಕೂಡ 14 ಮುನಿಗಳು ನಿಂತು ಶಾಸ್ತ್ರಾರ್ಥ ವಿಮರ್ಶೆಯನ್ನು ನಡೆಸ್ತಾ ಇದ್ರಂತೆ. ಇವರೆಲ್ಲ ಜನಕರು ಅಂತ ಕರೆಸಿಕೊಳ್ತಾರೆ. ಯಾಕೆ ಜನಕರು ಅಂತ ಹೇಳಿದರೆ, ಶರೀರದಿಂದ ಚೇತನ ಹೊರಗೆ ಹೋದ ಮೇಲೆಯೂ ಆ ಶರೀರದಿಂದ ಒಂದು ವ್ಯಕ್ತಿತ್ವದ ಜನನಕ್ಕೆ ಕಾರಣೀಭೂತವಾದ ವಂಶ. ಆದ್ದರಿಂದ ಇವರನ್ನು ವಂಶವನ್ನೇ ಜನಕ ವಂಶ ಅಂತ ಕರೀತಾರೆ. ನಿಮಿಯಿಂದ ಪ್ರಾರಂಭಿಸಿಕೊಂಡು ಆ ವಂಶದಲ್ಲಿ ಅನೇಕ ಜನಕರು ಆವಿರ್ಭವಿಸಿದ್ರು. ಅದರಲ್ಲಿ 17ನೆಯ ಜನಕ, ಅವನಿಗೆ ಕ್ಷೀರಧ್ವಜ ಅಂತ ಹೆಸರು. 17ನೇಯವ, ಈ ನಿಮಿಯಿಂದ ಪ್ರಾರಂಭಿಸಿ 17ನೆಯ ವ್ಯಕ್ತಿ ಕ್ಷೀರಧ್ವಜ.
ಆ ಕ್ಷೀರಧ್ವಜ ಒಂದು ಯಾಗ ಮಾಡಬೇಕು ಅಂತ ಸಂಕಲ್ಪಿಸಿ ಒಂದು ನದಿಯ ತೀರಕ್ಕೆ ಬರ್ತಾನೆ. ಆ ನದಿಯ ತೀರದಲ್ಲಿ ಒಂದು ಅಗ್ನಿ ಉರಿತಾ ಇರ್ತದೆ. ಬಹಳ ಚಳಿಗಾಲ, ಬಹುಶಃ ಧನುರ್ಮಾಸದಲ್ಲಿ ಬಂದದ್ದು ಅಂತ ಅನಿಸುತ್ತೆ. ಒಂದು ಅಗ್ನಿ ಹತ್ತಿಕೊಂಡಿದೆ. ಆ ಹತ್ತಿದ ಅಗ್ನಿಯ ಪಕ್ಕದಲ್ಲಿ ಒಂದು ಸರ್ಪ ಚಳಿ ಕಾಯಿಸ್ತಾ ಇದೆ. ಹೆಡೆ ಎತ್ತಿ ಸರ್ಪ ಚಳಿ ಕಾಯಿಸ್ತಾ ಇದೆ. ಸರ್ಪ ಚಳಿ ಕಾಯಿಸುವ ಪಕ್ಕಕ್ಕೆ ಒಂದು ಕಪ್ಪೆ ಬಂದು ತಾನು ಕೂಡ ಚಳಿ ಕಾಯಿಸುವುದಕ್ಕೆ ನಿಂತಿದೆ. ಸರ್ಪ ಕಪ್ಪೆಯನ್ನು ತಿನ್ನುವುದಿಲ್ಲ, ಕಪ್ಪೆಗೂ ಅಷ್ಟು ಧೈರ್ಯ. ಈ ಒಂದು ಪ್ರಸಂಗವನ್ನು ನೋಡಿ ಇವರಿಗೆ ಅನಿಸಿತಂತೆ, ರಾಜನಿಗೆ, ಈ ಪ್ರದೇಶದಲ್ಲೇ ಒಂದು ಯಾಗ ಮಾಡಬೇಕು. ಯಾಕಂದರೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಈ ಪ್ರದೇಶದಲ್ಲಿ. ಯಾವುದು ವಿರುದ್ಧವಾದ ಪ್ರಕೃತಿ ಸಹಜವಾಗಿ ಆಹಾರ ಅಂತ ಯಾವುದಿದೆಯೋ ಅದನ್ನೂ ಮುಟ್ಟದೆ ಸರ್ಪ ಹಾಗೆ ನಿಂತಿದೆ ಅಂದರೆ ಈ ಪ್ರದೇಶದಲ್ಲಿ ವಿಶೇಷ ಇದೆ. ಜೊತೆಗೆ ಅಗ್ನಿ ಉಂಟಲ್ವಾ, ಅಗ್ನಿ ಇರುವುದರಿಂದ ಇದು ಅಗ್ನಿ ಪ್ರತಿಷ್ಠೆ ಮಾಡಿ ಯಾಗ ಮಾಡುವುದಕ್ಕೆ ವಿಶಿಷ್ಟವಾದ ಜಾಗ. ಆ ಜಾಗದಲ್ಲಿ ಮೊದಲು ಯಾಗ ಮಾಡಬೇಕಾದ್ರೆ ಪುರೋಹಿತರ ನೇತೃತ್ವದಲ್ಲಿ ನೆಲವನ್ನೆಲ್ಲ ಒಂದು ಸ್ವಲ್ಪ ಅಗಿಬೇಕು, ಒಂದು ಸಲ ಉಳಬೇಕು. ಉತ್ತಾಗ ಅಲ್ಲೇನಾದರೂ ಕೂದಲು ಸಿಕ್ಕಿದರೆ ಅದಕ್ಕೊಂದು ಹೋಮ ಆಗಬೇಕು, ಪ್ರಾಯಶ್ಚಿತ್ತ ಹೋಮ ಆಗಬೇಕು. ಅಲ್ಲಿ ಎಲುಬು ಸಿಕ್ಕಿತು ಅಂತಾದರೆ ಆವಾಗ ಮತ್ತೆ ಒಬ್ಬ ಮನುಷ್ಯನಷ್ಟು ಆಳದ ತನಕ ಅಗೆದು ಎಲುಬುಗಳನ್ನೇನಾದರೂ ಸಿಕ್ಕಿದರೆ ತೆಗೆದು ಆಮೇಲೆ ಅದಕ್ಕೆ ಬೇರೆ ರೀತಿಯ ಶುದ್ಧಿಯನ್ನು ಮಾಡಿ ಅಲ್ಲಿ ಒಂದು ಕಳ ಮಾಡಿ ಅದರಲ್ಲಿ ಒಂದಷ್ಟು ಬೀಜಗಳನ್ನು ಬಿತ್ತಿ ಆ ಬಿತ್ತಿದ ಬೀಜದಲ್ಲಿ ಸರಿಯಾಗಿ ಧಾನ್ಯ ಬಂದರೆ ಆ ಜಾಗದಲ್ಲಿ ಯಾಗ ಮಾಡ್ಬೋದು. ಇಲ್ಲದೆ ಹೋದರೆ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕು. ಇಷ್ಟೆಲ್ಲ ಕಷ್ಟ ಇದೆ. ಈತ ಬಂಗಾರದ ನೇಗಿಲು ಹಿಡಿದುಕೊಂಡು ಭೂಮಿಯನ್ನು ಉಳುವಂತಹ ಒಂದು ಯಾಜ್ಞಿಕ ವಿಧಾನದ ಹೊತ್ತಿಗೆ ಅಲ್ಲಿ ನೆಲದಲ್ಲಿ ಒಂದು ಪೆಟ್ಟಿಗೆ ಸಿಕ್ಕಿತು. ಸಿಕ್ಕಿದ ಪೆಟ್ಟಿಗೆಯನ್ನು ತೆಗೆದು ನೋಡಿದರೆ ಒಂದು ಹೆಣ್ಣು ಮಗಳು ಕಾಣಿಸಿದ್ಲು. ಹೆಣ್ಣು ಮಗಳು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಣಿಯಾಗಿ ಕಾಣಿಸ್ತಾ ಇದ್ದಾಳೆ. ಆಕೆಯನ್ನು ನೋಡಿ ಇವರಿಗೆ ಭಾರಿ ಖುಷಿಯಾಯಿತು. ಯಜ್ಞ ಮಾಡುವುದಕ್ಕಿಂತ ಮುಂಚೆಯೇ ಯಜ್ಞಕ್ಕೆ ಸಂಬಂಧಪಟ್ಟ ದಕ್ಷಿಣ ಆವಿರ್ಭವಿಸಿದ್ದಾಳೆ ಅಂತ ಹೇಳಿ ಆಕೆಯನ್ನು ಸೀರಾತ್ ಜಾತಾ ಸೀತಾ ಅಂತ ಉಲ್ಲೇಖ ಮಾಡ್ತಾರೆ. ಸೀರಾ ಅಂತ ಹೇಳಿದರೆ ನೇಗಿಲಿನಿಂದ ಉಳುವಾಗ ನೆಲದಲ್ಲಿ ಬೀಳತಕ್ಕಂತಹ ಗೀರು, ಆ ಗೀರಿಗೆ ಸೀರಾ ಅಂತ ಹೆಸರು. ಸೀರೆ ಅಂತ ಹೆಸರು ಸಂಸ್ಕೃತ. ಸೀರೆ ಅಂತ ಹೇಳಿದರೆ ಅದು ಅದರಲ್ಲಿ ಉಂಟಾಗತಕ್ಕಂಥ, ಅದರಿಂದ ಜಾತಳಾದವಳು, ಅಲ್ಲಿಂದ ಆವಿರ್ಭವಿಸಿದವಳು, ಅದರಿಂದ ಸೀತಾ ಅಂತ ಆಕೆಗೆ ಹೆಸರು. ಜನಕನ ವಂಶದಲ್ಲಿ ಬಂದವಳಾದ್ರಿಂದ ಜಾನಕಿ ಅಂತ ವ್ಯವಹಾರ ಮಾಡುವುದು. ಮಿಥಿಲನ ವಂಶದಲ್ಲಿ ಬಂದದ್ರಿಂದ ಮೈಥಿಲಿ, ವಿದೇಹನ ವಂಶದಲ್ಲಿ ಬಂದದ್ರಿಂದ ವೈದೇಹಿ ಅಂತ ಕರೆಸಿಕೊಂಡಂತಹ ಜಾನಕಿ. ಆ ಜಾನಕಿಯನ್ನೇ ಅವಳ ತಂಗಿಯಾದ ಊರ್ಮಿಳೆಯ ಜೊತೆಗೆ ಈ ಕಡೆಯ ರಘುವಂಶದಲ್ಲಿ ಬಂದಂತಹ ಶ್ರೀರಾಮಚಂದ್ರನಿಗೆ ಮತ್ತು ಲಕ್ಷ್ಮಣ ದೇವರಿಗೆ ಕೊಟ್ಟು ವಿವಾಹ ಮಾಡಿದ್ದು. ಆಮೇಲೆ ಕ್ಷೀರಧ್ವಜನ ತಮ್ಮನ ಕುಶಧ್ವಜ ಅಂತ ಅವನಿಗೆ ಹೆಸರು. ಅವನಿಗಿಬ್ಬರು ಹೆಣ್ಣು ಮಕ್ಕಳಿದ್ರು. ಅವರನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾಳೆ. ಮಾಂಡವಿ ಮತ್ತು ಶ್ರುತಕೀರ್ತಿ ಅಂತ ಅವರಿಬ್ಬರ ಹೆಸರು. ಸಾಕ್ಷಾತ್ ಭಗವಂತನದ್ದೇ 4 ರೂಪಗಳಂತೆ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ ಅಂತ ಕರೆಸಿಕೊಂಡ ಭಗವಂತನೇ ಶ್ರೀರಾಮಚಂದ್ರನಾಗಿ ಆವಿರ್ಭವಿಸಿದ್ದಾನೆ. ಶೇಷಾವತಾರಿಯಾದ ಲಕ್ಷ್ಮಣದಲ್ಲಿ ಸಂಕರ್ಷಣ ರೂಪದ ಆವೇಶ ಇದೆ. ಭರತ ಶತ್ರುಘ್ನರಲ್ಲಿ ಪ್ರದ್ಯುಮ್ನ ಮತ್ತು ಅನಿರುದ್ಧ ಅನ್ನುವ ಭಗವಂತನ ರೂಪ ಇದೆ. ಆದ್ದರಿಂದ ಚತುರೂಪ ಅದು ದಶರಥನ ಮನೆಯಲ್ಲಿ ಆವಿರ್ಭವಿಸಿದೆ. ದಶರಥನಿಗೆ ರಾಮ ಹುಟ್ಟಿದಾಗ ಎಷ್ಟು ವಯಸ್ಸಾಗಿತ್ತು ಅಂತ ಒಂದು ಪ್ರಶ್ನೆ. 60,000 ವರ್ಷ ಆಗಿ 2 ದಿವಸ ಆಗಿತ್ತು ರಾಮ ಹುಟ್ಟಿದಾಗ. ಅಂದರೆ 60,000 ವರ್ಷದ ತನಕ ದಶರಥನಿಗೆ ಮಕ್ಕಳಿಲ್ಲ. ಆದರೆ ದಶರಥನಿಗೆ ಒಂದು ನಿರ್ಧಾರ ಇತ್ತಂತೆ, ಮಕ್ಕಳು ಹುಟ್ಟಿಯೇ ಹುಡ್ತಾರೆ ಅಂತ. ಅದಕ್ಕೆ ಅವನು ತಾನು 60,000 ವರ್ಷ ಅಲ್ಲ, 59,000 ವರ್ಷ ಆಗಿ 100 ವರ್ಷ ಆದ ಮೇಲೆ ಒಂದು ಮದುವೆ ಆಗಿದ್ದ. ಅವಳು ಕೇಕಯ ದೇಶದ ಮಗಳಾದ್ರಿಂದ ಕೈಕೇಯಿ ಅಂತ ಹೆಸರು. ಕೊನೆಗೆ ಮದುವೆಯಾದ ಯುವತಿಯವಳು. ಆಕೆಯ ಮೇಲೆ ಅತಿಶಯವಾದ ಪ್ರೀತಿ. ಒಂದು ಮಗ ಹುಟ್ಟಿಯೇ ಹುಡ್ತಾನೆ ಅಂತ ಅವನಿಗೆ ತೀರ್ಮಾನ ಇತ್ತು. ಯಾಕೆಂದರೆ ಅವನಿಗೆ ಒಂದು ಶಾಪ ಬಿದ್ದಿತ್ತು. ಏನಂದರೆ, ನಮ್ಮ ಹಾಗೆ ನೀನು ಕೂಡ ಮಕ್ಕಳು ಇಲ್ಲದೇ ಇದ್ದಾಗ ಸತ್ತು ಹೋಗು ಅಂತ ಒಂದು ಶಾಪ ಬಿದ್ದಿತ್ತು. ಅದು ಶ್ರವಣಕುಮಾರನ ಮರಣ ಸಂದರ್ಭದಲ್ಲಿ ಆ ಶ್ರವಣನ ಅಪ್ಪ ಅಮ್ಮ ಗೊತ್ತಿರತಕ್ಕಂಥ ಶಾಪ. ಇದರಿಂದಾಗಿ ಅವನಿಗೊಂದು ಧೈರ್ಯ, ಮಕ್ಕಳು ಹುಟ್ಟದೆ ಹೋದರೆ ಮಕ್ಕಳು ಇಲ್ಲದೆ ಹೋದಾಗ ಸಾಯುವುದು ಹೇಗೆ? ಆದ್ದರಿಂದ ಬ್ರಾಹ್ಮಣರ ಶಾಪ ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮವಾದೋ ನಮೃಷಾ ಭವಿತುಮರ್ಹತಿ ಮಮೈವ ಹಿ ಮುಖಂ ಯದ್ವಿಜಯೇವ ಕುಲಂ ಅಂತ ಭಗವಂತನೇ ಹೇಳಿದ್ದಾನೆ. ಆದ್ದರಿಂದ ವಿಪ್ರವಾಕ್ಯೋ ಜನಾರ್ದನ, ಅವರ ಮಾತನ್ನು ನೆರವೇರಿಸುವ ಜವಾಬ್ದಾರಿ ಜನಾರ್ದನ ಭಗವಂತನದ್ದಿದೆ. ಆದ್ದರಿಂದ ಮಕ್ಕಳು ಹುಟ್ಟುತ್ತಾರೆ ಅಂತ ಅವರಿಗೆ ಒಂದು ನಿರ್ಧಾರ ಉಂಟು. ಅದಕ್ಕೆ ಸರಿಯಾಗಿ ರೋಮಪಾದನಿಗೆ ಸಂಬಂಧಪಟ್ಟ ಒಂದು ದೊಡ್ಡ ಒಂದು ಯಜ್ಞ ಪ್ರಕ್ರಿಯೆ ಎಲ್ಲ ನಡೀತದೆ. ಯಜ್ಞ ಪ್ರಕ್ರಿಯೆಯ ಫಲವಾಗಿಯೇ ಭಗವಂತ ಇಲ್ಲಿ ಆವಿರ್ಭವಿಸಿದ್ದಾನೆ. ದಶರಥನಿಗೆ ಪರಮಾನಂದ, ಮಕ್ಕಳು ಹುಟ್ಟಿದ್ದಾರೆ. ಆ ಮಕ್ಕಳ ಜೊತೆಗೆ ಬೆಳೆದ ರಾಮಾಯಣವೇ ನಡೆದು ಹೋಯಿತು.
ಅದು ಒಂದು ನವಮಸ್ಕಂದದಲ್ಲಿ ಬಂದಿರತಕ್ಕಂಥ ಸುಂದರವಾದ ಕಥೆ. 3 ರಾಜಧಾನಿಗಳ ಕಥೆ. ಒಂದು ಅಯೋಧ್ಯೆಯ ಕಥೆ, ಮತ್ತೊಂದು ಕಿಷ್ಕಿಂಧೆಯ ಕಥೆ, ಮತ್ತೊಂದು ಲಂಕೆಯ ಕಥೆ. 3 ಕಡೆಯಲ್ಲೂ ಕೂಡ ತಮ್ಮಂದಿರೇ ರಾಜ ಆದದ್ದು, ಅಣ್ಣಂದಿರಿಗೆ ಸಿಗಲಿಲ್ಲ. 3 ಕಡೆಯ ಪರಿಸ್ಥಿತಿ ಹಾಗೆ. 3 ಕಡೆಯಲ್ಲೂ ಹೆಂಗಸರದ್ದೇ ಕಾರಬಾರ ಜಾಸ್ತಿ. ಇಲ್ಲಿ ಮಂಥರೆ ಮತ್ತು ಕೈಕೇಯಿ ಸೇರಿ ಒಂದು ಅವಾಂತರ ಮಾಡಿ ಹಾಕಿದರೆ, ಅಲ್ಲಿ ರುಮೆ ಮತ್ತು ತಾರೆಯರ ಗಲಾಟೆಗಳಲ್ಲಿ ಅಲ್ಲಿ ಒಬ್ಬ ವಾಲಿ ಹೋದ, ಸುಗ್ರೀವ ಬದುಕಿದ. ಈ ಕಡೆ ಅಲ್ಲಿ ಸೀತೆಯನ್ನು ಹಿಡ್ಕೊಂಡು ಹೋದದ್ದೇ ಒಂದು ಕರಾವತ್ತು. ಎಷ್ಟೇ ಮಂಡೋದರಿ ಪರಮ ಪತಿವ್ರತೆಯಾಗಿ ರಾವಣನಿಗೆ ಬುದ್ಧಿ ಹೇಳಿದ್ರು ಕೂಡ ರಾವಣ ಕೇಳಲಿಲ್ಲ. ಹೆಂಗಸರ ಮಾತು ಕೇಳದೇ ಇದ್ದದ್ದಕ್ಕೆ ರಾವಣ ಸತ್ತಂತೆ. ಅಂತೂ ಕೊನೆಗೆ ರಾಮ, ಲಕ್ಷ್ಮಣ ಮತ್ತು ಭರತ ಇವರಲ್ಲಿರುವ ಭ್ರಾತೃಭಾವ ಅನ್ನುವುದೇ ಇಡೀ ರಾಮಾಯಣದ ಸಾರ. ಯಾಕಂದರೆ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾಗಿ ಸತ್ತರೆ, ಆ ಕಡೆ ಮಂಗಗಳೆಲ್ಲ ಅಣ್ಣ ತಮ್ಮಂದಿರೇ ಹೋರಾಡಿ ಸತ್ತು, ಆ ಕಡೆ ರಕ್ಕಸರಲ್ಲೂ ಕೂಡ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಈ ಕಡೆ ಬಂದ, ಒಬ್ಬ ಶತ್ರುಪಕ್ಷ ಅಂತ ಮಾಡಿಕೊಂಡು ಹೋರಾಡಿ ಸತ್ತು. ಅಣ್ಣ ಹೋದ, ತಮ್ಮ ಉಳಿದ, ತಮ್ಮನಿಗೆ ರಾಜ್ಯ ಬಂತು 2 ಕಡೆಯಲ್ಲೂ. ಆದರೆ ಇಲ್ಲಿ ಏನಾಯಿತು, ಅಣ್ಣನಿಂದ ಹೋದ ರಾಜ್ಯ ತಮ್ಮನಾದ ಭರತನಿಗೆ ಬಂದರೂ ಭರತ ಸಿಂಹಾಸನದಲ್ಲಿ ಕೂತುಕೊಳ್ಳಿಲ್ಲ. ಶ್ರೀರಾಮಚಂದ್ರನ ಪವಿತ್ರ ಪಾದುಕೆಯನ್ನು ಅಯೋಧ್ಯ ಸಿಂಹಾಸನದಲ್ಲಿಟ್ಟು ತಾನು ನಂದಿಗ್ರಾಮದಲ್ಲಿ ಕುಳಿತು ತಪಶ್ಚರ್ಯೆಯನ್ನು ಮಾಡ್ತಾ 14 ವರ್ಷ ಯಾವಾಗ ಮುಗಿತದೆ ಅಂತ ಪ್ರತಿದಿನವೂ ಕೂಡ ಲೆಕ್ಕಾಚಾರ ಮಾಡ್ತಾ ಕಾದು ಶ್ರೀರಾಮಚಂದ್ರ 14 ವರ್ಷಗಳು ಕಳೆದರೂ ಬರಲಿಲ್ಲ ಅನ್ನುವ ಕಾರಣದಿಂದ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿ ಹೋಗಿದ್ದ ಭರತ. ಅಷ್ಟರಲ್ಲಿ ಶ್ರೀರಾಮಚಂದ್ರ ಬಂದ. ಪುಷ್ಪಕ ವಿಮಾನದಲ್ಲಿ ಕಪಿಗಳನ್ನು, ರಕ್ಕಸರನ್ನು ಕರ್ಕೊಂಡೇ ಬರ್ತಾನೆ. ವಿಭೀಷಣನ ಜೊತೆಗೆ, ಸುಗ್ರೀವನ ಜೊತೆಗೆ ಆಗಮಿಸ್ತಾನೆ. ಹನುಮಂತ ಬಂದು ಭರತನಿಗೆ ನಿವೇದನೆ ಮಾಡಿದ, ಶ್ರೀರಾಮಚಂದ್ರ ಬಂದಿದ್ದಾನೆ, ನೀನು ಅಗ್ನಿ ಪ್ರವೇಶ ಮಾಡುವ ಕೆಲಸ ಇಲ್ಲ. ಏನು ಖುಷಿಯಾಯಿತು ಭರತನಿಗೆ. ಓಡಿ ಬರ್ತಾನೆ ರಾಮನ ಹತ್ರ. ಬಂದು ರಾಮನ ಪಾದಕ್ಕೆ ದಿಢೀರನೆ ಬೀಳ್ತಾನೆ. ರಾಮ ಅಲ್ಲಿಂದ ಎಬ್ಬಿಸಿ ಆತನನ್ನು ಆಲಿಂಗಿಸಿಕೊಂಡು ಮೂರ್ಧಾಭಿಗ್ರಾಣನ ಮಾಡಿ ಅವನಿಗೆ ಹೇಳ್ತಾನೆ, ಭರತ, ಎಷ್ಟು ಪ್ರೀತಿ ಅಲ್ವಾ ನಿನಗೆ ಅಣ್ಣನಾದ ನನ್ನಲ್ಲಿ. ನನಗೆ ಕಾಡಿನಲ್ಲಿದ್ದು ತುಂಬ ಖುಷಿಯಾಗಿದೆ. ನನ್ನ ಸೀತೆಗೂ ಕೂಡ ಕಾಡು ಅಂದರೆ ಭಾರಿ ಇಷ್ಟ ಆಗಿ ಹೋಗಿದೆ. ಆದ್ದರಿಂದ ನೀನೇ ರಾಜ್ಯ ಸಿಂಹಾಸನದಲ್ಲಿ ಕೂತುಕೊಳ್ಬೇಕು. ನಾನು ಕಾಡಿಗೆ ಹೋಗಿ ಖುಷಿಯಾಗಿರ್ತೇನೆ. ಏನು ಸಮಸ್ಯೆ ಇದ್ದರೂ ನಾನು ಅಲ್ಲಿ ಪರಿಹಾರ ಮಾಡ್ತೇನೆ, ಕಾಡಲ್ಲಿ ಇರ್ತೇನೆ. ನಿನ್ನ ರಾಜ್ಯಭಾರ ಅಂತೂ ಪ್ರಜೆಗಳಿಗೆ ಬಹಳ ಇಷ್ಟವಾಗಿದೆ, ರಾಜ್ಯಭಾರ ಮಾಡು. ಆದರೆ ಭರತ ಹೇಳ್ತಾನೆ, ಅಣ್ಣ ನೀನು ಸಿಂಹಾಸನದಲ್ಲಿ ಕೂತ್ರೆ ನಾನು ಬದುಕ್ತೇನೆ, ಇಲ್ಲಿ ಹೋದರೆ ಬೆಂಕಿ ಉರಿತಾ ಇದೆ ಅಂತ ತೋರಿಸಿದ. ರಾಮಚಂದ್ರ ಹೇಳ್ತಾನೆ, ಬೆಂಕಿಯಲ್ಲಿ ಯಜ್ಞಯಾಗ ಏನಾದರೂ ಮಾಡುವ, ಹೇಗೂ ಪ್ರತಿಷ್ಠಾಪನೆ ಮಾಡಿ ಆಗಿದೆ, ನೀನು ಸಿಂಹಾಸನದಲ್ಲಿ ಕೂತುಕೊಳ್ಬೇಕು. ದಶರಥನಿಗೂ ಇಷ್ಟವಾಗ್ತದೆ ಅದು ಅಂತ. ಇದು ಸ್ವಲ್ಪ ನೋವಾಯ್ತಂತೆ ಭರತನಿಗೆ. ಇಲ್ಲ ಅಣ್ಣ, ಅಪ್ಪ ಹೇಳಿದಂತಹ 14 ವರ್ಷದ ವನವಾಸ ನೀನು ಮುಗಿಸಿ ಆಗಿದೆ. ಆದ್ದರಿಂದ ತಂದೆಯ ಇಚ್ಛೆಗೆ ಅನುಗುಣವಾಗಿ ನೀನು ಸಿಂಹಾಸನದಲ್ಲಿ ಕೂತುಕೊಳ್ಬೇಕು. ಶ್ರೀರಾಮಚಂದ್ರ ಹೇಳಿದ, ತಮ್ಮ ತುಂಬ ಗಲಾಟೆ ಉಂಟು, ಅದು ಮುಗಿಯುವುದಿಲ್ಲ, ಉದ್ದ ಉಂಟು. ಕೊನೆಗೂ ಭರತ ಹೇಳುವುದೇನೆಂದರೆ, ಅಣ್ಣ ಅದಕ್ಕೋಸ್ಕರವೇ ನಾನು ಇಲ್ಲಿಯ ತನಕ ಸಿಂಹಾಸನದಲ್ಲಿ ಕೂತುಕೊಳ್ಳಿಲ್ಲ. ಒಂದು ವೇಳೆ ನಾನು ಸಿಂಹಾಸನದಲ್ಲಿ ಕೂತಿದ್ದೆ, ಹೇಗೆ ಒಂದು ನರಿ ಮುಟ್ಟಿದಂತಹ ಮಾಂಸವನ್ನು ಆಮೇಲೆ ಸಿಂಹ ಬಂದು ಅದನ್ನು ಸ್ವೀಕರಿಸುವುದಿಲ್ಲವೋ, ಹಾಗೆ ರಾಜಸಿಂಹನೆನಿಸಿದಂತಹ ನೀನು ಮತ್ತೆ ನಾನು ಕುಳಿತ ಸಿಂಹಾಸನದಲ್ಲಿ ಕೂಡಲಾರೆ ಎಂಬ ಕಾರಣದಿಂದಲೇ ನಿನ್ನ ಪಾದುಕೆಯನ್ನೇ ಮುಂದಿಟ್ಟುಕೊಂಡು ಆ ಪಾದುಕೆಯ ಪರಮ ಆರಾಧಕನಾಗಿ ನಾನು ಈ ಸೇವೆಯನ್ನು ನಡೆಸಿದ್ದೇನೆ. ನೀನು ಕಾಡಿಗೆ ಹೋಗುವಾಗ ಈ ಖಜಾನೆಯಲ್ಲಿ ಏನಿತ್ತು ಅದಕ್ಕಿಂತ ದಶಗುಣವನ್ನಾಗಿಸಿಕೊಂಡು ನಿನ್ನ ಸೇವೆಗೋಸ್ಕರ ಸಿದ್ಧಪಡಿಸಿದ್ದೇನೆ, ದಯವಿಟ್ಟು ಕೂತುಕೋ ಅಂತ ಕಂದು ಸಿಂಹಾಸನದಲ್ಲಿ ತಾನು ಕೂಡಿಸ್ತಾನೆ. ಆ ಪಾದುಕೆಯನ್ನು ಆತನ ಪಾದಕ್ಕೆ ತೊಡಿಸಿ. ಇದನ್ನು ನೋಡ್ತಾ ಇದ್ದರೆ ಎಲ್ಲರ ಕಣ್ಣಲ್ಲೂ ನೀರಂತೆ. ಅದು ಯಾರ ಕಣ್ಣಲ್ಲಿ ನೀರು ಹಾಕ್ತಾ ಇರುವವರು? ಒಂದು ನಮ್ಮ ಸುಗ್ರೀವರಾಜರು, ಇನ್ನೊಂದು ವಿಭೀಷಣ. ಯಾಕೆ ನೀರು ಹಾಕ್ತಾ ಇದ್ದಾರೆ ಅಂದರೆ, ನಾವು ಇದ್ದೇವೆ ಮಂಗಗಳು ಅಂತ ಇವರು ಆಲೋಚನೆ ಮಾಡುವುದು. ಅಣ್ಣನನ್ನು ಕೊಲ್ಲಿಸಿದವನೇ ನಾನು, ಸಿಂಹಾಸನ ಬೇಕು ಅನ್ನೋ ಭಾವದಿಂದ. ಆ ಕಡೆಯಿಂದ ವಿಭೀಷಣನು ಯೋಚನೆ ಮಾಡ್ತಾನೆ, ನಾವು ಇದ್ದೇವೆ ರಕ್ಕಸರು, ಅಣ್ಣನ ಸಾವಿಗೆ ಮೂಲ ಕಾರಣನೇ ನಾನು, ರಾಜ್ಯಾಕಾಂಕ್ಷಿ ರಾಕ್ಷಸ. ನನಗೂ ರಾಮನ ಹತ್ರ ಬಂದರೆ ರಾಜ್ಯವಾದರೂ ಸಿಕ್ಕಿತು ಅಂತ ರಾಮನ ಹತ್ರ ಬಂದಿದ್ದೇನೆ. ಹಾಗಾದರೆ ರಕ್ಕಸರು ಅಣ್ಣ ತಮ್ಮಂದಿರು ಹೇಗಿರ್ತಾರೆ, ಮಂಗಗಳು ಅಣ್ಣ ತಮ್ಮಂದಿರು ಹೇಗಿರ್ತಾರೆ, ಮನುಷ್ಯರಾದ ಅಣ್ಣ ತಮ್ಮಂದಿರು ಹೇಗಿರ್ತಾರೆ ಅನ್ನೋದನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕೋಸ್ಕರವೇ ಮರ್ಯಾದಾ ಪುರುಷೋತ್ತಮನಾಗಿ ಭಗವಂತ ಶ್ರೀರಾಮಚಂದ್ರ ಆವಿರ್ಭವಿಸಿದಂತಹ ಪುಣ್ಯ ಕಥೆಯೂ ಕೂಡ ಅದು ನವಮ ಸ್ಕಂದದಲ್ಲಿ ಬರುವ ಕಥೆ. ಇದಾದ ಮೇಲೆ ಚಂದ್ರವಂಶ ಪ್ರಾರಂಭ ಆಗ್ತದೆ.
ಅತ್ರಿಯ ಮಗನಾದಂತಹ ಚಂದ್ರ, ಅವನಿಗೆ ಬುಧ ಮಗನಾಗಿ ಹುಟ್ಟುತ್ತಾನೆ. ಬುಧನ ಮಗ ಪುರೂರವಸ್ಸು. ಪುರೂರವಸ್ಸಿನ ವಂಶದಲ್ಲಿ ಯತಿ, ಯಯಾತಿ ಮೊದಲಾದವರೆಲ್ಲ ಆವಿರ್ಭವಿಸಿದರು. ಯಯಾತಿಗೆ ಇಬ್ಬರು ಪತ್ನಿಯರು, ದೇವಯಾನಿ ಮತ್ತು ಶರ್ಮಿಷ್ಠ ಅಂತ ಹೇಳುವ ಇಬ್ಬರು ಪತ್ನಿಯರು. ಅದರಲ್ಲಿ ದೃಕ್ಯು, ಅನು ಮತ್ತು ಪೂರು ಅನ್ನುವ 3 ಜನ ಶರ್ಮಿಷ್ಠೆಯಲ್ಲಿ ಆವಿರ್ಭವಿಸ್ತಾರೆ. ಯದು ಮತ್ತು ತುರ್ವಸು ಅಂತ ಇಬ್ಬರು ದೇವಯಾನಿಯಲ್ಲಿ ಆವಿರ್ಭವಿಸಿದವರು. ಇದರಲ್ಲಿ ಪೂರುವಿನ ವಂಶವನ್ನು ಮೊದಲು ಮುಗಿಸಿಕೊಳ್ತಾರೆ. ಅವರನ್ನು ಪೌರವ ವಂಶ ಅಂತ ಕರೀತಾರೆ. ಕೊನೆಯವನಾದ ಪೂರು, ಅವನು ಯಯಾತಿಗೆ ಅತ್ಯಂತ ಇಷ್ಟನಾದವ. ಯಾಕಂದರೆ ಒಂದು ಅಕಾಲಿಕವಾಗಿ ಮುಪ್ಪು ಬಂತಂತೆ ಯಯಾತಿಗೆ. ಆ ಮುಪ್ಪನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಒಂದು ಅವಕಾಶವನ್ನು ಅವನ ಮಾವನಾದ ಶುಕ್ರಾಚಾರ್ಯ ಕೊಟ್ಟ. ಏನು ಅಂತ, ನಿನ್ನ 5 ಜನ ಗಂಡು ಮಕ್ಕಳಲ್ಲಿ ಯಾರಿಗೆ ಬೇಕಾದರೂ ಕೇಳು, ಅವರ ಯೌವನ ತೆಗೋ, ನಿನ್ನ ಮುಪ್ಪು ಅವರಿಗೆ ಕೊಡು ಅಂತ. ಯಯಾತಿ ಮೊದಲು ಬಂದು ಕೇಳಿದ್ದು ಯದುವಿನ ಹತ್ರ. ಯಾಕಂದರೆ ದೊಡ್ಡ ಮಗ, ಹಿರಿಯಣ್ಣನಿಗೆ ಮೊದಲ ಅವಕಾಶ ಕೊಡಬೇಕು ಅಂತ ಅವನ ಹತ್ರ ಬಂದು ಕೇಳಿದ. ಯದು ಹೇಳ್ತಾನೆ, ನನ್ನ ಯೌವನ ನಿಮಗೆ ಕೊಡುವುದಕ್ಕೇನೂ ತೊಂದರೆ ಇಲ್ಲ, ಆದರೆ ಅಪ್ಪ ಹಾಗೆ ಕೇಳುವುದು ಸರಿಯೋ ಅಂತ ಒಂದು ಪ್ರಶ್ನೆ ಉಂಟು ನನಗೆ ಅಂತ ಹೇಳಿದ. ಇವನಿಗೆ ಅರ್ಥ ಆಯ್ತು ಅಪ್ಪನಿಗೆ, ಯಯಾತಿಗೆ. ಸರಿ, ಬೇಡ ಬೇಡ, ಆದರೆ ನಿನಗೆ ಸಿಂಹಾಸನ ಸಿಗುವುದಿಲ್ಲ ಅಂತ ಹೇಳಿದ. ಸರಿ, ಅಲ್ಲಿಂದ ತುರುವಸುವಿನ ಹತ್ರ ಬಂದ. ತುರುವಸುವಿನ ಹತ್ರ ನನ್ನ ಮುಪ್ಪು ತೆಗೊಂಡು ನಿನ್ನ ಯೌವನ ನನಗೆ ಕೊಡು ಅಂತ ಕೇಳಿದ. ಇವ ಹೇಳ್ತಾನೆ, ಹಿರಿಯರಿಗೆ ವಿವೇಕ ಬೇಕು, ಹಿರಿಯರಿಗೆ ವಿವೇಕ ಬೇಕು. ಮಕ್ಕಳು ಖುಷಿಯಾಗಿರುವುದನ್ನು ನೋಡಿ ಹಿರಿಯರು ಆನಂದ ಅನುಭವಿಸಬೇಕೆ ಹೊರತು ತಾವೇ ಆನಂದ ಅನುಭವಿಸುವುದಲ್ಲ ಅಂತ ದೊಡ್ಡ ವೇದಾಂತ ಹೇಳಿಬಿಟ್ಟೆ ಇವ. ಮಕ್ಕಳು ಆನಂದದಲ್ಲಿರುವುದನ್ನು ನೋಡಿ ಹಿರಿಯರು ಆನಂದ ಅನುಭವಿಸಬೇಕು. ಅದು ಬಿಟ್ಟು ತಾವು ಆನಂದ ಅನುಭವಿಸ್ತಾ ಮಕ್ಕಳು ಮುಪ್ಪಾಗಿರುವುದನ್ನು ನೋಡಿ ಏನು ಆನಂದ ಇರುತ್ತೆ ಹಿರಿಯರಿಗೆ ಅಂತ ಒಂದು ಮಾತಾಡಿದ. ಅಂದರೆ ಯಾರು ಕೊಡುವುದಿಲ್ಲ ಅಂತ ಯಾರೂ ಹೇಳಿಲ್ಲ, ಆದರೆ ಕೊಡುವುದಿಲ್ಲ ಅನ್ನುವುದನ್ನು ಭಂಗ್ಯಂತರದಿಂದ ಹೇಳಿದರು. ನೇರವಾಗಿ ಕೊಡುವುದಿಲ್ಲ ಅಂತ ಹೇಳಿದರೆ ಬಹುಶಃ ಯಾತಿಗೆ ಅಷ್ಟು ಬೇಸರ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಈ ಮಕ್ಕಳದ್ದು ಈ ಹಮ್ಮು ನೋಡಿ ಅವನಿಗೆ ಬೇಸರ ಆಯಿತು. ಸರಿ, ನೀನು ಅಷ್ಟೆಲ್ಲ ವೇದಾಂತ ಮಾತಾಡಬೇಕಾಗಿರಲಿಲ್ಲ ಅಂತ ಹೇಳಿರ್ತಾನೆ ಅವ. ಹೇಳಿ ಆಮೇಲೆ 3ನೇಯವನ ಹತ್ರ ಬಂದ. ದೃಕ್ಯು ಅಂತ ಅವನ ಹೆಸರು. ಅವನಿಗೆ ಇದೇ ಮಾತು ಹೇಳಿದ. ದೃಕ್ಯು ಹೇಳ್ತಾನೆ, ಧರ್ಮಶಾಸ್ತ್ರವನ್ನು ನೋಡಿ ಪುರೋಹಿತರ ಹತ್ರ ಒಂದು ಅನುಮತಿ ತಗೊಳ್ತೇನೆ ಅಂತ ಹೇಳ್ತಾನೆ. ಅಲ್ಲ, ಅಪ್ಪನಿಗೆ ಏನಾದರೂ ಕೊಡಬೇಕಾದ್ರೆ ಪುರೋಹಿತರ ಹತ್ರ ಕೇಳಬೇಕಾ? ಇವನು ನಾನು ಧರ್ಮಶಾಸ್ತ್ರ ಹೆಚ್ಚು ಓದಲಿಲ್ಲ, ಅದರಿಂದ ಸ್ವಲ್ಪ ಪುರೋಹಿತರ ಹತ್ರ ಒಂದು ಅನುಮತಿ ತಗೊಳ್ತೇನೆ. ಇದರ ಅರ್ಥವು ವಿಳಂಬ ಅನ್ನೋದು ಉಂಟಲ್ವಾ, ಅದು ಕೊಡುವುದಿಲ್ಲ ಅನ್ನುವುದಕ್ಕಿರುವ ಒಂದು ಪರ್ಯಾಯ ಪದ. ಅದರಿಂದಲೇ ಒಂದು ಸುಭಾಷಿತಕಾರ ಹೇಳ್ತಾನೆ, ಏನಂದರೆ ಯಸ್ಯ ಕಿಂಚಿನ್ನ ದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ ಅಂತ ಒಂದು ಪ್ರಶ್ನೆ. ಯಾರಿಗೂ ಅವನು ಬಂದ 10,000 ರೂಪಾಯಿ ಕೇಳ್ತಾ ಇದ್ದಾನೆ, ಆದರೆ ಕೊಟ್ಟರೆ ಅವ ತೂರಾಡ್ತಾನೆ ರಸ್ತೆಯಲ್ಲಿ ಅಂತ ಸ್ಪಷ್ಟ ಗೊತ್ತು ನಮಗೆ. ಅದರಿಂದ ಅವನಿಗೆ ಕೊಡುವುದಕ್ಕೆ ಇಷ್ಟ ಇಲ್ಲ. ಯಸ್ಯ ಕಿಂಚಿನ್ನ ದಾತವ್ಯಂ, ಅವನಿಗೆ ಕೊಡಬಾರದು ಅಂತಾದರೆ ತಸ್ಯ ದೇಯಂ ಕಿಮುತ್ತರಂ, ಕೊಡೋಲ್ಲ ಅಂತ ಹೇಳುವುದಾ? ಖಂಡಿತವಾದಿ ಲೋಕ ವಿರೋಧಿ ಅಂತ ಗಾದೆ ಉಂಟು. ನೇರಕ್ಕೆ ನೇರ ಕೆಲವು ವಿಷಯಗಳನ್ನು ಮಾತಾಡಬಾರ್ದು. ಅದಕ್ಕೇನು ಉತ್ತರ ಕೊಡಬೇಕು? ಅವನು ಅದ್ಯ ಸಾಯಂ ಪುನಃ ಸಾಯಂ ಸಾಯಂ ಪ್ರಾತಃ ಪುನಃ ಈಗ ಉತ್ತರ ಕೊಡಬೇಕಂತೆ. ಓ, ಕೊಡಬೇಕು, ಕೊಡೋಣಪ್ಪ, ನಾಳೆ ಬನ್ನಿ ಆಯ್ತಾ. ಇವತ್ತು ಶುಕ್ರವಾರ, ಹೇಗೆ ಕೊಡೋದು? ಶುಕ್ರವಾರ ಇಲ್ಲ, ನಾಳೆ ಶನಿವಾರ. ನಾಳೆ ಅವ ಬರ್ತಾನೆ ಸಾಯಂಕಾಲದೊತ್ತು. ಬಂದಾಗ ಇವತ್ತು ಬ್ಯಾಂಕಿಗೆ ಹೋಗಲಿಕ್ಕೆ ಆಗಲಿಲ್ಲ ನೋಡಿ, ಮರ್ತೇ ಹೋಯಿತು ಅಂತ ಹೇಳಿ ನಿಲ್ಲಿಸ್ಬೇಕು ಅವನು. ನಾಳೆ ಬನ್ನಿ, ಕೊಡ್ತೇನೆ ಅಂತ. ನಾಳೆ ಬಂದರೆ ನನಗೆ ಭಾನುವಾರ ಅಂತಲೂ ನೆನಪಾಗಲಿಲ್ಲ ಅಂತ ಹೇಳಬೇಕು ಅವನಿಗೆ. 3 ಸಲ ಬರ್ತಾನೆ, 4ನೇ ಸಲ ಇದಿಷ್ಟೇ, ಇವನದ್ದಿಷ್ಟೇ ಅಂತ ತೀರ್ಮಾನ ಮಾಡಿ ಅವರೇ ಬರುವುದಿಲ್ಲ ಅಂತ ಒಂದು ಕುಯುಕ್ತಿಯ ವಿಷಯವನ್ನು ಹೇಳ್ತಾರೆ. ಅಂದರೆ ಇದು ಪ್ರಾಮಾಣಿಕನಾದ ವ್ಯಕ್ತಿ ನಡೆಯಬೇಕಾದ ವಿಧಾನ ಅಲ್ಲ, ಆದರೆ ನಿಷೇಧವನ್ನು ಅನೇಕ ವಿಧಾನದಿಂದ ವ್ಯಕ್ತಿಗಳು ತೋರಿಸಿಕೊಡ್ತಾರೆ ಅನ್ನುವುದಕ್ಕೆ ವಿಳಂಬ ಅನ್ನುವುದು ಕೂಡ ಒಂದು ವಿಧಾನ. 4ನೇಯವನ ಮಗನ ಹತ್ರ ಬಂದು ಇದೇ ವಿಷಯ ನಿರೂಪಣೆ ಮಾಡಿದರೆ ಅವನು ಹೇಳ್ತಾನೆ, ತಂದೆ ತಾಯಿ ಇವರಿಬ್ಬರು ಸದಾ ಪೂಜ್ಯ ಸ್ಥಾನದಲ್ಲಿ ಇರತಕ್ಕಂಥವ್ರು. ಅದನ್ನ ನೀವು ಕೇಳದೇನೆ ನಾನು ಕೊಡಬೇಕಿತ್ತು, ಆದರೆ ನನಗೂ ಜೀವನದಲ್ಲಿ ಒಂದಷ್ಟು ಸುಖ ಅನುಭವಿಸಬೇಕು ಅಂತಿದೆ. ಮೊನ್ನೆ ಮದುವೆ ಮಾಡಿದ್ದೀರಿ ನನಗೆ, ಆದರೆ ಈ ಸಮಯದಲ್ಲಿ ನಾನು ನನ್ನ ಶರೀರವನ್ನು ಕೊಟ್ಟರೆ ಸರಿಯಲ್ಲ, ಆದ್ದರಿಂದಾಗಿ ತಗೊಳ್ತೇನೆ ಸ್ವಲ್ಪ ಕಾಲ ಆದಮೇಲೆ ಅಂತ. ಪ್ರತಿಯೊಬ್ಬರು ಹೇಳಿರುವ ವಿಷಯ ಏನು ಅಂತ ಇದ್ರೆ ಬೇರೆ ಬೇರೆ ಭಂಗಿ, ಆದರೆ ಸದ್ಯ ಬೇಡ ಆಮೇಲೆ. ಅಪ್ಪ ಯಯಾತಿ ಇದಕ್ಕೂ ಕೂಡ ತಲೆ ಅಳ್ಳಗಾಡಿಸಿ ಸರಿ ಕೊನೆ ಮಗನ ಹತ್ರ ಬಂದ. ಉಳಿದ ಒಂದೇ ಒಂದು ಅವಕಾಶ ಪೂರುವಿನ ಹತ್ರ ಬಂದರೆ ಅವನು
ಎಂಥ ಅವಕಾಶ, ಸುಕೃತಂ ಸುಕೃತಂ ಬತ, ಎಂಥ ಒಂದು ಧನ್ಯತೆಯ ಭಾವ ನನಗೆ. ಅಪ್ಪನಿಗೆ ನನ್ನ ಯೌವನವನ್ನು ಕೊಟ್ಟು ಅಪ್ಪನ ಮುಪ್ಪನ್ನು ನಾನು ಸ್ವೀಕಾರ ಮಾಡಿ ತಂದೆಗೆ ಮಗನಾಗಿ ನಾನೊಂದು ಉಪಕಾರ ಮಾಡುವುದಕ್ಕೆ ವಿಪುಲಾವಕಾಶದ ಪ್ರಾಪ್ತಿ ಭಗವದ್ ಅನುಗ್ರಹದಿಂದ ಬಂದಿದೆ ಅಂತ ಹೇಳಿ ಅಪ್ಪನಿಗೆ ನಮಸ್ಕಾರ ಮಾಡಿ ತಗೊಳ್ಳಿ ಅಂತ ಹೇಳಿದ. ಅದು ಹೇಗೆ ತಗೊಂಡ್ರು, ಹೇಗೆ ಕೊಟ್ಟರು ಅದೆಲ್ಲ ಗೊತ್ತಿಲ್ಲ, ಅದು ಯಾವುದೋ ಆಯುರ್ವೇದ ವಿದ್ಯೆ ಇರಬೇಕು. ಅಂತೂ ಈತನ ಯೌವನ ಆತನಿಗೆ ಹೋಗಿ ಆತನ ಮುಪ್ಪು ಈತನಿಗೆ ಬಂದು ಯಯಾತಿ ಬಹಳಷ್ಟು ಕಾಲ ತಾನು ಸುಖವನ್ನು ಅನುಭವಿಸ್ತಾನೆ. ಆಮೇಲೆ ಒಂದು ಹೋತದ ಕಥೆಯನ್ನು ದೇವಯಾನಿಗೆ ಹೇಳಿ, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತಮೇವ ಭೂಯ ಏವಾಭಿವರ್ಧತೆ. ಬಯಕೆಗಳನ್ನು ಬಯಸಿದ ವಿಷಯವನ್ನು ಕೊಟ್ಟು ಮುಗಿಸ್ತೇನೆ ನಿಲ್ಲಿಸ್ತೇನೆ ಅಂತ ಹೇಳಿದರೆ ಅದು ಯಾವತ್ತಿಗೂ ಮುಗಿಯುವುದಿಲ್ಲ. ಸೇವನಾತ್ತು ವಿವರ್ಧತೆ, ಆಹಾರೋ ಮೈಥುನಂ ನಿದ್ರಾ ಸೇವನಾತ್ತು ವಿವರ್ಧತೆ. ನಿದ್ರೆ ಬರುತ್ತೆ ಅಂತ ಹೇಳಿ ಒಂದು ಸಲ ನಿದ್ದೆ ಮಾಡಿ ಮುಗಿಸಿಬಿಡ್ತೇನೆ ಅಂತೇಳಿ ತಲೆ ದಿಂಬಿನ ಅಡಿಯಲ್ಲೇ ಕೂತ್ರೆ ನಿದ್ದೆ ಜಾಸ್ತಿ ಆಗ್ತದೆ ಹೊರತು ನಾನು ಮುಗೀತು ಸಿಕ್ಕಾಬಿಟ್ಟೆ ನಿದ್ದೆ ಮಾಡಿದೆ ಇನ್ನೂ ನಿದ್ದೆ ಬರೋಲ್ಲ ಅಂತ. ಆಹಾರವೂ ಅಷ್ಟೇ, ಒಂದು ಸಲ ಆಹಾರದ ಇನ್ನು ಮುಂದೆ ನನಗೆ ಆಹಾರ ತಿನ್ನಬೇಕು ಅಂತಲೇ ಅನಿಸಬಾರ್ದು ಅಂತೇಳಿ ಯದ್ವಾ ತದ್ವಾ ತಿಂದರೆ ಪ್ರತಿ ದಿವಸ ಯದ್ವಾ ತದ್ವಾ ತಿನ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಇವೆಲ್ಲವೂ ಕೂಡ ಸೇವನೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಕಾಮೋಪಭೋಗದಿಂದ ಕಾಮವನ್ನು ಶಮನಗೊಳಿಸುವುದಕ್ಕೆ ಸಾಧ್ಯ ಇಲ್ಲ. ಅದೇನಾಗ್ತದೆ, ಬೆಂಕಿ ಉರಿತಾ ಇದೆ, ಉರಿತಾ ಇರುವ ಬೆಂಕಿಯನ್ನು ತುಪ್ಪ ಹಾಕಿ ನಂದಿಸ್ತೇನೆ ಅಂತ ಹೊರಟ್ರೆ ಹೇಗೋ ಹವಿಷಾ ಕೃಷ್ಣವರ್ತಮೇವ ಭೂಯ ಏವಾಭಿವರ್ಧತೆ. ಅಗ್ನಿಗೆ ತುಪ್ಪವನ್ನು ಸುರಿದ ಹಾಗೆ ಮತ್ತೆ ಮತ್ತೆ ಅಗ್ನಿಗೆ ಅಭಿವೃದ್ಧಿ ಆಗುವಂತೆ ಇದು ಕಾಮೋಪಭೋಗದಿಂದ ಕಾಮದ ಅಭಿವೃದ್ಧಿಯೇ ಹೊರತು ಕಾಮದಲ್ಲಿ ಆತನಿಗೆ ವೈರಾಗ್ಯ ಉಂಟಾಗುವುದಿಲ್ಲ ಅನ್ನುವ ಒಂದು ತತ್ವವನ್ನು ತಿಳಿದಂತಹ ರಾಜ ಯಯಾತಿ ಮಗನ ಹತ್ರ ಬರ್ತಾನೆ, ಯದುವಿನ ಹತ್ರ. ಯದುವಿನ ತಲೆ ನೇವರಿಸ್ತಾನೆ, ಬಿಳಿ ಕೂದಲನ್ನು ನೇವರಿಸ್ತಾನೆ. ನೇವರಿಸಿ ತಂದೆ ಅಂದರೆ ಏನು ಅನ್ನುವುದನ್ನು ಲೋಕಕ್ಕೆ ಅರ್ಥ ಮಾಡಿಕೊಟ್ಟವ ನೀನು. ನಮ್ಮ ವಂಶವೇ ಹೀಗೆ, ಪಿತೃವಾಕ್ಯ ಪರಿಪಾಲನೆಗೆ ಎಷ್ಟು ಮಹತ್ವ ಇದೆ ಅನ್ನುವುದನ್ನು ತಿಳಿಸುವುದಕ್ಕಿರುವ ಸೂರ್ಯವಂಶದ ಹಾಗೆ ಚಂದ್ರವಂಶದಲ್ಲಿ ನೀನು ಬೆಳಗತಕ್ಕಂತಹ ಮಗ. ಆದ್ದರಿಂದ ಇವತ್ತಿನಿಂದ ಈ ವಂಶಕ್ಕೆ ನಿನ್ನ ಹೆಸರಾಗ್ತದೆ. ಇದನ್ನು ಪುರುವಂಶ ಅಥವಾ ಪೌರವ ವಂಶ ಅಂತ ಲೋಕದವರು ವ್ಯವಹಾರ ಮಾಡ್ತಾರೆ. ಈ ವಂಶದಲ್ಲಿ ಲೋಕವನ್ನೇ ಬೆಳಗತಕ್ಕಂತಹ ಚಕ್ರವರ್ತಿಗಳು ಬರ್ತಾರೆ. ಅನೇಕ ಯಜ್ಞಗಳನ್ನು ರಾಜಸೂಯ ಅಶ್ವಮೇಧ ಮೊದಲಾದವುಗಳನ್ನು ನಿರ್ವಹಿಸುವ ರಾಜರುಗಳು ಬರ್ತಾರೆ. ನಿನ್ನ ಅಣ್ಣಂದಿರಿಗೆ ಅವರ ವಂಶಕ್ಕೆ ಕೇವಲ ಮಂಡಲಾಧಿಪತ್ಯವೇ ಹೊರತು ಚಕ್ರಾಧಿಪತಿತ್ವ ಇಲ್ಲ ಅಂತ ಹೇಳಿ ತನ್ನ ಕಿರೀಟವನ್ನು ಇವನಿಗಿಟ್ಟು ಯೌವನವನ್ನು ಹಿಂತಿರುಗಿಸಿ ಕೊಟ್ಟು ತಾನು ಮುಪ್ಪನ್ನು ಪಡೆದು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಶರ್ಮಿಷ್ಠೆ ಮತ್ತು ದೇವಯಾನಿಯ ಜೊತೆಗೆ ಉತ್ಕರ್ಷವನ್ನು ಪಡೆದ ಅನ್ನೋದು ಯಯಾತಿಯ ಕಥೆ. ಆಮೇಲೆ ಅವ ದೇವಲೋಕಕ್ಕೆ ಹೋದದ್ದು, ಅಲ್ಲಿಂದ ಬಿದ್ದದ್ದು ಎಲ್ಲ ಅನೇಕ ಕಥೆ ಇದೆ ಯಯಾತಿಯದ್ದು. ಕೊನೆಯವನಾದ ಪುರು, ಅವನ ವಂಶದಲ್ಲಿ ಅನೇಕ ರಾಜರುಗಳು ಬಂದರು. ದೇವಾಪಿ ಅಂತ ಒಬ್ಬ ರಾಜ. ದೇವಾಪಿಯ ತಮ್ಮನಿಗೆ ಬಾಕ್ಲೀಕ ಅಂತ ಹೆಸರು, ಅವನ ತಮ್ಮನಿಗೆ ಶಂತನು ಅಂತ ಹೆಸರು. ದೇವಾಪಿ ಬಾಕ್ಲೀಕ ಸಿಂಹಾಸನದಲ್ಲಿ ಕೂತುಕೊಳ್ಳಿಲ್ಲ. ಯಾಕೆಂತೇಳಿದರೆ ಅವನನ್ನು ಒಂದು ಕಡೆಗೆ ದತ್ತು ಕೊಟ್ಟರು. ದತ್ತು ಕೊಟ್ಟದ್ದು ಅಂದರೆ ಹಾಗೆ ಅವನಿಗೊಂದು ಮದುವೆ ಆಯಿತು. ಮದುವೆ ಆದಾಗ ಅಲ್ಲಿ ಗಂಡು ಮಕ್ಕಳು ಇರಲಿಲ್ಲ. ಇವ ಅವರ ಅಲ್ಲಿಗೆ ಹೋದ. ಅಲ್ಲಿ ಬಾಕ್ಲೀಕ ರಾಜ ಅಂತ, ಅವನ ದೇಶಕ್ಕೆ ಬಾಕ್ಲೀಕ ದೇಶ ಅಂತ ಹೆಸರಾಯಿತು. ಅಣ್ಣನಾದ ದೇವಾಪಿಯನ್ನು ಸಿಂಹಾಸನದಲ್ಲಿ ಕೂಡಿಸೋಣ ಅಂತ ಹೇಳಿದರೆ ಶಂತನು ಮತ್ತು ಅಲ್ಲಿದ್ದ ಸಚಿವರೆಲ್ಲ ಹೇಳ್ತಾರೆ, ದೇವಾಪಿ ನೀನು ಸಿಂಹಾಸನದಲ್ಲಿ ಕೂತುಕೊಳ್ಳುವುದಷ್ಟು ಸರಿಯಲ್ಲ. ಯಾಕಂದರೆ ನಿನ್ನ ಕೈಯಲ್ಲಿ ಸ್ವಲ್ಪ ತೊನ್ನು ರೋಗ ಇದೆ ಅಲ್ವಾ, ಆದ್ದರಿಂದ ನೀನು ಕೂಡುವುದಷ್ಟು ಸರಿಯಲ್ಲ ಅಂತ. ಈ ಅಪಮಾತು ಬಂದ ಕೂಡಲೇ ಅವ ಸೀದಾ ಹೊರಟಂತೆ ಕಾಡಿಗೆ. ಯಾರಿಗೂ ಮಾತಾಡಲೇ ಇಲ್ಲ, ಸೀದಾ ಕಾಡಿಗೆ ಹೋದ. ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡಿಕೊಂಡು ದೇವಾಪಿ ಕೂತಿದ್ದ. ಶಂತನು ತಾನು ಸಿಂಹಾಸನದಲ್ಲಿ ಕೂತ. ಹೀಗಾಗಿ ಅಣ್ಣ ತಮ್ಮಂದಿರಲ್ಲಿ ಕೊನೆಯವನಾದಂತಹ ಶಂತನು ರಾಜ್ಯಾಧಿಭಾರವನ್ನು ತಾನು ಹೊತ್ತಿದ್ದಾನೆ. ಆದರೆ ಪರಿಣಾಮ ಏನಾಯಿತು, ಅವನು ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕೂತದ್ದು ತಪ್ಪಾಯ್ತಂತೆ. ಯಾಕಂದರೆ ಅಣ್ಣನಾದ ದೇವಾಪಿ ಪರಮ ಪವಿತ್ರ ವ್ಯಕ್ತಿತ್ವ ಆತನದ್ದು, ದೊಡ್ಡ ಜ್ಞಾನಿ. ಅವನನ್ನು ಬದಿಗೆ ತಳ್ಳಿ ಇವನಾಗಿ ಸಿಂಹಾಸನಕ್ಕೆ ಬಂದನಲ್ಲ. ಅವನು ಬಿಟ್ಟು ಹೋದದ್ದು ಹೌದು, ಆದರೆ ಬಿಟ್ಟು ಹೋದದ್ದಕ್ಕೆ ಕಾರಣ ಏನು, ಅವನಿಗೆ ಕೂಡುವುದಕ್ಕೆ ಆಸೆ ಇತ್ತು. ಇವನು ನಿಂತು ಏನು ಶರೀರ ಸರಿ ಇಲ್ಲ ಅಂತ ಹೇಳಿ ಅವನನ್ನು ಕಳಿಸಿದ್ದಲ್ವ. ಈ ಕಾರಣದಿಂದ ಇವನಿಗೆ ಪರಿವೇತೃತ್ವ ಅನ್ನೋ ಒಂದು ದೋಷ ಬಂತಂತೆ. ಪರಿವೇತೃತ್ವ ಅಂದರೆ ಅಣ್ಣ ಇರುವಾಗ ತಮ್ಮ ಅಧಿಕಾರ ವಹಿಸುವುದು, ಅಣ್ಣ ಮದುವೆ ಆಗದೆ ಇರುವಾಗ ತಮ್ಮ ಮದುವೆ ಆಗುವುದು. ಇದಕ್ಕೆಲ್ಲ ಪರಿವೇತ್ತ ಅಂತ ಕರೀತಾರೆ. ಪರಿವೇತೃತ್ವ ದೋಷ ಬಂತು.
ಈ ದೋಷದ ಪರಿಣಾಮ ಏನಾಯಿತು ಅಂದರೆ ಇವ ಸಿಂಹಾಸನದಲ್ಲಿ ಕೂತ ಮೇಲೆ ಒಂದು ಮಳೆಯೂ ಬರಲಿಲ್ಲ. ಇವತ್ತೇ ಇವ ಸಿಂಹಾಸನದ ಮೇಲೆ ಕೂತ ಮೇಲೆ 12 ವರ್ಷ ಮಳೆ ಬರಲಿಲ್ಲಂತೆ. ಮಳೆ ಬರಲಿಲ್ಲ ಯಾಕೆ? ಸಚಿವರೆಲ್ಲ ಹೇಳಿದರು ಇಲ್ಲಿ ಒಂದು ಸಮಸ್ಯೆ ಆಗಿದೆ, ನಮಗೆ ಜ್ಯೋತಿಷ್ಯದಲ್ಲಿ ನೋಡಿದರೆ ಏನು ಗೊತ್ತಾಗ್ತಾ ಇದೆ ಅಂದರೆ ಈ ಪರಿವೇತೃತ್ವದ ಕಾರಣದಿಂದ ಹೀಗಾಗಿದೆ. ಅದನ್ನ ದೇವಾಪಿಯನ್ನು ಕರೆದು ಒಂದು ದಿವಸವಾದರೂ ಅವ ಸಿಂಹಾಸನದಲ್ಲಿ ಕೂತ್ರೆ ಸಮಸ್ಯೆ ಪರಿಹಾರ ಆಗ್ತದೆ. ಇವನು ತನ್ನ ಅಮಾತ್ಯರನ್ನೆಲ್ಲ ಸೇರಿಸಿಕೊಂಡು ತನ್ನ ತಾಯಿಯನ್ನೂ ಕರೆದುಕೊಂಡು ಆ ತಾಯಿಯ ದೊಡ್ಡ ಮಗನಾದ ದೇವಾಪಿಯನ್ನು ಕಾಣಿಸುವುದಕ್ಕೋಸ್ಕರ ಕಾಡಿನಲ್ಲಿ ಹುಡುಕಿ ತಪಸ್ವಿಯಾದ ದೇವಾಪಿಗೆ ಎಲ್ಲ ಸಕಲ ಸಮರ್ಪಣೆಯನ್ನು ಮಾಡಿ ನಮಸ್ಕಾರ ಮಾಡ್ತಾನೆ. ದೇವಾಪಿ ಸರಿ ನೀವೆಲ್ಲ ಕರೆದಾಗ ಮಳೆ ಬರುವುದಾದರೆ ನಾನು ಬರ್ತೇನೆ ಅಂತ ಅವ ಬಂದ. ಬರುವಾಗಲೇ ಮಳೆ ಪ್ರಾರಂಭ. ದೇವಾಪಿ ಊರಿಗೆ ಬರುವಾಗ ಮಳೆ ಬಂದು ಸಿಂಹಾಸನದಲ್ಲಿ ಕೂತ. ಸಿಂಹಾಸನದಲ್ಲಿ ಕೂತಾದ ಕೂಡಲೇ ಯಾರೋ ಸಚಿವರು ಹೇಳಿದರು, ನಿಮ್ಮದು ಶರೀರ ಸರಿ ಇಲ್ಲಲ್ವ ಅಂತ ಕೇಳಿದರು. ಇದೊಂದು ದೊಡ್ಡ ಸಮಸ್ಯೆ ಇದೆಯಲ್ಲ. ಒಂದು ತೊನ್ನು ಇದ್ದದ್ದಕ್ಕೆ ಎಷ್ಟು ಒದ್ದಾಡಿಸಿಬಿಟ್ರು ದೇವಾಪಿಯನ್ನು ಅಂತ ಹೇಳಿದರೆ ಆದರೆ ಶಂತನು ಹೇಳಿದ, ಅಣ್ಣ ನೀನೇ ಕೂತ್ಕೊಳ್ಬೇಕು ಸಿಂಹಾಸನದಲ್ಲಿ ಅಂತ. ಆದರೆ ಯಾರಾದರೂ ಒಬ್ಬರಾದರೂ ಮಾತಾಡೋದು ಇವನಿಗೆ ಕಿವಿಗೆ ಕೇಳಿಸ್ಲಿಕ್ಕೆ ಶುರುವಾಯಿತು. ಒಂದು ದಿವಸ ರಾತ್ರೋರಾತ್ರಿ ಊರುಬಿಟ್ಟ. ಮತ್ತೆ ಅನಿವಾರ್ಯವಾಗಿ ಶಂತನು ಸಿಂಹಾಸನದಲ್ಲಿ ಕೂತ. ಈಗ ಋಷಿಗಳೆಲ್ಲ ಹೇಳಿದ್ರು, ಇನ್ನು ಪರಿವೇತೃತ್ವ ನಿನಗಿಲ್ಲ, ಯಾಕಂದ್ರೆ ಅಣ್ಣನಾಗಿಯೇ ಊರು ಬಿಟ್ಟು ಹೋದದ್ದು, ನೀನೇನು ಅದರಲ್ಲಿ ನಿನ್ನ ಪಾತ್ರ ಇಲ್ಲ, ಅವನನ್ನು ಕಳಿಸಿಕೊಡುವಲ್ಲಿ ನಿನ್ನ ಪಾತ್ರ ಇಲ್ಲ. ಶಂತನು ಹೇಳ್ತಾನೆ, ದೇವಾಪಿಯನ್ನು ಒಂದು ಬಾರಿ ನೋಡಿ ಬರ್ತೇನೆ ಅಂತ. ಕಾಡಿನಲ್ಲಿದ್ದಂತಹ ದೇವಾಪಿಯನ್ನು ಹೋಗಿ ನಮಸ್ಕಾರ ಮಾಡಿ ಅವನ ಅನುಮತಿಯನ್ನು ಪಡೆದು, ದೇವಾಪಿ ಹೇಳ್ತಾನೆ, ನಾನು ತಪಶ್ಚರ್ಯೆಯಲ್ಲಿ ನಿರತನಾಗಿರ್ತೇನೆ, ನೀನು ರಾಜ್ಯಭಾರ ಮಾಡು, ರಾಜ್ಯಕ್ಕೆ ಏನಾದರೂ ಕಂಟಕ ಬಂದರೆ ಆ ಕ್ಷಣದಲ್ಲಿ ನೀನಾಗಲಿ ನಿನ್ನ ವಂಶದವರಾಗಲಿ ನನ್ನನ್ನು ಬಂದು ಭೇಟಿ ಮಾಡಬೇಕು, ಆವಾಗ ನಾನು ಮತ್ತೆ ರಾಜವಂಶವನ್ನು ಏರಿಸುವ ಕೆಲಸ ಮಾಡ್ತೇನೆ ಅಂತ ಹೇಳ್ತಾನೆ. ಇವತ್ತಿಗೂ ದೇವಾಪಿ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಭಾಗವತ ಹೇಳ್ತಾ ಉಂಟು. ಇವತ್ತಿಗೂ ಇದ್ದಾನಂತೆ. ಮುಂದಕ್ಕೆ ಕಲಿಯುಗ ಮುಗಿದು ಕೃತಯುಗ ಆರಂಭ ಆಗುವ ಹೊತ್ತಿಗೆ ಮತ್ತೆ ಈ ಚಂದ್ರವಂಶವನ್ನು ಮುಂದುವರಿಸುವುದಕ್ಕೋಸ್ಕರ ದೇವಾಪಿ ಬಂದು ಆ ರಾಜ್ಯಭಾರ ಮಾಡ್ತಾನಂತೆ. ಇವತ್ತಿಗೂ ಕಾಡಲ್ಲಿದ್ದಾನಂತೆ. ಹಾಗಾಗಿ ಶಂತನು ದೇವಾಪಿಯ ಅನುಮತಿಯನ್ನು ಪಡೆದು ರಾಜ್ಯಭಾರ ಮಾಡಿದ. ಅವನಿಗೆ ಮೊದಲೊಂದು ಮದುವೆಯಾಯಿತು. ಆಮೇಲೆ ಅದರಲ್ಲಿ ಗಂಗೆಯ ಜೊತೆಗೆ ವಿವಾಹವಾಯಿತು. ಯಾಕಂದರೆ ಶಂತನು ಅಂದರೆ ಸಾಮಾನ್ಯ ಅಲ್ಲ, ಸಾಕ್ಷಾತ್ ವರುಣನೇ ಈ ಚಂದ್ರವಂಶದಲ್ಲಿ ಪೂರ್ವವಂಶದಲ್ಲಿ ತಾನು ಶಂತನುವಾಗಿ ಆವಿರ್ಭವಿಸಿದ್ದಾನೆ. ಗಂಗೆಯಲ್ಲಿ ಆತನಿಗೆ ಗಾಂಗೇಯ ಭೀಷ್ಮ ದೇವವ್ರತ ಆವಿರ್ಭವಿಸಿದ. ಮತ್ತೆ ಗಂಗೆಗೆ ಮತ್ತೊಂದು ಮದುವೆಯಾಗಿ ಇವನಿಗೆ ಮತ್ತೊಂದು ಮದುವೆಯಾಯಿತು. ಅವಳು ದಾಶಕನ್ಯೆ, ಸತ್ಯವತಿ ಅಂತ ಆಕೆಗೆ ಹೆಸರು. ಆಕೆಯಲ್ಲಿ ಆವಿರ್ಭವಿಸಿದ ಇಬ್ಬರು ಮಕ್ಕಳು, ಒಬ್ಬ ಚಿತ್ರಾಂಗದ ಮತ್ತೊಬ್ಬ ವಿಚಿತ್ರ ವೀರ್ಯ ಅಂತ ಹೇಳುವ ಮಗ. ಅದರಲ್ಲಿ ಚಿತ್ರಾಂಗದ ಬೇಗ ಸತ್ತು ಹೋದ. ಬಹಳ ಪರಾಕ್ರಮಿ ಅಂತೆ ಚಿತ್ರಾಂಗದ. ಅವ ಸಾಯುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ಬಾರಿ ಅವನಿಗೊಬ್ಬ ಗಂಧರ್ವ ಭೇಟಿಯಾದ. ಆ ಗಂಧರ್ವನ ಹೆಸರೇನು ಅಂತ ಕೇಳಿದರೆ ಚಿತ್ರಾಂಗದ ಅಂತ ಹೆಸರು. ನಂದು ಚಿತ್ರಾಂಗದ, ನಿಂದು ಚಿತ್ರಾಂಗದ ಅಂತ ವಿಚಾರ. ಇಷ್ಟೇ ಗಲಾಟೆ ಮಾಡಿ ಪ್ರಪಂಚದಲ್ಲಿ ಇರುವುದಾದರೆ ಒಬ್ಬ ಚಿತ್ರಾಂಗದ ಇರಬೇಕು ಅಂತ ಒಬ್ಬ ಹೊಡೆದದ್ದೇ ಸಾಯಿಸಿದ್ದೆ. ಹೀಗೆ ಚಿತ್ರಾಂಗದನೆಂಬಂತಹ ರಾಜ ಸತ್ತು ಹೋದ ಗಂಧರ್ವನ ಜೊತೆಗೆ ಹೋರಾಟದಲ್ಲಿ. ವಿಚಿತ್ರ ವೀರ್ಯ ಅವನಿಗೆ ಭೀಷ್ಮಾಚಾರ್ಯ 3 ಹುಡುಗಿಯರನ್ನು ತಂದು ಮದುವೆ ಮಾಡಬೇಕು ಅಂತ ಯೋಚಿಸಿದ. ಕಾಶಿರಾಜ ಕನ್ಯೆಯರಾದ ಅಂಬೆ, ಅಂಬಾಲಿಕೆ ಮತ್ತು ಅಂಬಿಕೆ ಅಂತ 3 ಜನರನ್ನು ಕರೆದಿದ್ದ. ಅದರಲ್ಲಿ ಅಂಬೆ ಒಬ್ಬಳು ಹೊರಟು ಹೋದ್ಲು. ಭೀಷ್ಮ, ನೀನು ಮದುವೆ ಆಗುವುದಾದ್ರೆ ಆಗು, ಇಲ್ಲ ಅಂದರೆ ನಾನು ಹೊರಟು ನಿನ್ನನ್ನು ಸಾಯಿಸಿ ಬಿಡ್ತೇನೆ ಅಂತ ಹೇಳಿ ಹೋದ್ಲು. ಏನೇನೋ ಮಾಡಿದ್ಲು. ಅಂಬಿಕೆ ಮತ್ತು ಅಂಬಾಲಿಕೆಯರ ಜೊತೆಗೆ ಸಂಸಾರ ಮಾಡಿ ಇವನು ರಾಜ್ಯಭಾರವನ್ನೇ ಮರೆತು ಹೆಣ್ಣು ಮಕ್ಕಳ ಜೊತೆಗೆ ಕಾಲು ಕಳೆದ. ಅದರ ಪರಿಣಾಮವಾಗಿ ಕ್ಷಯರೋಗ ಬಂದು ಸತ್ತ. ಅತಿಶಯಿತವಾದ ಭೋಗ ಅನ್ನೋದು ಮನುಷ್ಯನ ಉದ್ಧಾರಕ್ಕೆ ಹೇತುವಲ್ಲ ಅನ್ನೋದಕ್ಕೆ ಪ್ರಪಂಚಕ್ಕೆ ತೋರಿಸಿಕೊಟ್ಟವ. ಆ ಕಾಲದಲ್ಲಿ ಒಂದು ವಿಶೇಷ ಇತ್ತಂತೆ. ವೇದವ್ಯಾಸರ ಅನುಗ್ರಹದಿಂದ ಚಂದ್ರವಂಶದಲ್ಲಿ ಒಬ್ಬನೂ ಕೂಡ ಅಕಾಲದಲ್ಲಿ ಸಾಯ್ತಾ ಇರಲಿಲ್ಲಂತೆ. ಅಕಾಲದಲ್ಲಿ ಸತ್ತ ಒಬ್ಬ ರಾಜ ಅಂದರೆ ವಿಚಿತ್ರ ವೀರ್ಯ. ಇಲ್ಲ ಯುದ್ಧದಲ್ಲಿ ಸಾಯ್ತಾ ಇದ್ರು, ಅದು ಅಕಾಲ ಮರಣ ಅಂತ ಕಲಿಸಿಕೊಳ್ಳುವುದಲ್ಲ. ರೋಗ ಬಂದು ಸಾಯುವಂತಹ ಕ್ರಮ ಇಲ್ಲದೆ ಇದ್ದ ಕಾಲದಲ್ಲಿ ಸತ್ತವ ವಿಚಿತ್ರ ವೀರ್ಯ. ಲೋಕಕ್ಕೆ ದೊಡ್ಡ ಒಂದು ಪಾಠವನ್ನು ಹೇಳಿದ. ಅತಿಶಯಿತ ಭೋಗ ಎಂಬುದು ಮನುಷ್ಯನ ಮರಣಕ್ಕೆ ಹೇತು ಅನ್ನುವುದನ್ನು ತೋರಿಸಿಕೊಂಡ. ಆಮೇಲೆ ಅದೇ ಅಂಬಿಕೆ ಅಂಬಾಲಿಕೆಯರಲ್ಲಿ ವೇದವ್ಯಾಸರ ಅನುಗ್ರಹದಿಂದ ಪಾಂಡು ಧೃತರಾಷ್ಟ್ರರ ಆವಿರ್ಭಾವ ಆಯಿತು. ವಿದುರನೂ ಕೂಡ ಆವಿರ್ಭವಿಸಿದ. ಪಾಂಡುವಿನ ವಂಶದಲ್ಲಿ ವಸ್ತುತಃ ಆ ಕಡೆಯಿಂದ ವಸುದೇವನ ತಂಗಿಯಾದ ಕುಂತಿ ಭೋಜನಿಗೆ ಹೋದದ್ರಿಂದ ಆ ಕುಂತಿಯಲ್ಲಿ ಮದುವೆಗಿಂತ ಮುಂಚೆ ಹುಟ್ಟಿದಂತಹ ಒಬ್ಬ ಕರ್ಣ, ಅವ ಸಹಸ್ರವರ್ಮಿಯ ಆವೇಶದಿಂದ ಹುಟ್ಟಿದಂತಹ ಸೂರ್ಯ ವಂಶಜ ಅಥವಾ ಸೂರ್ಯಜ ಆಗಿರತಕ್ಕಂಥ ಕರ್ಣ ಒಬ್ಬ ಹುಟ್ಟಿದ್ದಾನೆ.
ಆಮೇಲೆ ಅದೇ ಆಕೆಯನ್ನು ಪಾಂಡುವಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಆಕೆಯಲ್ಲಿ ಪಂಚಪಾಂಡವರ ಆವಿರ್ಭಾವ ಆಯಿತು. ಈ ಕಡೆಯಿಂದ ಮಾದ್ರಿಯೂ ಕೂಡ ಪಾಂಡುವಿನ ಬಡದಿ, ನಕುಲ ಸಹದೇವರ ಜನನಕ್ಕೆ ಕಾರಣೀಭೂತಳಾದವಳು. ಆ ಕಡೆಯಿಂದ ಧೃತರಾಷ್ಟ್ರನಿಗೆ ಗಾಂಧಾರಿಯ ಜೊತೆಗೆ ವಿವಾಹ ಆಯಿತು. ಅದರ ಜೊತೆಗೆ ಒಂದು 200 ಜನರ ಜೊತೆಗೆ ಮದುವೆ ಆಯಿತು. ಸಿಕ್ಕಾಪಟ್ಟೆ ಮದುವೆ ಮಾಡಿಕೊಂಡಿದ್ದ ಧೃತರಾಷ್ಟ್ರ. ಅದರಲ್ಲಿ ಗಾಂಧಾರಿಯಲ್ಲಿ 100 ಮತ್ತು 1 ಅಂತ ಹೇಳುವ ದುಶ್ಶಲೆ ಮತ್ತು ದುರ್ಯೋಧನಾದಿ ಶತ ಮಕ್ಕಳ ಆವಿರ್ಭಾವ. ಪಾಂಡವರಲ್ಲಿ ಅರ್ಜುನನಿಗೆ ಸುಭದ್ರೆಯ ಜೊತೆಗೆ ವಿವಾಹವಾಯಿತು. ಸುಭದ್ರೆಯಲ್ಲಿ ಅಭಿಮನ್ಯು ಆವಿರ್ಭವಿಸಿದ. ಅಭಿಮನ್ಯುವಿಗೆ ವಿರಾಟರಾಜನ ಕನ್ನಿಕೆಯಾದಂತಹ ಉತ್ತರಾದೇವಿಯ ಜೊತೆಗೆ ಮದುವೆಯಾಗ್ತದೆ. ಉತ್ತರೆಯಲ್ಲಿ ಅಭಿಮನ್ಯುವಿಗೆ ನೀನು ಹುಟ್ಟಿದಿ ಅಂತ ಹೇಳ್ತಾರೆ ಶುಕಾಚಾರ್ಯ. ಯಾಕಂದ್ರೆ ಕಥೆ ಕೇಳ್ತಾ ಇರುವವ ಪರೀಕ್ಷಿತ. ಹೇಳ್ತಾರೆ ನೀನು ಹುಟ್ಟಿದಿ, ನಿನಗೆ ಜನಮೇಜಯ ಅಂತ ಮುಗಿಸುವುದಿಲ್ಲ, ಇನ್ನೇನು ಆಗುತ್ತೆ ಕ್ಷೇಮಕನ ತನಕ ಕಥೆ ಹೇಳಿ ಮುಗಿಸ್ತಾರೆ. ಇಷ್ಟು ಪೂರ್ವವಂಶದ ಕಥೆಯಾದರೆ ಇನ್ನು ಕೊನೆಯವನಾದ ಯದುವಂಶವನ್ನು ಕೇಳು ಅಂತ ಶುರು ಮಾಡ್ತಾರೆ. ಯಾಕಂದ್ರೆ ಯದುವಂಶ ಕೇಳು ಅಂತ ಹೇಳಿದ ಕೂಡಲೇ ಅಲ್ಲಿ ಕೂತಿದ್ದವರು ಬರೀ ಪರೀಕ್ಷಿತ ರಾಜ ಒಬ್ಬ ಅಲ್ಲ, ವೇದವ್ಯಾಸರಿಂದ ಪ್ರಾರಂಭಿಸಿ ಅತ್ರಿ ಶರದ್ವಾನ್ ಮೊದಲಾದ ಮಹರ್ಷಿಗಳೆಲ್ಲ ಸೇರಿದ್ದಾರೆ. ಅವರೆಲ್ಲರಿಗೂ ರೋಮಾಂಚನ ಆಯ್ತಂತೆ. ಯದುವಂಶದ ಕಥೆ ಹೇಳ್ತಾರೆ ಶುಕಾಚಾರ್ಯ, ಕೇಳಬೇಕು ಅಂತ. ಯಾಕಂದ್ರೆ ಪರಮ ಪಾವನ ಅನಿಸಿದ, ಯಾವನ ಪಾದದಿಂದ ಗಂಗೆ ಉದಿಸಿ ಈ ಭೂತಲಕ್ಕೆ ಬಂತು ಅಂತಹ ಗಂಗಾ ಜನಕನಾದ ತ್ರಿವಿಕ್ರಮ ಉಪೇಂದ್ರ ಸ್ವರೂಪಿಯಾದ ಭಗವಂತನೇ ವಸುದೇವ ದೇವಕಿಯರ ಗರ್ಭದಲ್ಲಿ ಆವಿರ್ಭವಿಸಿ ಮತ್ತೆ ಲೋಕದಲ್ಲಿ ಧರ್ಮ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಪರಮ ಪಾವನವಾದ ಕಥೆ, ಅದು ಯದುವಂಶದ ಕಥೆ. ಅದನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಎಲ್ಲರೂ ರೋಮಾಂಚನವಾಯಿತು. ಯದುವಿನ ವಂಶದಲ್ಲಿ ಒಬ್ಬ ರಾಜ, ಅವನಿಗೆ ಶೂರ ಅಂತ ಹೆಸರು, ಅವನನ್ನು ಶೂರಸೇನ ಅಂತ ಕರೀತಾರೆ. ಅಲ್ಲಿ ತನಕದ ಕಥೆ ಎಲ್ಲ ಹಾರಿಸು, ಈ ಶೂರಸೇನನ ಕಥೆ. ಈ ಶೂರಸೇನನಿಗೆ 4 ಜನ ಪತ್ನಿಯರಿದ್ದರು. ಒಬ್ಬಳು ವೈಶ್ಯ ಪತ್ನಿ, ಒಬ್ಬಳು ಕ್ಷತ್ರಿಯ ಪತ್ನಿ. ಇವರಿಬ್ಬರ ಕಥೆ ಸಾಕು ನಮಗೆ. ಮತ್ತೊಬ್ಬಳು ಶೂದ್ರ ಪತ್ನಿಯೂ ಇದ್ಲು. ರಾಜಾನೋ ಬಹು ಅಲ್ಲಭ ಅಂತ. ರಾಜರಿಗೆ ತುಂಬಾ ಹೆಂಡತಿಯರಿರ್ಬೇಕಂತೆ, ಗುರುಗಳಿಗೆ ತುಂಬಾ ಶಿಷ್ಯರಿರ್ಬೇಕಂತೆ. ಗುರುಗಳು ಸನ್ಯಾಸಿಗಳಾದರೂ ಕೂಡ ಸಿಕ್ಕಾಪಟ್ಟೆ ಶಿಷ್ಯರಿರ್ಬೇಕಂತೆ. ಯಾಕೆ ಶಿಷ್ಯರಿರಬೇಕು? ಶಿಷ್ಯರು ಜಾಸ್ತಿ ಇದ್ರೆ ಅವರಿಗೆ ಸಮಾಜದಲ್ಲಿ ಕಷ್ಟ ಏನು ಅಂತ ಗೊತ್ತಾಗ್ತದೆ, ಆಗ ಸಮಾಜವನ್ನು ಸರಿಯಾಗಿ ನೋಡ್ತಾರೆ. ಶಿಷ್ಯರೇ ಇಲ್ಲದೆ ಹೋದರೆ ಬರೀ ಸನ್ಯಾಸಿಗಳಾದರೆ ಅವರಿಗೆ ಏನು ಗೊತ್ತಾಗುತ್ತೆ, ಯಾರಿಗ ಕಷ್ಟ ಯಾರ ದುಃಖ ಏನು ಅರ್ಥ ಆಗ್ತದೆ. ಹಾಗೆ ರಾಜರು ಕೂಡ ಯಾಕೆ ತುಂಬ ಹೆಂಡತಿಯರಿರ್ಬೇಕಂದ್ರೆ ಆ ಹೆಂಡತಿಯರ ಒಬ್ಬೊಬ್ಬರ ಸ್ವಭಾವ, ಸಮಸ್ಯೆ, ಫಚೀತಿ ಅದರಲ್ಲೆಲ್ಲ ಇದ್ರೇನೆ ಊರಲ್ಲಿರುವ ಕಷ್ಟ ಗೊತ್ತಾಗೋದು ಅವರಿಗೆ. ಅದರಿಂದ ಒಂದಷ್ಟು ಪತ್ನಿಯರಿದ್ರೇನೆ ಅವನಿಗೆ ಊರಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆಯನ್ನು ನಡೆಸುವುದಕ್ಕೆ ಮಾನಸಿಕವಾಗಿ ಬದ್ಧತೆ ಬರ್ತದೆ ಅನ್ನೋದು ಒಂದು ಶಾಸ್ತ್ರೀಯವಾದ ಪರಿಭಾಷೆ. ಆ ಲೆಕ್ಕಾಚಾರದಲ್ಲಿ ಈತನಿಗೆ ಒಬ್ಬಳು ಶೂದ್ರ ಕನ್ಯೆ ಇದ್ದಾಳೆ. ಆಕೆಯಲ್ಲಿ ಒಬ್ಬಳು ಮಗಳು ಹುಡ್ತಾಳೆ. ಶೂರನ ಮಗಳು ಅಂತಲೇ ಅವಳಿಗೆ ಹೆಸರು, ಶೂರಸೇನಿ ಅಂತ ಕರೀತಾಳೆ. ಅವಳನ್ನು ಶೈಬ್ಯೆ ಅನ್ನೋ ಹೆಸರಿಟ್ಟಿದ್ಲು ಅವರಿಗೆ. ಆ ಮಗಳನ್ನು ವಿದುರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದೇ ಶೂರಸೇನನಿಗೆ ವೈಶ್ಯ ಕನ್ಯೆ ಒಬ್ಬಳು ಇರ್ತಾಳೆ. ಆ ವೈಶ್ಯ ಕನ್ಯೆಯಲ್ಲಿ ಒಬ್ಬ ಮಗ ಹುಟ್ಟಿದ, ಅವನಿಗೆ ನಂದ ಅಂತ ಹೆಸರಿಡ್ತಾರೆ. ಅವನು ವೈಶ್ಯ ಕುಮಾರನಾದ್ರಿಂದ ಆತ ಅನೇಕ ಗೋವುಗಳು, ಅವನಲ್ಲಿ ಎಷ್ಟು ಗೋವುಗಳಿದ್ದವು ಅಂತ ಹೇಳಿದ್ರೆ, ಅವ ಒಂದು ಬಾರಿ ಗೋದಾನ ಕೊಡುವಾಗ 20 ಲಕ್ಷ ಗೋವು ದಾನ ಕೊಟ್ಟಿದ್ದಾನಂತೆ. ದಾನಕ್ಕೆ 20 ಲಕ್ಷ ಕೊಟ್ಟಿದ್ದಾನೆ ಅಂದ್ರೆ ಅವನಲ್ಲಿ ಎಷ್ಟು ಗೋವುಗಳಿರಲಿಕ್ಕಿಲ್ಲ. ಅಷ್ಟು ಗೋಸಾಕಣೆಯ ವ್ಯವಸ್ಥೆ ಮಾಡ್ತಾ ಇದ್ದಂತಹ ನಂದ ಗೋಪ, ಅವನು ಕೂಡ ಈ ಶೂರಸೇನನ ವೈಶ್ಯ ಕನ್ಯೆಯಲ್ಲಿ ಆವಿರ್ಭವಿಸಿರತಕ್ಕಂತಹ ಮಗ. ಮತ್ತೊಬ್ಬಳು ಕ್ಷತ್ರಿಯ ಕನ್ಯೆ. ಆ ಕ್ಷತ್ರಿಯ ಕನ್ಯೆಯಲ್ಲಿ ಒಂದು 3-4 ಹೆಣ್ಣು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ, ಒಬ್ಬ ಗಂಡು ಮಗ. ಆ ಗಂಡು ಮಗ ಹುಟ್ಟುವಾಗ ಒಂದು ಅದ್ಭುತ ನಡೆಯಿತು. ಏನಂದ್ರೆ ಆಕಾಶದಲ್ಲೆಲ್ಲ ಒಂದು ರೀತಿಯ ನಗಾರಿ ಮತ್ತು ಭೇರಿ ನಗಾರಿಗಳು ಯದ್ವಾದದ್ವ ಶಬ್ದ ಕೇಳಿಸ್ತಾ ಇದೆ. ಎಲ್ಲಿಂದ ಅಂತ ನೋಡಿದ್ರೆ ಗೊತ್ತಿಲ್ಲ, ಆಕಾಶದಿಂದ ಕೇಳಿಸ್ತಾ ಉಂಟು. ದೇವ ದುಂದುಭಿಗಳು ಹೊಡೆದುಕೊಂಡಂತಹ ಆ ಪ್ರಕರಣದಲ್ಲಿ ಮಗು ಹುಟ್ಟಿದ್ರಿಂದ ಆ ಮಗುವಿಗೆ ಭೇರಿ ನಗಾರಿ ಅಂತ ಹೆಸರಿಟ್ರು. ಆನಕ ದುಂದುಭಿ ಅಂತ ಹೆಸರು. ಆನಕ ಅಂತ ಹೇಳಿದ್ರೆ ಬೇರಿ, ದುಂದುಭಿ ಅಂದ್ರೆ ನಗಾರಿ. ಇವನಿಗೆ ಆನಕ ದುಂದುಭಿ ಅಂತ ಹೆಸರು. ದೇವತೆಗಳು ಖುಷಿಪಟ್ಟು ಒಂದು ವಾದ್ಯ ಘೋಷವನ್ನು ಎಬ್ಬಿಸಿದ್ರು ಇವ ಹುಟ್ಟುವಾಗ. ಮತ್ತೊಂದು ನಾಮಕರಣ ಮಾಡಿದ್ರು, ಅವನಿಗೆ ವಸುದೇವ ಅಂತ ನಾಮಕರಣ ಮಾಡಿದ್ರು. ಶೂರನ ಮಗನಾದ್ರಿಂದ ಅವನಿಗೆ ಶೌರಿ ಅಂತ ಹೆಸರು. ಹೀಗೆ ಶೂರ ಸುತ
ವಸುದೇವ ಆನಕದುಂದುಭಿ ಅಂತ ಕರೆಸಿಕೊಳ್ಳುವುದರ ಹಿನ್ನೆಲೆ ಏನು ಅಂದರೆ ದೇವತೆಗಳಿಗೊಂದು ಖುಷಿಯಂತೆ. ಲೋಕದಲ್ಲಿ ಅನೇಕ ದುಷ್ಟರು ಕಾರ್ಯಭಾರ ಪ್ರಾರಂಭಿಸಿದ್ದಾರೆ, ವಿಷ್ಣುವಿನ ನಿರಾಕರಣೆಯನ್ನು ನಡೆಸ್ತಾ ಇದ್ದಾರೆ, ಧರ್ಮವನ್ನು ಒದೆಯುವಂತಹ ಕೆಲಸ ನಡೆಸ್ತಾ ಇದ್ದಾರೆ. ಕಾಲನೇಮಿ ಅಂತ ಹೇಳತಕ್ಕಂತಹ ಒಬ್ಬ ಮಹಾದೈತ್ಯ, ಅವನು ಉಗ್ರಸೇನನಿಗೆ ಮಗನಾಗಿ ಹುಟ್ಟಿದ್ದಾನೆ, ಕಂಸ ಅಂತ ಅವನಿಗೆ ಹೆಸರು. ಆ ಕಂಸ ಆ ಕಡೆಯಿಂದ ಜರಾಸಂಧನಿಗೆ ಶಿಷ್ಯನಾಗಿ ಹೋಗಿದ್ದಾನೆ. ಜರಾಸಂಧ ಅವನು ಒಬ್ಬ ಪೂರ್ವಚಿತ್ತಿ, ವಿಪ್ರಚಿತ್ತಿ ಇಂತೆಲ್ಲ ಕೆಲವರೆಲ್ಲ ರಕ್ಕಸರಿದ್ದಾರೆ. ಚಿತ್ತಿ ಅಂತ ರಕ್ಕಸರು. ಆ ರಕ್ಕಸನೇ ಇಲ್ಲಿ ಜರಾಸಂಧನಾಗಿ ಆವಿರ್ಭವಿಸಿದ್ದಾನೆ. ಅಂತಹ ಜರಾಸಂಧ, ಆ ಕಡೆಯಿಂದ ಒಬ್ಬ ರುಗ್ಮಿ, ಇನ್ನೊಬ್ಬ ಬ್ರಹ್ಮದತ್ತ ಅಂತ ಸಾಲ್ವಾಧಿಪತಿಯಾಗಿರ್ತಕ್ಕಂಥ ಸೌಭಾಧಿಪತಿ ಅಂತ ಕರೀತಾರೆ. ಇವರೆಲ್ಲರೂ ಲೋಕದಲ್ಲಿ ಧರ್ಮಕ್ರಾಸ ಮಾಡುವ ವಿಷ್ಣು ದ್ವೇಷಿಗಳು. ಇಂಥವರೆಲ್ಲ ಭೂಮಿಯಲ್ಲಿ ಜಾಸ್ತಿ ಆಗಿರುವಾಗ ಈ ದುಷ್ಟರ ಸಂಹಾರ ಮಾಡಿ ಧರ್ಮದ ಸ್ಥಾಪನೆ ಮಾಡುವುದಕ್ಕೋಸ್ಕರ ದೇವ ಇಳಿದು ಬರಬೇಕು ಅಂತ ಸಾಕ್ಷಾತ್ ಭೂದೇವಿಯೂ ಕೂಡ ಹೋಗಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡಿದ್ದಾಳೆ. ಆ ನಿಟ್ಟಿನಿಂದ ಭಗವಂತ ಭೂಮಿಯಲ್ಲಿ ಇಳಿದು ಬರುವುದಕ್ಕೆ ನಿಮಿತ್ತನಾಗಬಹುದಾದಂತಹ ಕಶ್ಯಪನೇ ವಸುದೇವನಾಗಿ ಹುಟ್ಟಿ ಬಂದಿದ್ದಾನೆ ಅಂತ ದೇವತೆಗಳು ಭಾರಿ ಖುಷಿಯಿಂದ ಭೇರಿದ ದುಂದುಬಿಗಳನ್ನು ಹೊಡೆದದ್ದು. ಹೀಗೆ ಆನಕ ದುಂದುಬಿಯ ಆವಿರ್ಭಾವ ಆಯಿತು. ಈ ವಸುದೇವನಿಗೆ ಎಷ್ಟು ಮದುವೆ ಆಯಿತು? 12 ಮದುವೆ ಆಯಿತು. 13ನೇ ಮದುವೆ. ಹಾಗಾದ್ರೆ ಇವನ ಮಗನಿಗೆ ಇನ್ನೆಷ್ಟಾಗ್ಬೋದು ಅಂತ ಆಮೇಲೆ ಆಲೋಚನೆ ಮಾಡ್ಬೇಕು ನಾವು. ಇವನಿಗೆ 13ನೇ ಮದುವೆ. ಯಾಕೆ ಅಂತ ಹೇಳಿದ್ರೆ ಇವ ಕಶ್ಯಪ ಪ್ರಜಾಪತಿ. ಕಶ್ಯಪನಿಗೆ 14 ಮತ್ತು 3 ಮದುವೆ ಆಗಿತ್ತು. ಅದೆಲ್ಲ ಹಿಂದೆ ಬಂದು ಹೋಗಿದೆ. 6ನೇ ಸ್ಕಂದದಲ್ಲಿ ಆ ಕಥೆ ಬಂದಿದೆ. ಅದು 17 ಅಂತ ಹೇಳಲಿಕ್ಕಿಲ್ಲ, 14 ಮತ್ತು 3 ಮದುವೆ ಅಂತಲೇ ಅದನ್ನು ಕರೆಯುವುದು. ಯಾಕಂದ್ರೆ ದಕ್ಷ ಪ್ರಜಾಪತಿಯ ಮಕ್ಕಳವರು ದಾಕ್ಷಾಯಿಣಿಯರು. ಆ ದಾಕ್ಷಾಯಿಣಿಯರಲ್ಲಿ ಕಶ್ಯಪ ಪ್ರಜಾಪತಿಗೆ ಮೊದಲು ಕೊಟ್ಟದ್ದು 13, 14 ಅಲ್ಲ, 13 ಮದುವೆ ಮಾಡಿದ್ದು. ಆಮೇಲೆ 4 ಮದುವೆ ಮಾಡಿದ್ದು. ಅದರಿಂದ 13 ಮತ್ತು 4 ಅಂತ ಹೇಳುವ, 14 ಮತ್ತು 3 ಬೇಡ, 13 ಮತ್ತು 4 ಮದುವೆ ಆದದ್ದು. ಆ 13 ಮದುವೆ ಇಲ್ಲೂ ಆಗಬೇಕಲ್ವಾ? ಅವತಾರ ಕಾಲದಲ್ಲೂ ಕೂಡ ಅದೇ, ಯಾರು ದಿತಿ, ಅದಿತಿ, ಧನು, ಕದ್ರು, ವಿನತೆ ಇವರೇ ಎಲ್ಲ ಪತ್ನಿಯರು. ಅವರೇ ಅವತಾರ ಮಾಡಿ ಇಲ್ಲಿ ಮದುವೆ ಆಗ್ತಾ ಇದ್ದಾರೆ ವಸುದೇವನನ್ನು. ಅದರಲ್ಲಿ ಅದಿತಿಯೇ ದೇವಕಿಯಾಗಿ ದೇವಕನ ಮಗಳಾಗಿ ಆವಿರ್ಭವಿಸಿದ್ದಾಳೆ. ದೇವಕ ಅಂದರೆ ಯಾರು? ಉಗ್ರಸೇನನ ತಮ್ಮ. ಉಗ್ರಸೇನ ಮತ್ತು ದೇವಕ ಇವರಿಬ್ಬರು ಆಹುಕ ಅಂತ ಹೇಳತಕ್ಕಂತಹ ಭೋಜವಂಶದಲ್ಲಿ ಬಂದವರು. ಚಂದ್ರವಂಶದ ಒಂದು ಕವಲದು. ವೃಷ್ಣಿ, ಅಂಧಕ, ಭೋಜ ಅಂತ 3 ಕವಲು. ಅದರಲ್ಲಿ ಭೋಜವಂಶದಲ್ಲಿ ಬಂದಿರತಕ್ಕಂಥ ಆಹುಕನ ಮಗ ಉಗ್ರಸೇನ ಮತ್ತು ದೇವಕ. ಅದರಲ್ಲಿ ಉಗ್ರಸೇನನಿಗೆ ಯಾರು ಮಕ್ಕಳು? ಗಂಡು ಮಕ್ಕಳು, 7 ಜನ ಗಂಡು ಮಕ್ಕಳು. ಮೊದಲನೆಯವ ಕಂಸ, ಆಮೇಲೆ ವಿಕಂಸ, ಎಲ್ಲ ಇದೇ ರೀತಿಯ ಹೆಸರುಗಳು ಅವರದೆಲ್ಲ. ಕಂಸ, ವಿಕಂಸ, ಸುಕಂಸ ಅಂತ ಅವರ ಮಕ್ಕಳು. ಕಂಸ ಅಂದ್ರೆ ಏನು? ಪಾತ್ರೆ ಅಂತ ಅರ್ಥ, ಒಂದೊಂದು ಲೋಟ. ಇವನಿಗೆ ಕಂಸ. ಈ 7 ಕಪ್ ಅಂತಾರಲ್ಲ ಸಂಸ್ಕೃತದಲ್ಲಿ, ಸಪ್ತ ಕಂಸ ಅಂತ ಅದಕ್ಕೆ ಹೆಸರು. ಕಂಸ ಇವ. ಈ ಕಂಸನ ಜೊತೆಗೆ ಅನೇಕ ಮಕ್ಕಳು, 7 ಜನ ಮಕ್ಕಳು ಆವಿರ್ಭವಿಸಿದ್ದಾರೆ. ಉಗ್ರಸೇನನಿಗೆ ಹೆಣ್ಣು ಮಕ್ಕಳಿಲ್ಲ. ಉಗ್ರಸೇನನ ಅಪ್ಪನಾದ ಆಹುಕನಿಗೂ ಕೂಡ ಹೆಣ್ಣು ಮಕ್ಕಳಿಲ್ಲ. ಆದರೆ ದೇವಕನಿಗೆ 7 ಜನ ಹೆಣ್ಣು ಮಕ್ಕಳು. ಉಗ್ರಸೇನನ ತಮ್ಮ ದೇವಕನಿಗೆ 7 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ತಂದೆಯಾದ ಆಹುಕ ಮಗನಾದ ದೇವಕನಲ್ಲಿ ಕೇಳ್ತಾನೆ, ದೇವಕ ನಿನಗೆ ಹೆಣ್ಣು ಮಕ್ಕಳು, ಇಷ್ಟು ಹೆಣ್ಣು ಮಕ್ಕಳನ್ನು ದಾನ ಮಾಡ್ತೀಯಲ್ಲ, ಎಂಥ ಪುಣ್ಯಶಾಲಿ ನೀನು. ಕನ್ಯಾದಾನಕ್ಕೆ ಎಷ್ಟು ಫಲ! ತ್ರಿಗುಣೀಕೃತ ಅಗ್ನಿಷ್ಟೋಮದಂತಹ ಫಲ ಇದೆ. ವೃಷಲೋಮದಿಂದ ಧ್ರುವಮಂಡಲ ಪರ್ಯಂತ ರಾಶಿ ಹಾಕಿ 1000 ವರ್ಷ ಆದ ಮೇಲೆ ಒಂದೊಂದೇ ಲೋಮಾಪಕರ್ಷಣ ಮಾಡ್ತಾ ಇದ್ರೆ ಆ ಇಡೀ ರಾಶಿಯನ್ನು ನಾಶ ಮಾಡುವುದಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲದಲ್ಲಿ ಬ್ರಹ್ಮಲೋಕ ನಿವಾಸ ಸಿದ್ಧಿ ಅನ್ನೋದು ವಿವಾಹ ಮಾಡಿಕೊಡುವುದರ ಫಲ ಅಂತೆ. ಚೆನ್ನಾಗಿ ಬೆಳೆಸಿದ ಕುಲದ್ವಯ ತಾರಿಣಿಯಾಗಬಹುದಾದ ಒಂದು ಹೆಣ್ಣು ಮಗಳನ್ನು ದಾನ ಮಾಡಿದರೆ ಅಷ್ಟು ದೊಡ್ಡ ಫಲ ಇದೆ. ನನಗೆ ಅಂಥ ಅದೃಷ್ಟ ಭಗವಂತ ಕೊಡಲಿಲ್ಲ. ನಿನಗೆ ಹೇಗೂ 7 ಹೆಣ್ಣು ಮಕ್ಕಳಿದ್ದಾಳಲ್ವ, ಒಬ್ಬಳು ಮಗಳನ್ನು ನನಗೆ ದತ್ತು ಕೊಡು ಅಂತ ಯಾರು ಕೇಳಿದ್ದು? ಅಪ್ಪ ಕೇಳಿದ್ದು ಮಗನ ಹತ್ರ. ದೇವಕನಿಗೆ ಖುಷಿ ಆಯಿತು, ಒಂದು ಕೆಲಸ ಕಡಿಮೆ ಆಯಿತು ಅಂತೇಳಿ ಕೊನೆಯವಳಾದ ದೇವಕಿಯನ್ನು ತನ್ನ ಅಪ್ಪನಾದ ಆಹುಕನಿಗೆ ದತ್ತು ಕೊಡ್ತಾನೆ. ಹಾಗಾಗಿ ಈಗ ದೇವಕಿ ಆಹುಕನ ಮಗಳೂ ಹೌದು, ದೇವಕನ ಮಗಳೂ ಹೌದು. ಆದ್ದರಿಂದ ಉಗ್ರಸೇನನಿಗೆ ಆಕೆ ಮಗಳ ಸ್ಥಾನದಲ್ಲೂ ಇದ್ದಾಳೆ, ತಂಗಿಯ ಸ್ಥಾನದಲ್ಲೂ ಇದ್ದಾಳೆ. ಉಗ್ರಸೇನನ ತಂಗಿಯ ಸ್ಥಾನದಲ್ಲಿ ದತ್ತು ಮಗಳಾಗಿರುವ ಕಾರಣದಿಂದ ಕಂಸನಿಗೆ ಅವಳು ಸೋದರತ್ತೆ ಆಗಬೇಕು. ಆದರೆ ದೇವಕನ ಮಗಳಾದ್ದರಿಂದ ಕಂಸನಿಗೆ ತಂಗಿಯೂ ಹೌದು.
ಹೀಗಾಗಿ ದೇವಕಿಯ ಮೇಲೆ ಕಂಸನಿಗೆ ಒಂದು ರೀತಿಯಲ್ಲಿ ಸೋದರತ್ತೆ ಅಂತ ಹೇಳುವ ಗೌರವವೂ ಇತ್ತು, ತಂಗಿ ಅಂತ ಹೇಳ್ತಕ್ಕಂತಹ ವಾತ್ಸಲ್ಯವೂ ಕೂಡ ಇತ್ತು. ಅಂತಹ ದೇವಕಿಯನ್ನು ಮದುವೆ ಮಾಡಿಕೊಡ್ತಕ್ಕಂಥ ಒಂದು ಕಾಲ ವಸುದೇವನಿಗೆ ಕೊಟ್ಟು ಮದುವೆ. ಯಾಕೆ? ದೇವಕಿ ಅಂದರೆ ಯಾರು? ದಾಕ್ಷಾಯಿಣಿ ಅನಿಸಿದ ಯಾವ ಅದಿತಿ ಇದ್ದಾಳೆ, ಆ ಅದಿತಿಯೇ ದೇವಕಿಯಾಗಿ ಆವಿರ್ಭವಿಸಿದ್ದಾಳೆ. ಆದ್ರಿಂದ ಆ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡುವಂತಹ ಪರ್ವ ಕಾಲದಲ್ಲಿ ಕಥೆಯೆಲ್ಲ ಗೊತ್ತು ನಿಮಗೆ. ಆಕಾಶದಿಂದ ಒಂದು ವಾಣಿ ಕೇಳಿಸಿತು. ಅಸ್ಯಾಂ ಯೋ ಜಾಯತೆ ಗರ್ಭ ಅಷ್ಟಮ, 8ನೆಯ ಗರ್ಭ ಏನು ಆವಿರ್ಭವಿಸ್ತದೆ, ಅದರಿಂದ ಈ ಕಂಸನಿಗೆ ಮರಣ ಅಂತ ಕಂಸನಿಗೆ ಕೇಳುವಂತೆ ಆ ಎಲ್ಲ ವಾದ್ಯಘೋಷಗಳ ಮಧ್ಯದಲ್ಲಿ ಒಂದು ಶಬ್ದ ಕೇಳಿಸಿತು. ಸಿಟ್ಟುವಂತು ಕಂಸನಿಗೆ. ದೇವತೆಗಳು ಕಂಸನಿಗೆ ಪರೀಕ್ಷೆ ಮಾಡಿದ್ದಿದ್ದು. ಕಂಸ ಹೇಗೆ ಅಂತ ಲೋಕಕ್ಕೆ ಪ್ರಚಾರ ಮಾಡಬೇಕಿತ್ತು. ಒಂದು ಪರೀಕ್ಷೆ ನಡೆಯಿತು. ನಿಜವಾಗಿ ಕಂಸ ಖುಷಿ ಪಡಬೇಕಾಗಿದ್ದ ವಿಷಯ ಇದು. ಏನಂದರೆ 8ನೆಯ ಗರ್ಭದ ಮಗುವಿನಿಂದ ನನಗೆ ಮರಣ, ಅದು ಕೂಡ ನನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವ ಮಗು. 8ನೆಯ ಗರ್ಭ ಅಂತ ಹೇಳಿದರೆ ಸುಮಾರು ಕನಿಷ್ಠ 8 ವರ್ಷ ಅಂತೂ ಬೇಕಾ? ಅದು ವಸುದೇವನ ಹತ್ರ ಭಾವನ ಹತ್ರ ಕೇಳಿಕೊಂಡ್ರೆ, ಸ್ವಲ್ಪ ಮಕ್ಕಳನ್ನು ನಿಧಾನಕ್ಕೆ ಆವಿರ್ಭಾವಗೊಳಿಸು ಅಂತ ಕೇಳಿಕೊಂಡ್ರೆ ದೀರ್ಘಕಾಲ ನಾನು ಬದುಕುವುದಕ್ಕೂ ಅವಕಾಶ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಸಿಟ್ಟು ಬಂದೋಯ್ತು. ನನ್ನನ್ನು ಸಾಯಿಸುವುದಕ್ಕೆ ದೇವತೆಗಳು ಒಂದು ಕುಯುಕ್ತಿ ಮಾಡ್ತಾ ಇದ್ದಾರೆ, ನಾನು ಮರಣವನ್ನು ಗೆಲ್ಲಬೇಕು ಅಂತ ಹೇಳಿ ಅವಳ ಮುಡಿ ಹಿಡಿದು ರಥದಿಂದ ಕೆಳಗಿಳಿಸಿ ಕತ್ತಿಯನ್ನು ಹೊರೆಯಿಂದ ತೆಗೆದ. ನೋಡಿ, ಪರೀಕ್ಷಿತನಿಗೂ ಕಂಸನಿಗೂ ಅಜಗಜಾಂತರ. ಪರೀಕ್ಷಿತನಿಗೆ ಇವತ್ತಿನಿಂದ 7ನೆಯ ದಿವಸಕ್ಕೆ ಸರಿಯಾಗಿ ನಿನಗೆ ತಕ್ಷಕ ಕಚ್ಚಿ ಸಾಯಿಸ್ತಾನೆ, ಇದೊಂದು ಶಾಪ. ಇದು ಗೊತ್ತಾದ ಕೂಡಲೇ ಪರೀಕ್ಷಿತನಿಗೆ ಖುಷಿ ಆಯಿತು. 7 ದಿವಸದಲ್ಲಿ ನಾನು ಆತ್ಮಶ್ರೇಯಸ್ಸಿನ ಸಾಧನೆ ಮಾಡಬೇಕು ಅಂತ ಹೊರಟ. ಕಂಸನಿಗೆ ಎಂಥ ಒಂದು ವಿಪುಲಾವಕಾಶವನ್ನು ದೇವತೆಗಳು ಕೊಟ್ಟಿದ್ದು. 8ನೆಯ ಗರ್ಭದಿಂದ ಮರಣ ಅಂದರೆ ಅಷ್ಟು ದೀರ್ಘಕಾಲದ ತನಕ ಸಾಧನೆ ಮಾಡಿಕೊಳ್ಳುವುದಕ್ಕೋಸ್ಕರ ಅವಕಾಶ ಇತ್ತು. ಈ ಭಾಗವತ ಹೇಳುವ ಒಂದು ದೊಡ್ಡ ಸಂದೇಶ ಏನು ಅಂದರೆ, ಮನುಷ್ಯನಿಗೆ ಎಷ್ಟು ಆಯುಷ್ಯ ಇದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆಯುಷ್ಯ ಇದೆ ಅನ್ನೋದು ತಿಳಿದಿದೆ ಅದು ಮುಖ್ಯ. ಯಾಕಂದರೆ ಆಯುಷ್ಯ ಎಷ್ಟು? ಕಿಂ ಪ್ರಮತ್ತಸ್ಯ ಬಹುಬಿಹಿ ಪರೋಕ್ಷೈಹಿ ಹಾಯನೈರಿಹ ವರಂ ಮುಹೂರ್ತಂ ವಿದಿತಂ ಘಟೇತ ಶ್ರೇಯಸೇ ಯತಃ. ಪರೋಕ್ಷ ಇನ್ನು ಇದೆ, ಇರಬಹುದು, ಇಲ್ಲದಿರಬಹುದು ಅಂತ ತಿಳಿಯದೇ ಇದ್ದ ವಯಸ್ಸು ಎಷ್ಟಿದ್ದು ಪ್ರಯೋಜನ? ಅವನಿಗೆ 99 ವರ್ಷ ಆಗಿದೆ. ಡಾಕ್ಟರ್ ಪರೀಕ್ಷೆ ಮಾಡಿ ಬದುಕುವುದಿಲ್ಲ ಅಂತ ತೀರ್ಮಾನ ಮಾಡಿ ಮಕ್ಕಳನ್ನು ಕರೆದು ಹೇಳಿದರು. ಮಕ್ಕಳನ್ನಲ್ಲ, ಮೊಮ್ಮಕ್ಕಳನ್ನು ಕರೆದು ಹೇಳಿದರು. ಯಾಕೆ ಮಕ್ಕಳು ಕೆಲವರು ತೀರಿಕೊಂಡಾಗಿತ್ತು, 80ನೇ ಶಾಂತಿ ಮಾಡಿಕೊಂಡು ಮುಗಿದ ಹಾಗೆ ಆಗಿದೆ. ಅಂಥಲ್ಲಿ ಮೊಮ್ಮಕ್ಕಳನ್ನು ಕರೆದು ಹೇಳಿದರು, ನೀವು ಅಜ್ಜನನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಬೇಕಾದ್ದೆಲ್ಲ ತಿನ್ನಿಸಿ ಅಂತ ಹೇಳಿದರು. ಈ ಮಕ್ಕಳ ಹತ್ರ ಮಾತಾಡಿದ್ದು ನೋಡಿ ಆ ಅಜ್ಜ ಆ ಮಕ್ಕಳನ್ನು ಕರೆದು ಕೇಳ್ತಾನೆ, ಇನ್ನು ಡಾಕ್ಟ್ರಿಗೆ ಆಗೋದಿಲ್ಲ ಅಂತೆಯಾ, ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅಂತ. ಅಂದರೆ ಅವನ ತೀರ್ಮಾನ ಏನಿದೆ ಅಂದರೆ, ನಾನು ಸಾಯುವುದಕ್ಕೆ ಹುಟ್ಟಿದವಲ್ಲ, ಅಕಸ್ಮಾತ್ ಸತ್ರೆ ಡಾಕ್ಟ್ರು ಸರಿಯಾಗಿ ಕಲಿಯದೇ ಇದ್ದದ್ರಿಂದ ಸಾಯುವುದು, ನಾನು ಶಾಶ್ವತವಾಗಿ ಬದುಕುವುದಕ್ಕೆ ಹುಟ್ಟಿದವ ಅನ್ನೋ ಭಾವದಲ್ಲಿರ್ತಾನಲ್ಲ ಇವ, ಯಾವ ಕಾಲದಲ್ಲಿ ಆತ್ಮಶ್ರೇಯಸ್ಸಿನ ಸಾಧನೆ ಮಾಡಿಕೊಳ್ತಾನೆ. ಆದ್ದರಿಂದ ವಯಸ್ಸು ಎಷ್ಟು, ಆಯುಷ್ಯ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ತಿಳಿಬೇಕು. ಇನ್ನಿಷ್ಟೇ ಇರುವುದು ಅಂತ ತಿಳಿಯಿತು ಅಂತಾದರೆ, ಖಟ್ವಾಂಗೋ ನಾಮ ರಾಜಋಷಿ ಜ್ಞಾತ್ವೇ ಯತ್ತಾಮಿಹಾಯುಷಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಪದಂ. ಸೂರ್ಯವಂಶದಲ್ಲಿ ಬಂದ ಖಟ್ವಾಂಗನೆಂಬಂತಹ ರಾಜ ಇನ್ನು ಕೇವಲ ಮುಹೂರ್ತದಷ್ಟು ಕಾಲ ನನ್ನ ಜೀವನ ಅಂತ ತಿಳಿದವ ಒಂದೇ ಮುಹೂರ್ತದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ ಆತ್ಮೋದ್ಧಾರ ಮಾಡಿಕೊಂಡ ಅಂತ ಕಥೆ ಬರ್ತದೆ. ಆದ್ದರಿಂದ ಕಂಸನಿಗೆ ಇನ್ನು ಇಷ್ಟು ಕಾಲ ನಿನ್ನ ಆಯುಷ್ಯ ಅಂತ ಒಂದು ವಿಷಯ ಗೊತ್ತಾದರೂ ಕೂಡ ಅದನ್ನು ಕೆಟ್ಟದಾಗಿ ಉಪಯೋಗಿಸಿಕೊಂಡ. ಒಂದು ಅವತ್ತು ತಾನೇ ವಿವಾಹವಾಗಿರತಕ್ಕಂತಹ ಮುತ್ತೈದೆಯನ್ನು ಸಾಯಿಸುವಲ್ಲಿಯ ತನಕ ತನ್ನ ಸೋದರತ್ತೆಯ ಸ್ಥಾನದಲ್ಲಿದ್ದವಳ ಮೇಲೆ ಕತ್ತಿ ಎತ್ತುವ ಕೆಲಸ ಮಾಡಿದ. ವಸುದೇವ ಅದರಿಂದ ಬಿಡಿಸಿಕೊಂಡ. ಸೌಮ್ಯ ಸ್ವರೂಪಿಯಾದ ವಸುದೇವ ಪರಾಕ್ರಮಿಯೂ ಹೌದು, ಆದರೆ ಈ ಕಾಲದಲ್ಲಿ ಇಲ್ಲಿ ಹೋರಾಡುವ ಕಾಲ ಅಲ್ಲ ಇದು, ಮದುವೆಯ ಶೋಭಾಯಾತ್ರೆ ನಡೀತಾ ಇರತಕ್ಕಂಥ ಕಾಲ. ಅದನ್ನು ಸರಿಯಾಗಿ ನಿರ್ವಹಿಸಿದ. ಹುಟ್ಟಿದ ಹಸಿಪೂಸುಗಳನ್ನು ನಿನ್ನ ಕೈಯಲ್ಲಿ ಕೊಡ್ತೇನೆ ಅಂತ ಹೇಳ್ತಾನೆ. ಅಂತ ಏನೋ ಸಮಾಧಾನ ಆಯಿತು. ವಸುದೇವ ದೇವಕಿಯರನ್ನು ಕಾರಾಗಾರದಲ್ಲಿ ಇಡ್ತಾನೆ ಕಂಸ. ಅಪ್ಪನಾದಂತಹ ಉಗ್ರಸೇನನನ್ನು ಕಾರಾಗಾರಕ್ಕೆ ದೂಡಿ ತಾನು ಸಿಂಹಾಸನದಲ್ಲಿ ಅತಿಕ್ರಮಣ ಮಾಡ್ತಾನೆ. ತನ್ನವರೇ ಆದಂತಹ ಕೆಲವು ದುಷ್ಟರಿದ್ದಾರೆ, ಶಕಟಾಸುರ ಮೊದಲಾದಂತಹ ದುಷ್ಟರು, ಅದರ ಜೊತೆಗೆ ಅತಿಪ್ರಿಯಳಾದಂತಹ ಒಬ್ಬಳು ಪೂತನೆ. ಇವರ ಕಾರ್ಯಭಾರ ನೀವು ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ವಿನಿಯೋಗ ಮಾಡಿಕೊಳ್ಳಿ, ನಿಮ್ಮ ಮೇಲೆ ಯಾರು ಕೇಸ ಹಾಕುವ ಹಾಗಿಲ್ಲ ಅಂತ ತೀರ್ಮಾನ ಮಾಡಿಟ್ಟಿದ್ದ. ಭಾರೀ ದೌರ್ಜನ್ಯದ ದುರಾಡಳಿತದಲ್ಲಿ ಕಂಸ ತೊಡಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ವಸುದೇವ ದೇವಕಿಯರು ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಈಗಾಗಲೇ 6 ಜನ ಮಕ್ಕಳ ಆವಿರ್ಭಾವ ಆಗಿ ಹೋಗಿದೆ.
ಏಳನೆಯದ್ದಾಗಿ ಶೇಷ ಆವಿರ್ಭವಿಸಬೇಕು ಅಂತ ದೇವರು ತೀರ್ಮಾನಿಸಿದ್ದಾರೆ. ತನ್ನ ಪತ್ನಿಯನ್ನು ಕರೆದು ಹೇಳ್ತಾರಂತೆ ದೇವರು. ನಾರಾಯಣ ಹೇಳ್ತಾನೆ, ಯಾರು ಪತ್ನಿ? ಇಬ್ಬರು, ಶ್ರೀ, ಭೂ, ಮತ್ತೊಬ್ಬಳು ದುರ್ಗೆ. ದುರ್ಗೆ ಹತ್ರ ಹೇಳ್ತಾನೆ, ನೀನು ಈ ಬಾರಿ ಏನು ಮಾಡಬೇಕು ಅಂತ ಹೇಳಿದರೆ ಅಂತ 3 ಕೆಲಸ ಕೊಡ್ತಾನೆ ದುರ್ಗೆಗೆ. ಒಂದು ಏನು ಅಂದರೆ ಷಡ್ಗರ್ಭರ ವ್ಯವಸ್ಥೆ, ಅಂದರೆ ಈ 6 ಮಕ್ಕಳ ವ್ಯವಸ್ಥೆ ದುರ್ಗೆಯ ಜವಾಬ್ದಾರಿ. ಮತ್ತೊಂದು ಏನು ಅಂದರೆ, ನಾನು ಹುಟ್ಟುವುದಕ್ಕಿಂತ ಮುಂಚೆ ನನ್ನ ಶೇಷ ಹುಟ್ಟುವವ ಇದ್ದಾನೆ, ಅವನು ದೇವಕಿಯ ಗರ್ಭದಲ್ಲಿದ್ದದ್ದನ್ನು ತೆಗೊಂಡು ಹೋಗಿ ವಸುದೇವನ ಇನ್ನೊಬ್ಬಳು ಪತ್ನಿ ರೋಹಿಣಿ ಅವಳ ಹೊಟ್ಟೆಗೆ ಹಾಕುವ ಕೆಲಸ ಮಾಡಬೇಕು ಅಂತ. ಇದೊಂದು ದೊಡ್ಡ ಪ್ರಕ್ರಿಯೆ ಉಂಟು, ಅದನ್ನು ಎಲ್ಲರೂ ಮಾಡ್ಲಿಕ್ಕೆ ಬರುವುದಿಲ್ಲ, ದಾದಿಯರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ದುರ್ಗೆ ಮಾಡಬೇಕಂತೆ. 3ನೇ ಕೆಲಸ ಏನಂದ್ರೆ ನನ್ನ ತಂಗಿಯಾಗಿ ಹುಟ್ಟಬೇಕು ಅಂತ. ಈ 3 ಕೆಲಸ ಕೊಟ್ಟಿದ್ದಾನೆ ತನ್ನ ದುರ್ಗೆಗೆ. ಇನ್ನು ಶ್ರೀದೇವಿ ಭೂದೇವಿಯರಿಗೆ, ನೀವು ಎಷ್ಟು ರೂಪ ಬೇಕಾದರೂ ತಗೊಂಡು ನನ್ನನ್ನು ಮದುವೆ ಆಗ್ಬೋದು ಈ ಸಲ. ಯಾಕಂದ್ರೆ ಹಿಂದೆ ರಾಮಾವತಾರದಲ್ಲಿ ಸಮಸ್ಯೆ ಆಗಿತ್ತಲ್ವ, ಒಂದೇ ಮದುವೆ ಅಂತ. ಇಲ್ಲ, ಎಷ್ಟು ರೂಪ ಬೇಕಾದರೂ ತೆಗೊಳ್ಬೋದು. ಪ್ರಮುಖವಾಗಿ 2 ರೂಪದಲ್ಲಿ ಆವಿರ್ಭವಿಸಿ ಅಂತ ಅವರನ್ನು ಕಳಿಸಿದ್ದಾನೆ. ಹಾಗೆ ಕೃಷ್ಣ ಆಲೋಚನೆ ಮಾಡಿ ಶೇಷ ಹೊಟ್ಟೆಯಲ್ಲಿ 3 ತಿಂಗಳ ತನಕ ಗರ್ಭದಲ್ಲಿದ್ದ ದೇವಕಿ ದೇವಿಯ ಗರ್ಭದಲ್ಲಿ ಊರಿನಲ್ಲಿ ಪ್ರಚಾರ ಆಯಿತು, ಗರ್ಭಸ್ರಾವ ಆಗಿದೆ ಅಂತ ಸುದ್ದಿ ಬಂತು. ಕಂಸನಿಗೂ ಆಶ್ಚರ್ಯ ಆಗೋಯ್ತಂತೆ. ದೇವತೆಗಳು ಹೇಳಿದ್ದಾರೆ 8ನೇ ಗರ್ಭದಲ್ಲಿ, ಈಗ ಮುಂದಿದ್ದನ್ನು ನಾನು 8 ಅಂತ ಲೆಕ್ಕಕ್ಕೆ ತೆಗೊಳ್ಳುವುದಾ 7 ಅಂತಲೋ ಅಂತ ಅವನಿಗೊಂದು ಸಂಕೀರ್ಣತೆ ಉಂಟಾಗೋಯಿತು. ಏನಾಯಿತು, ಈ ಗರ್ಭ ಅಲ್ಲಿ ರೋಹಿಣಿಯ ಹೊಟ್ಟೆಯಲ್ಲಿ ಬೆಳೆಯಿತು. ಕೊನೆಗೆ ಕೃಷ್ಣ ಹುಟ್ಟುವುದಕ್ಕಿಂತ 3 ತಿಂಗಳು ಮುಂಚೆ ಅಲ್ಲೊಂದು ಮಗು ಹುಟ್ಟಿತು. ಅದಕ್ಕೆ ಮುಂದಕ್ಕೆ ರಾಮ ಅಂತ ಹೆಸರಿಡ್ತಾರೆ, ಬಲ ಅಂತ ಹೆಸರಿಡ್ತಾರೆ. ಇತ್ತ ದೇವಕಿ ದೇವಿ ಗರ್ಭ ಧರಿಸಿದ್ದಾಳೆ. ತುಂಬು ಗರ್ಭ, 8 ತಿಂಗಳು ಭರ್ತಿಯಾಗಿದೆ. ಕಂಸ ಆಗಾಗ ಬಂದು ನೋಡಿ ಹೋಗ್ತಾ ಇದ್ದಾನೆ. ಅವನಿಗೆ ಈಗ ತೀರ್ಮಾನ ಆಯ್ತಂತೆ. ಮೊದಲು ಸಂಶಯ ಇತ್ತು, 7ನೇದ್ದು 8ನೇದ್ದು ಅಂತ ಸಂಶಯ ಇತ್ತು. ಇದೇ 8ನೇದ್ದು ಅಂತ ತೀರ್ಮಾನ ಆಯಿತು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾರದರು ಒಂದು ಬಾರಿ ಬಂದು ಹೋದದ್ದು ಒಂದು ಕಾರಣ. 2ನೆಯ ಕಾರಣ, ಇವಳ ಮುಖದಲ್ಲಿರ್ತಕ್ಕಂತಹ ಪೂರ್ವ ದಿಕ್ಕಿನಲ್ಲಿ ಹುಣ್ಣಿಮೆಯ ದಿವಸ ಉದಿಸುವ ಚಂದ್ರನಿಗೆ ಸದೃಶವಾದ ಕಾಂತಿ. ಇಲ್ಲಿ ವಿಷ್ಣು, ಪೂರ್ವ ಶತ್ರುವಾದ ವಿಷ್ಣು ಒಳಗಿದ್ದಾಗ ಮಾತ್ರ ಈ ರೀತಿಯ ಒಂದು ಶಕ್ತಿ ಇರಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆ ಹೊತ್ತಿಗೆ ಇವರನ್ನು ಸಾಯಿಸಿ ಬಿಡಬೇಕು ಅಂತ ಅವರಿಗೆ ಆಗಾಗ ಆಲೋಚನೆ ಬರುವುದು. ಆದರೆ ನಾರದರು ಹೇಳಿಬಿಟ್ಟಿದ್ದಾರೆ, ನೀನು ಗರ್ಭಿಣಿಯರನ್ನೇನಾದರೂ ಕೊಂದಿಯೋ ಅವತ್ತೇ ಸಾಯ್ತಿ ಅಂತ ನಾರದರು ಬೇರೆ ಹೇಳಿದ್ದಾರೆ. ಹಾಗಾಗಿ ಕೊಲ್ಲುವುದಕ್ಕೆ ಹೋಗ್ತಾ ಇಲ್ಲವ. ಆ ಗರ್ಭ ಹುಟ್ಟಿದಾಗ ಸಾಯಿಸಬೇಕು ಅಂತ ಕಾಯಿಸ್ತಾ ಇದ್ದಾನೆ. ಈಗಾಗಲೇ 6 ಗರ್ಭಗಳನ್ನು ಸಾಯಿಸಿದ್ದಾನೆ, 7ನೇದ್ದು ಸಿಗಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಒಂದು ರಾತ್ರಿಯ ಹೊತ್ತು ಬ್ರಹ್ಮಾದಿ ದೇವತೆಗಳು ಕಾರಾಗಾರಕ್ಕೆ ಬಂದು ಈಕೆಯ ಮುಂದೆ ಗರ್ಭದಲ್ಲಿರುವ ದೇವರನ್ನು ಸ್ತೋತ್ರ ಮಾಡಿ ಹೋಗ್ತಾರೆ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲಶ್ಚತುರಸ ಪಂಚಶಿಫಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಕ್ಯಾದಿ ವೃಕ್ಷ. 1 ರಿಂದ 10 ಅಂತ ಏಕ ಅಂತ ಶುರು ಮಾಡಿ ದಶ ಛದಿ ಅಂತ 1 ರಿಂದ 10ರ ತನಕ ಇಡೀ ಪ್ರಪಂಚದ ಸ್ವರೂಪವನ್ನು ಹೇಳಿ ಅದನ್ನು ನಿಯಂತ್ರಿಸುವಂತಹ ಎಲ್ಲ ಪ್ರಪಂಚದ ಅಂತರ್ಯಾಮಿಯಾದ ಓ ಭಗವಂತ, ನೀನು ಈ ಗರ್ಭದಲ್ಲಿ ಹೋಗಿ ಕೂತಿದ್ಯಲ್ವಾ ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಶ್ರಾವಣ ಮಾಸ ಮುಗಿತಾ ಬಂತಂತೆ. ಭಾದ್ರಪದ ಮಾಸ ಬರ್ತದೆ, ಅಥವಾ ಶ್ರಾವಣ ಮಾಸ ಅಂತ ಇಟ್ಟುಕೊಳ್ಳಿ. ಶ್ರೀಮನ್ ಮಧ್ವಾಚಾರ್ಯರು ಹೇಳುವ ಹಾಗೆ ಯಸ್ಮಿನ್ನಬ್ದೆ ಭಾದ್ರಪದೇ ಚ ಮಾಸಿ. ಆ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯ ಶುಭ ದಿನ, ಆಕಾಶದಲ್ಲಿ ಚಂದ್ರೋದಯವಾಗಬೇಕಾದಂತಹ ಮಧ್ಯರಾತ್ರಿ, ಊರಿನಲ್ಲಿ ಅಗ್ನಿಹೋತ್ರಿಗಳ ಮನೆಯಲ್ಲಿ ಹೊಗೆಯಾಡ್ತಾ ಇದ್ದಂತಹ ಬೆರಣಿಯ ಬೆಂಕಿ ಇದ್ದಕ್ಕಿದ್ದ ಹಾಗೆ ಶಾಂತವಾಗಿ ಪ್ರಜ್ವಲಿಸಿತಂತೆ. ಜಜ್ವಲುಶ್ಚಾಗ್ನಯಶ್ಚಾಂತಾ ವವೌ ವಾಯುಸ್ಸುಖಸ್ಪರ್ಶ. ಬೀಸುವ ಗಾಳಿ ಮೈಗೆ ತುಂಬ ಖುಷಿ ಕೊಡುವ ಹಾಗೆ ಸುಖಸ್ಪರ್ಶವನ್ನು ಕೊಡ್ತಾ ಗಾಳಿ ಬೀಸ್ತಾ ಇದೆ. ಹಸುಗಳು ಅಂಬೇ ಅಂತ ಮಧ್ಯರಾತ್ರಿಯ ಹೊತ್ತು ಎದ್ದು ನಮ್ಮನ್ನು ರಕ್ಷಿಸುವುದಕ್ಕೆ ಯಾರೋ ಬರ್ತಾ ಇದ್ದಾರೋ ಅಂತ ಒಂದು ಸಂತೃಪ್ತಿಯಿಂದ ತಾವು ಕೂಗ್ತಾ ಇದ್ದಾವೆ. ಕರುಗಳು ಮಲಗಿದಲ್ಲಿಂದಲೇ ಕಿವಿಯನ್ನು ಪಟಪಟ ಅಂತ ಹೊಡೆದುಕೊಂಡು ಬಾಲವನ್ನು ನೇರ ಮಾಡಿಕೊಂಡು ಅಲ್ಲಿಂದಲೇ ಕುಳಿತು ಕುಪ್ಪಳಿಸುವುದಕ್ಕೆ ಪ್ರಾರಂಭಿಸಿದ್ದಾವೆ. ಮನೆಗಳಲ್ಲಿ ದೇವರ ದೀಪಕ್ಕಿಂತ ಕರಿ ತಾನಾಗಿ ಜಾರಿ ಅಲ್ಲಿಂದ ಬೆಳಕು ಪ್ರಜ್ವಲಿಸುವುದಕ್ಕೆ ಪ್ರಾರಂಭಿಸಿದೆ. ಇಂಥ ಒಂದು ಪವಿತ್ರ ಕಾಲದಲ್ಲಿ ವಸುದೇವ ದೇವಕಿಯರು ಇರತಕ್ಕಂತಹ ಕಾರಾಗಾರದಲ್ಲಿ ಒಂದು ಚಂದ್ರೋದಯವಾಯಿತು. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ
ಶ್ರೀವತ್ಸಲಕ್ಷ್ಮಂಗಲ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ದ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ಅದ್ಭುತ ಬಾಲಕನನ್ನು ಕಂಡ. ಭಗವಂತ ತಾನು ಶ್ರೀಕೃಷ್ಣನಾಗಿ ಆವಿರ್ಭಾವಗೊಂಡ. ಭಗವಂತ ಆವಿರ್ಭಾವಗೊಳ್ತಾ ಇದ್ದಾನೆ, ಅದೂ ಲೋಕಕ್ಕೆ ಕ್ಷೇಮಂಕರವಾದ ರೂಪದಲ್ಲಿ ಅನ್ನುವ ಕಾರಣದಿಂದಲೇ ವಾತಾವರಣವೇ ಆ ಸಂಭ್ರಮವನ್ನು ಆಚರಿಸ್ತಾ ಇತ್ತು. ಆಕಾಶದಲ್ಲಿ ಚಂದ್ರ ಅರ್ಧ ಮಾತ್ರ ಉದಯಿಸಿದ. ಯಾಕಂದ್ರೆ ಅಷ್ಟಮಿ ಅಂದರೆ ಅರ್ಧ ಚಂದ್ರ. ಅರ್ಧವೇ ಯಾಕೆ ಉದಯಿಸಿದ್ದು? ವಾದಿರಾಜ ತೀರ್ಥರು ಹೇಳ್ತಾರೆ, ಚಂದ್ರನಿಗೆ ಅರ್ಧ ಬೇಸರ ಅಂತೆ, ಅರ್ಧ ಖುಷಿ ಅಂತೆ. ಏನು ಅರ್ಧ ಬೇಸರ ಅಂದರೆ, ಯಾರಾದರೂ ಚಂದ ಅಂದರೆ ಚಂದ್ರನ ಹಾಗೆ ಅಂತ ಇಲ್ಲಿ ತನಕ ಹೇಳ್ತಾ ಇದ್ರು. ಇನ್ನು ಈ ಮಗು ಹುಟ್ಟಿದ ಮೇಲೆ ಕೃಷ್ಣನ ಹಾಗೆ ಅಂತ ಹೇಳ್ತಾರೆ ಎಲ್ಲರು. ನನ್ನನ್ನು ಬಿಟ್ಬಿಡ್ತಾರೆ ಅಂತ ಸ್ವಲ್ಪ ಬೇಸರ ಅಂತೆ. ಅರ್ಧ ಖುಷಿ ಏನು ಅಂದರೆ, ನನ್ನ ವಂಶದಲ್ಲೇ ಈ ದೇವರು ಹುಟ್ಟಿದ ಅಲ್ವಾ ಅಂತ ಆನಂದ ಅಂತೆ. ಚಂದ್ರವಂಶದಲ್ಲಿ ಆವಿರ್ಭವಿಸಿದ ಭಗವಂತನನ್ನು ಗೌರವಿಸಿ ತನ್ನ ಕಿರಣಗಳಿಂದ ಆ ದೇವರನ್ನು ಅಪ್ಪುವುದಕ್ಕೋಸ್ಕರ ಕಿಟಕಿಯ ಮೂಲಕ ತಾನು ಪ್ರವೇಶ ಮಾಡಿ ಕೃಷ್ಣನ ಮುಖಕ್ಕೆ ತನ್ನ ಬೆಳಕನ್ನು ಬೀರಿದ ಆ ಭಗವಂತ ಕೃಷ್ಣನ ಆವಿರ್ಭಾವದ ಪುಣ್ಯ ಕಥೆಯ ಜೊತೆಗೆ ಇವತ್ತಿನ ಕಥಾನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ನಾಳೆ ಈ ಸಪ್ತಾಹ ಕಥಾನಕದ ಉಪಸಂಹಾರದ ಕಾರ್ಯಕ್ರಮ ಸಾಯಂಕಾಲ 6:30ಯಿಂದ 7:30 ತನಕ ಯಥಾಶಕ್ತಿ ಕಥೆಯನ್ನು ನಾಳೆ ಮತ್ತೆ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.